Magnitude of the eclipse is obscuration magnitude Solar eclipse is obscuration. Lunar eclipse ಅದೇ ಬೇಗ ಒಂದು ಹಾಕಿದ್ದೀನಿ ಆ ಕಡೆ ಒಂದು ಇದು ತೊಂದರೆ ಆಯ್ತು ಒಂದು 2 ಲೈನ್ ಹಾಕಿ ಆ ಕಡೆ ಇದು ಸಾಕಿ ಕಡೆ ಹಾಕಿತ್ತು ಬರ್ತೀವಿ ಆಡಿಯೋ ಅವ್ರದ್ದು ಲೈವ್ ಆಗ್ತಿಲ್ಲ ಅವ್ರದ್ದು ಆಡಿಯೋ ಬರ್ತಾ ಇರುತ್ತೆ ಬೇಕಾ ಆಡಿಯೋ ಬೇಕಾ ನಾನು ನೋಡಿ ಯಾರೋ ಮಾತಾಡ್ತಿದ್ದಾರೆ ಮಾತಾಡ್ತಿದ್ದಾರೆ ಬರ್ತಾ ಇದೆ ಫೇಸ್ಬುಕ್ ಇದೆ
ಇದು ಸ್ಟಾರ್ಟ್ ಮಾಡಿ ಹೋಲ್ ಐ ಚೆಕ್ ಮಾಡಿ. ಇದರಲ್ಲಿ ಸ್ಟ್ರಿಂಕ್ ಇದರಲ್ಲಿ ಹಾಕಿ. ಸ್ಟ್ರಿಂಕ್ ಆಗಿರುತ್ತೆ. ಎರಡು ಇತ್ತಲ್ಲ ಎರಡು ಮಾಡಿ, ಎರಡು ಮಾಡ್ತಿದ್ದೀವಿ. ಅದು ಅದ್ರದ್ದು ಏನೋ ಪ್ರಾಬ್ಲಮ್ ಆಗಿಬಿಟ್ಟು ಇದಾಗಿದೆ. ಅದಕ್ಕೆ ಇದು ಕ್ರಿಯೇಟ್ ಮಾಡಿದೆ ನಾನು ಸೆಕೆಂಡ್ ಈವೆಂಟ್. ಅದನ್ನು ಶೆಡ್ಯೂಲ್ ಮಾಡಿದ್ದು, ಅದು ಶೆಡ್ಯೂಲ್ ಮಾಡಿದ್ದು. ಅದು ಈಗ ಆನ್ ಗೋ ಅಂದರೆ ಹಾಂ. ಡಿಲೀಟ್ ಮಾಡಿ, ಅದು ಮಾಡಿದ್ದು ಅದು ಇವಾಗ ಇನ್ನೊಂದು 2 ಎಕ್ಲಿಪ್ಸ್ ಆಗ್ಬಿಟ್ರೆ ಹೆವಿ ಎಕ್ಸ್ಪರ್ಟ್. ಇಲ್ಲ ನಮ್ಮ ಲೋಕಲ್ ಎಕ್ಸ್ಪರ್ಟ್ ಈಗ ಪ್ಲಾನೆಟೇರಿಯಮಲ್ಲಿ ಸ್ಟ್ರಿಂಗ್ ಎಲ್ಲದಕ್ಕೂ ಸೇಮ್ ಸರ್. ಶೀಮು ಕೀ ಎಲ್ಲದಕ್ಕೂ ಸೇಮ್. ಇಲ್ಲ, ಇದು ಆವಾಗದ್ದಲ್ವಾ? ಇದು ಶೆಡ್ಯೂಲ್ ಮಾಡಿ ನಮಗೇನು ಇಲ್ಲಿ ಬರುತ್ತೆ ಅಂತ ಮೇಲೆ ಬರುತ್ತೆ. ಅದು ಬಂದಮೇಲೆ ಒಂದು 5 ನಿಮಿಷ ಕಾಣಿಸ್ಬೋದು. ಅಮೇರಿಕಾ, ರಷ್ಯಾ, ಜಪಾನ್, ಆಸ್ಟ್ರೇಲಿಯಾ ಒಂದು ಸ್ವಲ್ಪ, ನ್ಯೂಜಿಲ್ಯಾಂಡು, ನಮ್ಮಲ್ಲೂ ಒಂದು ಸ್ವಲ್ಪ ಇದೆ. ನಮ್ಮಲ್ಲೂ ಈಶಾನ್ಯ ಭಾಗದಲ್ಲಿ ಒಂದು ಸ್ವಲ್ಪ ಪೂರ್ವದಲ್ಲಿ ಮತ್ತೆ 2025 ಫುಲ್ಲು ಟೋಟಲ್ ಲೂನಾರ್ ಎಕ್ಲಿಪ್ಸ್. ಬೆಂಗಳೂರು ಫುಲ್ ಟೋಟಲ್ 2 ಸೋಲಾರ್ ಇದೆ. 2027 ಸೋಲಾರ್. ಫುಲ್ ಕಂಪ್ಲೀಟ್ ಆಗೋದು ಪೆನಂಬ್ರಲ್ ಎಕ್ಲಿಪ್ಸು, ಆಮೇಲೆ ಕಂಟಿನ್ಯೂ ಆಗುತ್ತೆ 69 ಆದಮೇಲೆ. ಪಾರ್ಷಿಯಲ್ ಎಕ್ಲಿಪ್ಸ್ ಮುಗಿದೋಗುತ್ತೆ. ಆಮೇಲೆ ಪೆನಂಬ್ರಲ್ ಅಂದರೆ ತಿಳಿ ನೆರಳು ಇರುತ್ತಲ್ಲ, ತಿಳಿ ನೆರಳಿನ ಭಾಗ ಅದರಲ್ಲಿ ಹೋಗುತ್ತೆ. ಸೊ ಕಂಪ್ಲೀಟ್ ಆಗಿ ಎಕ್ಲಿಪ್ಸ್ ಮೂನ್ ರೈಸ್ ಆಗುತ್ತೆ. ಹಾಗೆ ಮುಂಚೆನೇ ಹಂಗೆ ಹೋಗುತ್ತೆ. ಅದು ರೈಸ್ ಆದಮೇಲೆ ಕಾಣಿಸೋಕ್ಕೆ ಶುರು ಆಗುತ್ತೆ. ನಡೀತಾ ಇದೆಯಾ? ಹಾಗೆ ಅನಿಸ್ತಿದೆ. ಮೇಲೆ ಇದ್ದಾರೆ, ಜನ ಇದ್ದಾರಾ? ಯಾರು ಇಲ್ಲ.
ಹೋಗಿ ಎರಡು ಅನುಕೂಲ ಆಗುತ್ತೆ ಅಂದ್ಕೊಂಡು ಬಂದ್ಬಿಟ್ಟ. ಶಿವನ ಆಗಿರೋದು ಕೆಲಸ ಅನೌನ್ಸ್ ಮಾಡಿ ಶಿವನ ಆಗಿರೋದು ಸೆಕೆಂಡ್ ಟ್ಯೂಸ್ಡೇ ಅದು ಯೂಟ್ಯೂಬ್ ಏನು ಫುಲ್ ಸ್ಕ್ರೀನ್ ಮಾಡಿದ್ದೀನಿ ಕೆಂಪು ಇದಕ್ಕೆ ಮಾತ್ರ ಬರೋದು ಟೈಮ್ ಆ್ಯಂಡ್ ಡೇಟಾ ಇವತ್ತು ಹೆಚ್ಚೆ ಟೈಮ್ ಆ್ಯಂಡ್ ಡೇಟಾ ಮೂರದು ಅದೇ ಇದನ್ನು ಸದಸ್ಯರು ಎಕ್ಸ್ಕೊಪ್ತ ರಾಜ್ಯ ಅಂದಿದೆ ಅದು ನಮಸ್ಕಾರ. ಹೇಳಿ ಅಂತಿದ್ದಾರೆ. ಬ್ರ್ಯಾಂಡಿ ಅವ್ರು ಬಂದಿದ್ದೀವಿ. ಬನ್ನಿ 4 ಗಂಟೆಗೆ ಒಂದು ಸ್ವಲ್ಪ ಕಷ್ಟ ಆಗ್ತಲ್ಲ, ಬೇರೆ ಟೈಮಲ್ಲಿ ಆಗ್ತಾ ಯಾಕಂದರೆ 4ರಿಂದ 5 ಒಂಚೂರು ಒಂದು ಪ್ರೋಗ್ರಾಮ್ ಶುರು ಮಾಡ್ತಿದ್ದೀವಿ. ನಮ್ಮ ಇದರಲ್ಲೇ ಪ್ರಾಣಿ ಇದ್ರದ್ದು ಲೆಕ್ಚರ್ಸ್ ಇದೆ. ಒಂಚೂರು ಬೇಗ ಬರೋಕ್ಕಾಗ್ತಾ? ಇಲ್ಲ ಸರ್, 4 ಗಂಟೆಗೆ ಬೇರೆ ಯಾರಾದರೂ ಸರ್ ಇರ್ತಾರೆ, ಅವ್ರು ನೀವು ಕೇಳ್ಬೋದು. ಪ್ರಮೋದ್ ಸರ್ ಇರ್ತಾರೆ, ಅವ್ರನ್ನೇ ಕೇಳ್ಬೋದು ಲೈವ್. 5 ಗಂಟೆ ಮೇಲೆ ನಾನು ಫ್ರೀ ಇರ್ತೀನಿ. ಪ್ರಮೋದ್ ಸರ್ ಇಲ್ಲ ಇದೆ ಪ್ಲಾಂಟೇನ್. ಓಕೆ. ಇಲ್ಲಿ ಲಾಸ್ಟ್ ಅಲ್ಲ, ಅಲ್ಲಿ ಇದಿದೆ, ಲೋಗೋ ಇದೆ. ಚೆನ್ನಾಗಿ ಮಾಡಿದ್ದೀರ ಕನ್ನಡಕ್ಕೆ ಎಲ್ಲ ಇನ್ಫಾರ್ಮೇಷನ್. ಅದಕ್ಕೆ ಇದು ಆ್ಯಡ್ ಮಾಡಬೇಕಂತ ಅಂದ್ಕೊಂಡೆ, ಆ್ಯಡ್ ಮಾಡಲಿಕ್ಕೆ ಆಗಿಲ್ಲ. ಬೆಂಗಳೂರಿನಿಂದ ಲೈವ್ ಇರುತ್ತೆ ಅಂತ ಇದು ಅಲ್ಲಿ ಮೇಲ್ಗಡೆ. ಅದನ್ನೇ ಹೇಳಿದ್ದು ನಾನು. ಲೈವ್ ಹೋಗ್ತಾ ಇದೆ ಇದು. ಯಾವುದು? ಲೈವ್ ಹೋಗ್ತಾ ಇದೆ. ಇದು ಲಿಂಕ್ ಕಳಿಸು. ನೀವು ಇದಕ್ಕೆ ಹಾಕಿರಲ್ಲ, ಅದೇ ಲಿಂಕ್ ಅಲ್ವಾ? ಹಾಕಿದ್ದೀನಿ. ಅವರೇ ಹಾಕಿರೋದು, ನಾನು ಅಲ್ಲಿಂದ ಕಟ್ ಮಾಡ್ಕೊಂಡೆ. ಅದರಲ್ಲೇ ಇತ್ತು, ಅವರೇ ಹಾಕಿರೋದು. ಸಂಜಯ್ ವಾಣಿ ಅವರು ಆಗಲೇ ಫೋಟೋ ಕಳಿಸಿದ್ದಾರೆ ಅಂತ ಮೆಸೇಜ್ ಕಳಿಸ್ಬಿಟ್ಟಿದ್ದಾರೆ. ಹಲೋ, ಯಾರ್ದು ಸರ್? ಹಾಗಾದ್ರೆ ಡಿಲೀಟ್ ಮಾಡಿ ಸರ್. ಇಲ್ಲಿ ವರ್ಕ್ ಆಗ್ತಾ ಇದೆ. ಇದು ವರ್ಕ್ ಆಗ್ತಿದೆ. ಸೇಮ್ ಲಿಂಕ್.
ಪ್ರೊಫೈಲ ಪ್ರೊಫೈಲಲ್ಲಿ ಇದು ಯಾವುದು ಇಲ್ಲ ಇದು 2 days ಬ್ಯಾಕ್ ಈಗ ಟೆಸ್ಟ್ ಮಾಡಿರೋದು ಬರ್ತಿದೆ ಯಾವುದ್ರಲ್ಲಿ ಸರ್ ಎರಡು ಬರ್ತಿದೆ ಫೇಸ್ಬುಕ್ ಬರ್ತಾ ಇದೆಯಾ ಹಾಂ ಹಾಂ ಬರ್ತಿದ್ದೆ ನಾನು ನೋಡ್ತೀನಿ ಬರ್ತಿದೆ. ಯೂಟ್ಯೂಬಲ್ಲಿ ನೋಡುವ ಕಂಡಿದೆ. ಲಿಂಕ್ ಚೇಂಜ್ ಮಾಡಿದ್ದು ಪೇಜಿಗೆ ಹೋಯ್ತಾ ಪೇಜಲ್ಲಿ ಇರುತ್ತೆ. ಸೇಮ್ ಲಿಂಕ್ ಆಗುತ್ತೆ ಇಲ್ಲ ಫೇಸ್ಬುಕ್ಕಲ್ಲಿ ಏನು ಬರ್ತಾ ಇದೆ ಸರ್ ಫೇಸ್ಬುಕ್ಕಲ್ಲಿ ಏನು ಗೊತ್ತಿಲ್ಲ ಪಬ್ಲಿಕ್ ಇದೆ ಆಗಿಲ್ವಾ ಹಾಂ ಫೇಸ್ಬುಕ್ಕಲ್ಲಿ ಆಗ್ತಿಲ್ವಾ ಫೇಸ್ಬುಕ್ಕಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಇದು ಪೇಜಿಗೆ ಹೋಯ್ತಾ. ಬಂದಿದೆ ಇವರು ಬಂದಿದೆ ಸಮಾಚಾರ ನೋಡ ಬಂದಿರ್ಬೇಕಲ್ಲ ಪ್ರೊಫೈಲ್ ನಾನು ಏನೇನು ತೋರಿಸ್ತೀರಾ ಸರ್ ಸಂಡೇ ಯಾವ ಸಂಡೇ ಸ್ಯಾಟರ್ನ್ ತೋರಿಸೋಕ್ಕಾಗಲಿಲ್ಲ ಜುಪಿಟರ್ ತೋರಿಸಿದ್ವಿ ಇದೆ ಅಲ್ವಾ ಅದು ಬಂದಿರೋದು? ಮೂರು ಎಕ್ಸಿರೋದು ಓಕೆ ನೀವು ಅದರ ಪ್ರೊಫೈಲಲ್ಲಿ ಕ್ರಿಯೇಟ್ ಮಾಡಿದ್ರೆ ಹೌದು ಪೇಜಲ್ಲೆಲ್ಲ ಎರಡೂವರೆಗೆ ಫುಲ್ಲು ಎರಡೂವರೆಗೆ ಆಗೋಗ್ಬೇಕಲ್ಲ ನಮ್ಮ ಅವ್ರ ಲೋಕಲ್ ಟೈಮ್ ಅವ್ರು ಯಾರೋ ಒಬ್ರು 4 ಗಂಟೆಗೆ ನನಗೆ ಲೈವ್ ಬನ್ನಿ 10 ನಿಮಿಷ ಅಂತ ಹೇಳಿದ್ರಪ್ಪ ನಾವು ಬರೋಕ್ಕಾಗಲ್ಲ ನೀವು ಆನಂದ ಅದೇ ಸರ್ ಅದಕ್ಕೆ ನನಗೆ ಫೋನ್ ಮಾಡಿದ್ರು ನಾನು ಒಂದು ಪ್ರೋಗ್ರಾಮ್ ಇದೆ 5 ಗಂಟೆ ಮೇಲೆ ಅಲ್ಲ ಕಾಮೆಂಟ್ಸ್ ಬರ್ತಾ ಇದೆಯಾ ಇಲ್ಲ ಇಲ್ಲ ಸರ್ ಯಾರೇನು ಹಾಕಿಲ್ಲ Devu, Sir. you will see something like this, sir. Sir. Same good, no? This is good, sir. Put in a This is hotel tool. But on the other side, sir. ಹಾಂ ಅಲ್ಲಿ But on the other side, we'll see, sir. This is enough, sir.
ತುಂಬ ವರ್ಷ ಪ್ರೊಫೈಲಲ್ಲಿ ಸಿಗ್ತಾ ಇಲ್ಲ ಅಲ್ಲ. You said 5:15, sir. 4 o'clock we can set it up and leave. ಕಂಪ್ಲೀಟ್ ಮಾಡಿ ಈ ಕೆಳಗಡೆ ಹೋಗಿದೆ. ಇದು ಏನಂದರೆ ಈ ಲೈವ್ ಆದಮೇಲೆ ಹಾಂ, ಇದು ಆ್ಯಕ್ಚುಲಾಗಿ ಪ್ರೊಫೈಲ್ ಇದರಲ್ಲಿ ಕಾಣಿಸ್ಬೇಕಲ್ವಾ ಲೈವ್ದು ಲೈವ್ ಅಂತ. ಅಲ್ಲಿ ಒಂದು ಸೆಟ್ಟಿಂಗ್ ಇರುತ್ತೆ ಎಂಡಲ್ಲಿ, ಸೇವ್ ಲೈವ್ ವಿಡಿಯೋ ಅಂತ. ನಾನು ಕ್ರಿಯೇಟಿಂಗ್ ದ ಸ್ಟ್ರೀಮ್ ನೀನು ಅಲ್ಲೊಂದು ಆಪ್ಷನ್ ಇರುತ್ತೆ ಫೀಡಲ್ಲಿ ಇಟ್ಬೇಕಂತ. ಹಾಂ ಅದು ಟಿಕ್ ಮಾರ್ಕ್ ಮಾಡಿ, ಆ ಟಿಕ್ ಮಾರ್ಕ್ ಮಾಡಿದ್ರೇ ಇಟ್ ವಿಲ್ ಸೇವ್. ಸೇವ್ ಅಂದರೆ ಅದೇ ಟೈಮ್ ಲೈನಲ್ಲಿ ಇರುತ್ತೆ. ವಿಸಿಬಿಲಿಟಿ ಇರುವಂತೆಲ್ಲ ಗೊತ್ತಾಗುತ್ತೆ. ನೋ, ದಿಸ್ ಇಸ್ ನಾಟ್ ಪ್ಲೇಯಿಂಗ್ ಆನ್ ಫೇಸ್ಬುಕ್. ಇಸ್ ಇಟ್ ಪ್ಲೇಯಿಂಗ್ ಇನ್ ಯುವರ್ ಪೇಜ್ ಆರ್ ಪ್ರೊಫೈಲ್? ಇಲ್ಲ, ಪೇಜಲ್ಲಿ ಮೀಟ್ ಮಾಡಬೇಕು. ಯಾವ ಟು ಗೋ ಟು ಪೇಜ್ ಆ್ಯಂಡ್ ಅಲ್ಲಿಂದ ಲೈವ್ ಹೋಗಬೇಕು. ಇಲ್ಲಿಲ್ಲ. ಇಲ್ಲ ಇಲ್ಲ, ಇದು ನಿಮ್ಮದು, ಇದು ಪ್ರೊಫೈಲ. ಇದು ಪ್ರೊಫೈಲು ಅಂದರೆ ನಿಮ್ಮ ಪೇಜ್, ನಿಮ್ಮದು ಜವಾಹರ್ಲಾಲ್ ನೆಹರು ಪೇಜ್, ನಿಮ್ಮ ಫೇಸ್ಬುಕ್ ಪೇಜ್ ಇದೆಯಲ್ಲ, ಫ್ರೆಂಡ್ಸ್ ಅಲ್ಲ, ಮೇನ್ ಪೇಜು. ಇಲ್ಲಿ ಲೈವ್ ಹೋಗಬೇಕು, ಇಲ್ಲಿ ಸ್ವಿಚ್ ಮಾಡಿಬಿಟ್ಟು ಲೈವ್ ಹೋಗಬೇಕು. ಇಲ್ಲಿ ಲೈವ್ ಹೋಗ್ಬೇಕು. This will be on your page now, not on your profile. Profile ಅಲ್ಲಿ ಇದ್ರೆ ಪೇಜಿಗೆ ಬರಲ್ಲ ಅಲ್ಲ. See, there are two. I will have many pages, so that is why you have to go to your page and ಇಲ್ಲ ಅಂದರೆ ಎಲ್ಲ ಪೇಜಿಗೆ ಹೋಗ್ಬಿಡುತ್ತಲ್ಲ. ಈಗ ಇವರು ಇದು ಇದರಲ್ಲಿ ನಾವು ಮಾಡಿದ್ದೇವೆ ಪ್ರೊಫೈಲಲ್ಲಿ ಬರ್ತೀವಿ. ಪ್ರೊಫೈಲ್ ಮಾಡಿದ್ವಿ. ಯಾವುದು? ಪ್ರೊಫೈಲಲ್ಲಿ ನಾವು ಏನು ಮಾಡ್ತೀವಿ. ಹಾಂ, ಇಲ್ಲ, ನೀವು ಪೇಜಲ್ಲಿ ಮಾಡಿ ಬರುತ್ತೆ. ಪೇಜಲ್ಲಿ ಮಾಡಿ ಬರುತ್ತೆ. ಪ್ರೊಫೈಲ್ ನನಗೆ ಅಷ್ಟೇ ಐಡಿಯಾ ಇಲ್ಲ. ಪೇಜ್ ಬರುತ್ತೆ.
ಥರ ಕಾಣಿಸಿದ್ರೆ ಒಂಥರ ಇದಲ್ವಾ ಡಿಸ್ಟಿಂಕ್ಟ್ ಇಲ್ಲ ಎಕ್ಲಿಪ್ಸ್ ಆಗಿರೋದು ಮೋಡ ಬಂದ್ರೆ ಆಗುತ್ತಲ್ಲ ಆ ಥರನೇ ಅಲ್ಲಿ ಸೋಲಾರ್ ಅದಲ್ಲ ಸೋಲಾರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೋಲಾರ್ ಚೆನ್ನಾಗಿ ಕಾಣಿಸುತ್ತೆ. If you want to look like it will completely block the moon, you can see the moon to transparent. That is for solar. Lunar. Solar eclipse you get that. You can't see. You can see the ring. That ring only is made. Right. ಡಿಸ್ಕ್ ಟೂಲ್ ಐವಂತ ಕ್ಲಿಯರ್ ಕಾಣುತ್ತೆ. ಸಿ ಯು ಕ್ಯಾನ್ ಹಿಯರ್ ಯು ಕ್ಯಾನ್ ಮೇಕ್ ಔಟ್ ದ ಶಾಡೋ ರೀಜನ್. ಅಲ್ಲಿ ತುಂಬಾ ವ್ಯತ್ಯಾಸ ಡಿಫ್ರೆನ್ಸ್ ಇದೆ. ಇಲ್ಯುಮಿನೇಷನ್ ನೋಡಿ ಇಲ್ಯುಮಿನೇಟೆಡ್ ಇಟ್ಸ್ ನಾಟ್ ಪರ್ಫೆಕ್ಟ್ಲಿ ಅದೇ ಹೇಳ್ತಾರೆ ನಾನು ಸಿನಿಮಾ ಸತ್ರ ಇಟ್ ಮೇ ಬಿ ಸಮ್ 2 years back 3 years back video ಅದು ಟೆಲಿಸ್ಕೋಪ್ ಅಲ್ಲ ಸರ್ ಟೆಲಿಸ್ಕೋಪ್ ಹೌದು Dome of Subru in the telescope there is ನನಗೆ ಟೆಲಿಸ್ಕೋಪ್ ಇಂದ ತೋರಿಸ್ತಾರೆ Indians ಇದ್ದಾರೆ ಪ್ರೀತಿ ಕೃಷ್ಣ ಅಂತ ಹಾಕಿದ್ರು ನೋಡಿ ಅವಾಗ ಕ್ವೆಶ್ಚನ್ಸ್ ಹೇಳ್ತಿರ್ತಾರೆ. But Hawaii climate is also cyclones is more ಅಲ್ಲ ದ್ವೀಪ ಆಗುತ್ತೆ ಸೈಕ್ಲೋನ್ಸ್ ಇರೋಲ್ಲ ಮೋಸ್ಟ್ಲಿ ನಮ್ಮದು ಏನು ಸರ್ ಸರ್ ನಿಮಗೆ ಸರ್ ಸ್ವಲ್ಪ ಇದು ದೂರ ಫೋನ್ ಮಾಡಿ ಕಳಿಸ್ಬೇಕು ಸರ್ ನನಗೆ ಎಲ್ಲಿ 9 ಗಂಟೆ ಇಲ್ಲ 11 ಸರ್ ಮತ್ತು ಇದು ಲೈವ್ ಆಗ್ತಾ ಇದೆ ಏನಿದೆ 2.5 ಟೈಮಿಗೆ ಮೊನ್ನೆಯಿಂದ 1.5 ಅವರ್ ಮಾಡೋದು 2.5 ಅವರ್ ಇತ್ತಲ್ಲ 1.5 ಅವರ್ ಬೆಳಿಗ್ಗೆ 4 ಮುಕ್ಕಾಲು ಬೆಳಿಗ್ಗೆ ಈಗ ನನ್ನ ಮಗನಿಗೆ ಅದು 12.5 ಅವರ್ಸ್ ಓಕೆ ಫುಲ್ಲಾಗಿ ಬರ್ತಾ ಇಲ್ಲ ಅಲ್ಲ ನೀವು ಮಾಡಲ್ಲ ಸರ್ ಇದು ಮೈ ವರ್ಕ್ ಅಂತ ನೀವು ಸ್ವಲ್ಪ ಫೋನ್ ಮಾಡಿ ಸರ್ ಅವ್ರಿಗೆ ಅಲ್ಲ ಸರ್ ಯೂಟ್ಯೂಬರ್ ಸರ್ ಫೋನ್ ಮಾಡಿ ತೆಗೆಯಲ್ಲ ಈ ಟೈಮಲ್ಲಿ ಇದೇ ಮಾಡ್ತಾರೆ ಮಧ್ಯರಾತ್ರಿ ಎಲ್ಲರಿಗೆ ಈಗ 2 ಗಂಟೆ 12 ಅವರ್ ಡಿಫ್ರೆನ್ಸಾ ಅದು 12.5 want to see ಕೂತ್ಕೊಳ್ಳಿ. ಇವಾಗ ಬಂತ ಇಲ್ಲಿ ಕ್ಯಾಮ್ರಾ ಹಾಕ್ತಾರಲ್ಲ ವಿಡಿಯೋ ಹಾಕ್ತಾರೆ ಕ್ಯಾಮ್ರಾ ಅಲ್ಲಿ ಲ್ಯಾಪ್ಟಾಪ್ ಇದಕ್ಕೆ ಟೆಲಿಸ್ಕೋಪ್ ಟೆಲಿಸ್ಕೋಪ್ ಹೌದು
ಇಲ್ಲಿಲ್ಲ ಇಲ್ಲಿಲ್ಲ. ಇಲ್ಲಿ ಸರಿ ಸತ್ತಿರದೆಲ್ಲ ಬರ್ತದೆ. To with our head off ಮಾಡಿ desktop audio. So by measuring the amount of change over 13 years, we can predict what's going to happen over 10,000 years or a million years. Basically use this very small observation window that we currently have and say, well, if this is the rate at which we're doing with our warming, well, my gosh, the moon's surface is turning much faster than we expected based on So by measuring the amount of change over 13 years, we can predict what's going to happen over 10,000 or here's how basically very small observation when extended across the solar system and say, well, this is the rate Of course, one of the big moon stories at the moment is the Artemis program. Artemis 1 is scheduled to blast off for the moon next Monday. Why are we going back to the moon with Artemis? Well, you have to forgive me for every once in a while for turning my head. I'm trying to orient myself so I can figure out what we're seeing in the picture there. With Artemis, we are building on the legacy of not just LRO, which is, again, beginning to change our understanding of the moon and its environment, but of course of Apollo as well. By exploring the moon, we hope, well, first of all, find volatiles, water that we could use to sustain an extended presence at the lunar surface. What we want Artemis to be is not just Apollo 2.0. What we want to do is take the lessons from Apollo, build on it, and extend the time that we're at the lunar surface, not just from 3 days to 6 days, but from 6 days to weeks to months, to have a sustained presence of humans on the lunar surface, learning how to live on another planetary body. Why do we want to learn how to live on another planetary body? Well, we want to go to Mars. So to do that safely and successfully, we have to learn how to live off of our planet. And in my humble opinion, the next best place to do that is off of the moon. And of course, where we go for the moon, the south pole of the moon has an incredibly dynamic environment. We know that some of the coldest temperatures in the solar system are found deep within craters that receive no direct sunlight. We know that there's volatiles at the surface of the south pole. We know that there are ancient rocks that can reveal the cratering history of the early solar system. So, to think of our exploration of the South Pole by Artemis as being a bit of a time machine. We're going to be taken back to processes, events that were happening over 4 billion years ago, as well as what's happening today. Even though right now, a portion of the moon is being blocked from the sun. Normally, we have the beautiful solar rays and solar energy hitting the lunar surface, and so learning what happens when that process is going on is really important. And so Artemis will give us this opportunity to learn about ancient past, the present, and then apply that to understanding of what is going to happen to the Earth, to the solar system in the future as well. Wow. Well, that's a lot. But to take things back to tonight's eclipse, because it's happening right now, you're tilting your head looking at it. What can we learn from a lunar eclipse? So I want to ask all of the viewers to think about what's actually happening to the lunar surface. So imagine you're standing at the Apollo 11 landing site, which is now completely engulfed in the Earth's shadow. So you would have been standing there. It would have been midday. Nice hot day at Tranquility Base, and then all of a sudden the sun starts dimming. So not only is it getting dimmer, the sun is fading behind the Earth, it's also cooling.
if you've ever been to a beach on a very hot day, the sand gets really hot, but maybe you're standing on a large rock or you have boulders you can stand on, those stay cooler. Well, we know that the moon's surface reacts to temperature, and normally there's 14 and a half days of sunlight and 14 and a half days of darkness for most of the moon, certainly for the Apollo landing sites. But when the sun disappears behind the Earth, it cools very rapidly, like a cloud passing in front of the sun when you're on the beach. And so what we've been able to do from orbit in previous eclipses, although we're not doing that this experiment with this eclipse, and from Earth-based assets, is actually measure that temperature change during an eclipse, that drastic temperature change. And depending on the properties of the surface, how fine-grained the material is or how blocky the material is, that cooling and heating curve during the eclipse of the surface can be different. So we can actually learn about some of the physical properties of the surface of the moon by watching those cooling curves during eclipses. The Diviner instrument on LRO has made those types of experiments, those types of measurements before. Normally it's measuring that normal 14.5 day cooling and heating cycle during the lunar day. But from Earth, we can do that obviously for near side targets and gain some insight into to the surface of the moon. Wow. I'm amazed that you can talk about all these really complicated things so early in the morning, but it's super interesting. So basically it's day and night. Instead of it having 14 and a half hours days of day and 14 and a half days of night, you've got it just in a short period of time. It cools off very rapidly. It's like taking something straight from an oven and putting it in the freezer. And so measuring how rapidly it cools can tell you about the properties of the surface. And again, imagine you're standing on the lunar surface, you're tending to your lunar, the sun starts disappearing. It's going to rapidly cool down because that energy source, the sun, has disappeared. Now, in a couple hours, it will come back and it will heat right back up just as rapidly. You don't have that normal, the sun sets and fades very gradually when you get sunset or sunrise on the moon. So this is, again, a unique configuration that we get with these eclipses, and becomes an opportunity to learn something. Well, that's super interesting, Noah, and thank you so much for joining us here in the show. And we're going to bring on Matt Woods in Perth when we come back. But in between that, check out timeanddate.live. We've got more information about eclipses. We've got images, tweets, background information. And while you're in there, hit subscribe to YouTube. We've got a lot of live eclipse shows coming up in the future. So we'll be back soon. Thank you so much for joining us here on the show. And we're going to bring on Matt.
welcome back to Time and Date. We are watching a lunar eclipse, and for the past hour or so, the Earth's dark shadow has been eating its way across the face of the moon, turning it darker and darker. And now we are just a few minutes away from the start of totality, when the whole of the moon is covered by Earth's dark shadow. And that's when it takes on this famous blood red color. We can already see it here on the screen. Right. So on the screen at the moment, we've got 3 different views of this eclipse. On the big screen there, we have from Waimea in Hawaii, we have a moon that does look like a reddish, orangey-ish blood moon. In the top right corner from the Time and Date Mobile Observatory in Tucson, Arizona, we have the same view of the same stage of the eclipse, but we've got different settings here, because when we come from this transition from the partial phase of the eclipse to the total phase of the eclipse, the brightness of the moon changes. So that edge of the moon, which is still in sunlight, that is still extremely bright. The side of the moon that's completely covered by the Earth's shadow is much darker. So in our feed in the top right corner from Tucson, we have the settings set to pick out that sort of crescent bright edge to the moon. In our main feed on the main screen from Waimea, there the settings have been adjusted to pick up that reddish color of the moon's disk. So we're looking at the same event, the same eclipse at the same time, but different settings are giving us different views of either the brighter edge of the moon or the darker, more reddish tint of the lunar disk. Yeah. And we're about half an hour away from moonrise in Perth. Right at the start, we were talking about how the moon would set in the east, but it would also rise in the west. And we're going to be talking to our partner, Matt Woods at Perth Observatory. And we've worked with him 5 times already. He keeps coming back and we love him for it. First time we worked with him was in 2018. So we're going to get Matt on here with us. Hello, Matt. How are you? Hey, how you doing? How you doing? It's quite bright. Yeah, it's quite bright where you are. Yeah, we're coming up to sunset now, so yeah. So it's, and where are you, and who's there with you? Pretty good. Yeah. Well, we've got all our Perth Observatory volunteers, so you saw one behind me beforehand, and but yeah, we're having unfortunately, because it's the moon's rising about 14 minutes before maximum totality, we have a whole set of trees around the observatory. So we've had to leave the comfort of our observatory, which is currently under a lot of cloud at the moment, and come to Matilda Bay. So we're actually on the western side of Perth, and we're looking back towards Perth CBD in West Australia. Yeah, we can see it. Right above you there, we've got your beautiful view there, and I can see you've got some clouds there in the horizon. Yes, yeah, and yes, they're called our mortal enemy. But we did actually have some dolphins beforehand here, so there was a lot of the kids were really, really interested in that as well. So yeah. Excellent. Well, it's great to see you there with the team from Perth Observatory, Matt. Can you tell us a little bit about the work that goes on at Perth Observatory? Yeah, so Perth Observatory was actually started in 1896, and we actually created West Australian Standard Time, and so one of the big things we were supposed to do was astronomical research. So we were part of the Carter-Seal project at the very beginning to map the entire southern sky as well as the northern hemisphere, and also just to be able to train surveyors and navigators, plus control the time for West Australia as Australia got close to Federation. But some of the more interesting stuff we've done later on, we co-discovered the rings of Uranus. So we made that joke slightly dirtier. But we did actually a lot of work with
Comet Halley back in 1986. So unfortunately, I'm a month old when Comet Halley came into the inner solar system. So I'm going to have to wait till 2061 to see it. But we narrowed down the rotation of the comet to about 24 hours, 20 to 24 hours. And they also found cyanogen jets on Comet Halley as well, which is actually a component of tear gas. So that's fairly interesting. And we've done a lot of asteroid searches. We found exoplanets as well. Since 2015, the volunteer group that was set up in 1996 to help the astronomers run the night sky tours, we've actually run the observatory. So the mental patients have full control of the asylum, and it's been great. We've been able to really get the West Australian public into space and astronomy. And we've coming out of COVID, the first lockdown we had here, we've been about 3 months booked out of our night sky tours. So it's with the international borders reopening this year for West Australia, the problem wasn't getting customers to. It was trying to create spots for the international and interstate people. So it's and it's such a big state. Like, you can go down to the bottom West Australia and it's old English country, and you can go up to the top and you're dealing with desert, red dirt that looks like you're on Mars. Roger, who's helping me tonight, we were at his property in the Central Wheat Belt and doing a workshop for an Orionids 2 weeks ago, and we got Aurora, so we were able to get a time lapse of Aurora as well. So, yeah. Not as good as what you guys get in Norway. We're slightly higher on the world. So, but the Southern Hemisphere has all the best objects. So, I suppose we have to give the Northern Hemisphere something. So, just a little bit there, just a little bit for the Northern Hemisphere. But it's all happening in the Southern Hemisphere because there's a total solar eclipse happening in April. And what are your plans, Matt? Yeah, so we're heading up there to Exmouth. So we're probably leaving about a week beforehand, and we're going to be doing some astronomy nights while we're up there, going along the way. So we're going to be at the Kalis Brothers site. So this is about half an hour south of Exmouth. So we get about 56 seconds of the actual total solar eclipse. So it's pretty cool because this one's actually hybrid eclipse, which doesn't usually happen over land. No. So, but this is, I think, the first total solar eclipse of about 3 that happens over 30 years over West Australia gets. So I think the next one's about 2028. So yeah, so I was up close to Exmouth in September. I was in we got up as far as Coral Bay. It was very hard to leave Coral Bay. There's a reef there called the Ningaloo Reef. So we got there a little bit early and got to snorkel that, and it's a pretty it's a pretty amazing spot. So, but yeah, Exmouth is definitely going to be pretty cool to be there, and it's a small town. It's about 2,000, 3,000. So it's probably a little bit like Madras in Oregon for the Great American Solar Eclipse. So they've started to really get ready for maybe 10 to 50,000 people to arrive. So yeah. Okay, well that's yes, that really is something that we're getting excited about. For next we're getting year. Worked up. Absolutely. and don't worry, we'll look after Stefan when he gets here really well. So we'll get him back to you in one piece. So. Well, that's great. Yes, we've got time and dates. Very own Stefan Torsen will be coming and joining you. So yes, thank you for looking after him there. And no worries. Matt, we'll make his trip to Santorini a few years ago. It seemed minuscule to what we can what we can do with him here. Well, that's terrific. And hey, Matt, thank you very much for talking to us this evening. So we can see you've got the sun setting behind you there, and then looking towards the east. We're about 25 minutes from moonrise, but it's going to take a while for the moon to clear those clouds on the horizon.
Yeah, I don't know whether we're going to be able to see totality, but we should probably be able to get the second partial phase. So yeah, it'll be interesting to see how we go. It's just going to be a shame because this is going to be the last total lunar eclipse that we're going to get till about September 2025. So yeah, I'll have to savor this live streaming because we won't be live streaming a total solar eclipse for you till then. Well, look, hey, Matt, really, thank you very much for joining us today. And thank you to you and all your colleagues there at Perth Observatory for standing by and being ready to send us images once the moon has risen and once it's up above the clouds. To recap, and thank you to the technology gods for giving us reliable internet at the moment. So that's a big thing here in Australia. So. Well, exactly. Yes. So Roger say I'm jinxing it. So yeah. Excellent. So hey, we are about 8 minutes into the total phase of this eclipse. We have around about an hour and 20 minutes of totality to come. We have a beautiful image of the red tinted moon on our main screen there, coming from the Time and Date Mobile Observatory in Tucson, Arizona. So sit back, relax, and enjoy the view. Keep an eye on timeanddate.live, where we have pictures from around the world of the event as it's happening. And Anna and I will be back with you very shortly. Just as the moon is rising in Perth, we're also heading towards the moon setting behind the skyline from our feed in New York. So that is the next highlight coming up. So stick with us on Time and Date, and we will be back with you very soon.
ಅಲ್ಲಿ ಇಂಟರ್ನೆಟ್ ಬರ್ತಾನಿಲ್ಲ ನೋಡಿ. ಯಾರು ಅಲ್ಲಿ ಬರಲ್ಲ ಬಂದಿಲ್ಲ ಅಂದರೆ ಒಂದು ವೇಳೆ ನಿಮ್ಮ ಮೊಬೈಲ್ ತೊಗೊಂಡು ವೈಫೈ ಆನ್ ಮಾಡಿಬಿಟ್ಟು ಕನೆಕ್ಟ್ ಮಾಡಿ ಜೂಮ್ ಅಂತ ಕ್ರಿಯೇಟ್ ಮಾಡಬೇಕು. 5 ಗಂಟೆ ನಂತರ ಅದೇ 6 ಗಂಟೆ ನೋಡಿದ್ರೆ ಕಾಣುತ್ತಲ್ಲ ಆ ಟೈಮ್ ನಾನು ಬರ್ತೀನಿ. ಗಾಡಿ ಮಾಡಬೇಕು ಹದಿನೆಂಟು ಜನ. ಇಲ್ಲ ಅಲ್ಲೋಗಿಲ್ಲ. ನಾಲ್ಕೂವರೆಗೆ ಇದು ಮೇಲೆ ನೋಡ್ಕೊಳ್ತೀನಿ. ಬೇಕು ಮಾಡಲ್ಲ. ಇಟ್ ಈಸ್ ಫಸ್ಟ್ ಲೆಕ್ಚರರ್ದು ಶುರು ಮಾಡ್ಬೋದು. ಮುಂದೆ ಬಂದ್ಬಿಡ್ತೀರಾ ಒಂದು ಸ್ವಲ್ಪ ಅದೇ ಏನು ಮಾಡೋದು. ಅಸ್ವಂತ್ ಸರ್ ಶುರು ಮಾಡ್ಬಿಡಲ್ಲ. ಇವತ್ತು ನಾವೆಲ್ಲ ಪಾರ್ಷಿಯಲ್ ಲೂನಾರ್ ಎಕ್ಲಿಪ್ಸ್ ಅಥವಾ ಪಾರ್ಶ್ವ ಚಂದ್ರಗ್ರಹಣ ಅಂತ ಏನಿದೆ ಅದನ್ನು ವಿಟ್ನೆಸ್ ಮಾಡೋಕ್ಕೆ ಹೋಗ್ತಿದ್ವಿ. ಅದು ನೋಡೋಕ್ಕೆ ಕಾಯ್ತಿದ್ದೀವಿ. ಇದು ಇದು ಸುಮಾರು 5:55ಕ್ಕೆ ನಮಗೆ ಕಾಣಿಸೋಕ್ಕೆ ಶುರು ಆಗುತ್ತೆ. ಯಾಕೆಂದರೆ ಆಗಲೇ ಗ್ರಹಣ ಶುರು ಆಗ್ಬಿಟ್ಟಿರುತ್ತೆ. ಗ್ರಹಣಗ್ರಸ್ತ ಚಂದ್ರ ಸುಮಾರು 5:49ಕ್ಕೆ ಉದಯ ಆಗುತ್ತೆ. ಅಂದರೆ ಮೂನ್ ರೈಸ್ ಇರುತ್ತಲ್ಲ, ಮೂನ್ ರೈಸ್ ಆಗೋದು ಸುಮಾರು ಬೆಂಗಳೂರಲ್ಲಿ 5:50ಕ್ಕೆ. ಸೊ ಅದಾದಮೇಲೆ ದಿಗಂತದಿಂದ ಹೊರೈಸಾನ್ ಅಂತ ಏನು ಹೇಳ್ತೀವಿ ಅದ್ರ ಮೇಲೆ ಬರುತ್ತೆ. ಅದು ಮೇಲೆ ಬಂದಮೇಲೆ ನಮಗೆ ಕಾಣಿಸೋಕ್ಕೆ ಶುರು ಆಗುತ್ತೆ. ಸೊ ಅಲ್ಲಿಂದ ಸುಮಾರು 6:19 ಗ್ರಹಣ ನೋಡ್ಬೋದು. ಸೊ ವಿ ವಿಶ್ ದಟ್ the sky is clear from the clouds and we are able to see the lunar eclipse that is going to that is being happening now. So idu yes ma'am. So illi this talk ಈ ಉಪನ್ಯಾಸ ಏನಿದೆ, this is just to give an information about the lunar eclipse.
ಲೂನಾರ್ ಎಕ್ಲಿಪ್ಸ್ ಅಂದರೆ ಏನು, ಲೂನಾರ್ ಎಕ್ಲಿಪ್ಸ್ ಯಾವಾಗ ಆಗುತ್ತೆ, ಅದು ಯಾವ ರೀತಿ ಸನ್ನಿವೇಶದಲ್ಲಾಗುತ್ತೆ, ಇದು ಯಾವ ರೀತಿ ಘಟನೆ ಅನ್ನೋದನ್ನು ಒಂದು ಸುಲಭವಾಗಿ ಸರಳವಾಗಿ ಹೇಳುವಂಥ ಒಂದು ಪ್ರಯತ್ನ. ಈ ಪ್ರಯತ್ನ ನಿಮಗೆ ಬಹುಶಃ ಗ್ರಹಣದ ಬಗ್ಗೆ ಹೆಚ್ಚು ಮಾಹಿತಿಗಳನ್ನ ಕೊಡೋಕ್ಕೆ ಅವಕಾಶ ಮಾಡಿಕೊಡುತ್ತೆ. ಅದೇ ರೀತಿ ನಿಮ್ಗೆ ಯಾವುದಾದ್ರೂ ಪ್ರಶ್ನೆಗಳಿದ್ರೆ ಗ್ರಹಣದ ಬಗ್ಗೆ ಸಂಕೋಚ ಮಾಡಿಕೊಳ್ಳದೆ ದಯವಿಟ್ಟು ಪ್ರಶ್ನೆಗಳನ್ನ ಕೇಳಿ, ಅದಕ್ಕೆ ಉತ್ತರಗಳನ್ನ ಇಲ್ಲೇ ಕೊಡಲಾಗುತ್ತೆ. ಆಮೇಲೆ ಬೇರೆ ಯಾವುದಾದ್ರೂ ಮಾಡಲು ಮೂಲಕ ಅದನ್ನು ಎಕ್ಸ್ಪ್ಲೇನ್ ಮಾಡೋದು ಅಥವಾ ಇನ್ನೂ ಸರಳ ರೀತಿಯಲ್ಲಿ ಏನಾದರೂ ಎಕ್ಸ್ಪ್ಲೇನ್ ಮಾಡೋದು ಸಾಧ್ಯ ಇರುತ್ತೆ. ಅದನ್ನು ನಮ್ಮ ಸಹೋದ್ಯೋಗಿ ಮಾಡಲ್ ಮೂಲಕ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ ಮೇಲೆ. ಸೊ ಅದನ್ನು ನೀವು ನಂತರ ನೋಡ್ಬೋದು. ಮೊದಲನೇದಾಗಿ ಈ 3 ಕಾಯಗಳು ನಮ್ಗೆ ತುಂಬ ಚಿರಪರಿಚಿತವಾದದ್ದು ಅಲ್ವಾ. ಅದನ್ನು ನೋಡಿದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಅದು ಯಾವುದಾದ್ರು ಇರ್ಬೋದು ಅಂತ. ಒಂದು ಭೂಮಿ, ನಾವು ವಾಸ ಮಾಡ್ತಾ ಇರೋವಂಥ ಜಾಗ, ನಾವೆಲ್ಲ ವಾಸ ಮಾಡ್ತಿರೋವಂಥ ಜಾಗ. ಇನ್ನೊಂದು ಸೂರ್ಯ. ಸೂರ್ಯ ಈ ಬಣ್ಣದಲ್ಲಂತೂ ಕಂಡಿರಲ್ಲ ನಮಗೆ ಸ್ವಲ್ಪ ಕೇಸರಿ ಅಥವಾ ಕೆಂಪು ಬಣ್ಣ ಯಾವಾಗ ಕಾಣುತ್ತೆ, ಸೂರ್ಯ ಹುಟ್ಟುವಾಗ ಅಥವಾ ಸೂರ್ಯ ಮುಳುಗುವಾಗ ಈ ರೀತಿ ಕೆಂಪು ಬಣ್ಣದ ಕಾಣ್ತೀವಿ. ಅದೇ ರೀತಿ ಮೇಲೆ ಬಂದಾಗ, ನೆತ್ತಿ ಮೇಲೆ ಬಂದಾಗ ಅದು ಬಿಳಿ ಬಣ್ಣದಲ್ಲಿ ಕಾಣಿಸುತ್ತೆ ನಮಗೆ. ಅದು ಇನ್ನೊಂದು ಕಾಯ. ಆಮೇಲೆ ಸೂರ್ಯನ ಬಗ್ಗೆ ನಮಗೇನು ಹೇಳಲೇಬೇಕಾಗಿಲ್ಲ. ಸೂರ್ಯ ನಮ್ಮ ಭೂಮಿಯ ಮೇಲಿರೋ ಎಲ್ಲ ಜೀವರಾಶಿಗಳ ಚೈತನ್ಯ, ಜೀವಸೆಲೆ, ಅಂದರೆ ದ ಎನರ್ಜಿ ವಿಚ್ ಮೇಕ್ಸ್ ದ ಲೈಫ್ to be there on the earth, right? So the sun gives the warmth and the energy that is required for the life. So that's why we are surviving on the planet called Earth. And the other object, ಇನ್ನೊಂದು ಆಬ್ಜೆಕ್ಟ್ ಯಾವುದು? ಚಂದ್ರ. ಚಂದ್ರ ನಮಗೆ ಒಂಥರ ಸಂತೋಷ ಕೊಡುವಂಥವನು. ಹುಣ್ಣಿಮೆ ಚಂದ್ರ ಅದರಲ್ಲೂ ಬಹುಶಃ ನಿಮಗೆಲ್ಲ ನೀವು ಅಭ್ಯಾಸ ಇದ್ದರೆ ಅಥವಾ ನಿಮ್ಮ ಹಿಂದಿನ ತಲೆಮಾರು ಅವ್ರನ್ನೆಲ್ಲ ಕೇಳಿದರೆ, ಹುಣ್ಣಿಮೆ ಬೆಳದಿಂಗಳ ಊಟ ಅನ್ನೋದೆಲ್ಲ ತುಂಬ ವಿಶೇಷವಾಗಿರ್ತಿತ್ತು. ಅಂದರೆ ಬೆಳದಿಂಗಳ ಊಟ ಮಾಡೋದೇ ಒಂದು, ಚಂದ್ರನ ನೋಡ್ಕೊಂಡು ಊಟ ಮಾಡೋದೇ ಒಂದು ತುಂಬ ಆಹ್ಲಾದಕರ ವಿಷಯ ಆಗಿರ್ತಿತ್ತು. ಪೂರ್ಣಚಂದ್ರನ ನೋಡೋದೇ ಒಂದು ಖುಷಿ. ಸೊ ಈ ಖುಷಿ ನಮ್ಮ ಚಿಕ್ಕ ವಯಸ್ಸಿಂದನೇ ನೋಡಿ ಅನುಭವಿಸಿರುವಂಥವ್ರು. ಸೊ ಈ 3 ಕಾಯಗಳು ನಮಗೆ ಅತಿ ಪರಿಚಯ ಆಗಿರೋದು. ಆಮೇಲೆ ಈ ಗ್ರಹಣಗಳಲ್ಲಿ ಈ 3 ಕಾಯಗಳ ಕಾರ್ಯಗಳ ಅಸ್ತಿತ್ವ ಇದೆ. ಆಮೇಲೆ ಅದು 3 ಕಾಯಗಳ ಬಗ್ಗೆ ತುಂಬ ಹೆಚ್ಚಿನ ಮಾಹಿತಿಗಳನ್ನ ಕೊಡಿಸ್ತಾ ಹೋಗುತ್ತೆ ಗ್ರಹಣ. ಅದಕ್ಕೆ ಗ್ರಹಣ ತುಂಬ ನಮಗೆ ಸಹಾಯಕಾರಿಯಾಗುತ್ತೆ. ಇದ್ರ ಮೂಲಕ ನಾವು ಚಂದ್ರನ ಬಗ್ಗೆ ತಿಳ್ಕೋಬೋದು, ಸೂರ್ಯನ ಬಗ್ಗೆ ತಿಳ್ಕೋಬೋದು, ಅದೇ ರೀತಿ ಭೂಮಿ ಬಗ್ಗೆನೂ ಕೆಲವೊಂದು ಮಾಹಿತಿಗಳನ್ನ ತಿಳ್ಕೋಬೋದು. ಒಂದು, ನಮಗೆ ಈ ಆಕಾಶ ವೀಕ್ಷಣೆ ಮಾಡಿದಾಗ ಬೆಳಿಗ್ಗಿನ ಹೊತ್ತು ಸೂರ್ಯ ಇರುತ್ತೆ, ಸೂರ್ಯನ ವೀಕ್ಷಣೆ ಮಾಡ್ಬೋದು. ರಾತ್ರಿ ಆದಮೇಲೆ ಚಂದ್ರನ ದರ್ಶನ ಆಗುತ್ತೆ, ಚಂದ್ರನ ವೀಕ್ಷಣೆ ಮಾಡ್ಬೋದು. ಚಂದ್ರ ಹೇಗೆ ಚಲಿಸ್ತಾನೆ, ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸ್ತಾನೆ, ಆಮೇಲೆ ಪಶ್ಚಿಮದಿಂದ ಪೂರ್ವಕ್ಕೆ ಏನಾದರೂ ಚಲಿಸ್ತಾನ, ಆ ಕುತೂಹಲ ಏನಿದ್ರೆ ನೀವು ಅದನ್ನು ವೀಕ್ಷಣೆ ಮಾಡಿ ನೋಡಿ, ನಿಮಗೆ ಆ ಚಲನೆ ಕೂಡ ಗೋಚರಿಸುತ್ತೆ. ನಾವು ಯೂಶಲಿ ಪೂರ್ವದಲ್ಲಿ ಹುಟ್ಟುತ್ತೆ ಚಂದ್ರ, ಪಶ್ಚಿಮದಲ್ಲಿ ಮುಳುಗುತ್ತೆ. ರೈಟ್, ಇಟ್ ರೈಸಸ್ ಇನ್ ದ ಈಸ್ಟ್ ಆ್ಯಂಡ್ ಸೆಟ್ಸ್ ಇನ್ ದ ವೆಸ್ಟ್ ಅಂತ. ಆದರೆ ಇನ್ನೊಂದು ಮೂವ್ಮೆಂಟ್ ಇದೆ ಚಂದ್ರಂದು ಅಕ್ರಾಸ್ ದ ಸ್ಕೈ, ಅದು ವೆಸ್ಟಿಂದ ಈಸ್ಟ್ ಕಡೆ ಹೋಗುವಂಥದ್ದು. ಅದನ್ನು ನೀವು ಗಮನಿಸಿದ್ರೆ ಪ್ರತಿದಿನ, ಒಂದೇ ದಿವಸದಲ್ಲಿ ಆಗಲ್ಲ, ಪ್ರತಿದಿನ ಗಮನಿಸಿದ್ರೆ ಆವಾಗ ನಿಮಗೆ ಇದನ್ನ ಆ ರೀತಿ ಚಲನೆನ ಕಾಣ್ಬೋದು. ಅದಲ್ಲದೆ ಈ ಥರ ವೀಕ್ಷಣೆ ಮಾಡಿದಾಗ ಚಂದ್ರ, ಸೂರ್ಯ, ಮನುಷ್ಯ ಯಾವಾಗ ಕಣ್ಬಿಟ್ಟು ನೋಡೋಕೆ ಶುರು ಮಾಡಿದ್ನೋ ಆಗ್ಲಿಂದನೂ ಸೂರ್ಯ ಚಂದ್ರನನ್ನ ಕಾಣ್ತಾನೆ ಇದ್ದಾರೆ. ಆ ಕುತೂಹಲನೇ ಇದೇನಿರ್ಬೋದು, ಈ ಕಾಯಗಳೇನಿರ್ಬೋದು ಅನ್ನೋ ಕುತೂಹಲ ಆ ಚಂದ್ರನ ಬಗ್ಗೆ, ಸೂರ್ಯನ ಬಗ್ಗೆ ನಮಗೆ ಹೆಚ್ಚು ಮಾಹಿತಿಗಳನ್ನ ಕೊಟ್ಟಿದೆ. ಏನು ಮಾಹಿತಿ ಅಂದರೆ ಚಂದ್ರನ ಗಾತ್ರ, ಸೂರ್ಯನ ಗಾತ್ರ, ಆಮೇಲೆ ಭೂಮಿ ಗಾತ್ರ, ಈ 3 ಒಂದು ಸ್ವಲ್ಪ
ನಮಗೆ ಗ್ರಹಣಗಳ ಬಗ್ಗೆ ತುಂಬ ಆಳವಾಗಿ ತಿಳ್ಕೊಬೇಕಂದ್ರೆ ಈ ಗಾತ್ರಗಳ ಬಗ್ಗೆ ತಿಳ್ಕೊಳ್ಳೋದು ಅವಶ್ಯಕ. ಹಾಗೇನೆ ಅದು ದೂರಗಳು, ಭೂಮಿಯಿಂದ ಎಷ್ಟು ದೂರದಲ್ಲಿದೆ. ಯಾಕಂದ್ರೆ ನಾವು ಭೂಮಿ ಮೇಲೆ ವಾಸ ಮಾಡ್ತಿರೋದ್ರಿಂದ ಈ ಕಾಯಗಳು, ಈ ಆಬ್ಜೆಕ್ಟ್ಗಳು ಏನು ಹೇಳ್ತೀವಿ, ಮೂನ್ ಮತ್ತು ಸೂರ್ಯ, ಮೂನ್ ಅಂಡ್ ಸನ್, ಅದೆಷ್ಟು ದೂರದಲ್ಲಿದೆ ಅಂತ ತಿಳ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ನಮಗೆ ಗೊತ್ತಿರೋ ಹಾಗೆ ಸೂರ್ಯ ನಮ್ಮಿಂದ ಸುಮಾರು 150 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ. 150 ಮಿಲಿಯನ್ ಕಿಲೋಮೀಟರ್ಸ್ ಆಯ್ತಾ, ಅಷ್ಟು ಡಿಸ್ಟೆನ್ಸ್ ಇದೆ ಸನ್ಗೂ ಅರ್ತ್ಗೂ. ಅದೇ ರೀತಿ ಮೂನ್ಗೂ ಅರ್ತ್ಗೂ ಡಿಸ್ಟೆನ್ಸ್ 3,80,000, 3,80,000 ಆವರೇಜ್. ರೈಟ್. ಯಾಕೆ ಆವರೇಜ್ ಅಂತ ಹೇಳ್ತೀವಿ ಅಂದರೆ ಆಮೇಲೆ ಹೇಳ್ತೀನಿ, ಅದು ಆರ್ಬಿಟ್ ಹೇಳುವಾಗ. ಭೂಮಿ ನಮ್ಗೆ ಗೊತ್ತಿರೋ ಹಾಗೆ ಸೂರ್ಯನ ಸುತ್ತ ಸುತ್ತುತ್ತೆ, ಹಾಗೆ ಚಂದ್ರ ಭೂಮಿ ಸುತ್ತ ಸುತ್ತುತ್ತೆ. ಸೊ ಇದ್ರ ಬಗ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಈಗ ದೂರದ ಬಗ್ಗೆ ನೋಡಿದ್ವಿ, ಮತ್ತೊಂದ್ಸಲ ಹೇಳ್ತೀನಿ. ಸೂರ್ಯ ಸುಮಾರು 150 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ ನಮ್ಮಿಂದ. ಚಂದ್ರ ಸುಮಾರು 3,80,000 ಕಿಲೋಮೀಟರ್ ದೂರದಲ್ಲಿದೆ. ಅಷ್ಟು ದೂರದಲ್ಲಿದೆ ಆಯ್ತಾ. ನಾನು ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಅದೇ ರೀತಿ ಗಾತ್ರದಲ್ಲಿ ನೋಡೋಣ. ಸೂರ್ಯ ಸುಮಾರು 13 ಲಕ್ಷ ಕಿಲೋಮೀಟರ್, ಅದು ವ್ಯಾಸ, ಡಯಾಮೀಟರ್ ಅಂತ ಏನು ಹೇಳ್ತೀವಿ, ಅದು ಸುಮಾರು 13 ಲಕ್ಷ ಕಿಲೋಮೀಟರ್ ಆಯ್ತಾ, ಡಯಾಮೀಟರ್. ಭೂಮಿದು ಎಷ್ಟು? ಭೂಮಿ ಸುಮಾರು 12,500 ಕಿಲೋಮೀಟರ್. 13 ಲಕ್ಷ ಕಿಲೋಮೀಟರ್ ಅಂದರೆ ಸೂರ್ಯ ಎಷ್ಟು ದೊಡ್ಡದು. ಸುಮಾರು ನೀವು ಭೂಮಿನ ಜೋಡಿಸ್ತಾ ಹೋದರೆ ಅಕ್ರಾಸ್ ದ ಡಯಾಮೀಟರ್ ಸುಮಾರು 108 ಭೂಮಿನ ಜೋಡಿಸ್ತಾ ಹೋಗೋದು, ಅಷ್ಟು ದೊಡ್ಡದು ಸೂರ್ಯ. ಸೊ 13 ಲಕ್ಷ ಕಿಲೋಮೀಟರ್ ಅದರದ್ದು. ಭೂಮಿದು 12,500 ಕಿಲೋಮೀಟರು. ಅದೇ ರೀತಿ ಚಂದ್ರನದು ಸುಮಾರು 3,500 ಕಿಲೋಮೀಟರ್. ಅಂದರೆ ನಮ್ಗೇನರ್ಥ ಆಗುತ್ತೆ, ಚಂದ್ರ ಚಿಕ್ಕ ಆಬ್ಜೆಕ್ಟ್, ಚಿಕ್ಕ ಕಾಯ. ಯಾವಾಗ ಕಂಪೇರ್ ಟು ಅರ್ತ್ ಆ್ಯಂಡ್ ಸನ್ ಕಂಪೇರ್ ಮಾಡಿದ್ರೆ ತುಂಬ ಚಿಕ್ಕದು. ಭೂಮಿ ಕಂಪೇರ್ ಮಾಡಿದ್ರು ಸುಮಾರು ಅರ್ಧದಷ್ಟು, ಅರ್ಧಕ್ಕಿಂತ ಕಡಿಮೆ ಆಯ್ತಾ, ಸುಮಾರು ಕಾಲು ಭಾಗದಷ್ಟು, ಅಷ್ಟು ಚಿಕ್ಕ ಕಾಯ. ಸೊ ಈಗ ನಾವು ನೋಡ್ತಾ ಇರೋದು ವಿಸ್ಮಯ, ಒಂದನ್ನ ಒಂದು ಮರೆ ಮಾಚುವಂಥದ್ದು. ಅದಕ್ಕೋಸ್ಕರ ನಾನು ಹೇಳಿದ್ದು, ಈಗ ಈ 3 ದೂರ ಮತ್ತು ಅದ್ರ ಗಾತ್ರನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ, ಎಷ್ಟು ದೊಡ್ಡದು ಅಂತ. ಅದನ್ನ ಮತ್ತೆ ಇನ್ನೊಂದ್ಸಲಿ ಮುಂದುವರಿಸ್ಬೇಕು. ನಮಗೆ ಈ ಆಕಾಶ ವೀಕ್ಷಣೆಯಿಂದ ನಮ್ಗೆ ಏನು ತಿಳಿದು ಬರುತ್ತೆ, ಸೂರ್ಯನ ಸುತ್ತ ಭೂಮಿ ಸುತ್ತುತ್ತಾ ಇದೆ ಒಂದು ದೀರ್ಘವೃತ್ತ, ಅಂದರೆ ಎಲಿಪ್ಟಿಕಲ್ ಅಂತೀವಲ್ಲ, ಎಲಿಪ್ಟಿಕಲ್ ಅಂಡಾಕಾರವಾದ ಒಂದು ಕಕ್ಷೆ ಸೂರ್ಯನ ಸುತ್ತ ಭೂಮಿ ಸುತ್ತುತ್ತಿದೆ. ಅದೇ ರೀತಿ ಭೂಮಿ ಸುತ್ತ ಚಂದ್ರ ಸುತ್ತುತ್ತಿದೆ ಆಯ್ತಾ. ಭೂಮಿ ಒಂದು ಸುತ್ತು ಸೂರ್ಯನ ಸುತ್ತ ಹೋದ್ರೆ ಅದನ್ನ ನಾವು 1 ವರ್ಷ ಅಂತ ಹೇಳ್ತೀವಿ. ಅದೇ ಚಂದ್ರ ಭೂಮಿ ಸುತ್ತ ಒಂದು ಸುತ್ತು ಬಂದ ಅದನ್ನ 1 ತಿಂಗಳು, ಅದು ಚಂದ್ರನ ರೆಫರೆನ್ಸ್ ಇಟ್ಕೊಂಡು ಚಾಂದ್ರಮಾನ ಮಾಸ ಅಂತ ಹೇಳ್ತೀವಿ. ಅಂದ್ರೆ 1 ತಿಂಗಳನ್ನ ಚಂದ್ರ ಎಷ್ಟು ಒಂದು ಅಮಾವಾಸ್ಯೆಯಿಂದ ಇನ್ನೊಂದು ಅಮಾವಾಸ್ಯೆ ಬಂದಾಗ, ಒಂದು ಪಾಯಿಂಟಿಂದ ಅದೇ ಪಾಯಿಂಟ್ಗೆ ಮತ್ತೆ ಬಂದಾಗ ಅದನ್ನ 1 ಮಾಸ 1 ತಿಂಗಳು ಅಂತ ಹೇಳ್ತೀವಿ. ಸೊ ಈ ಚಲನೆ ನಮಗೆ ಆಕಾಶ ವೀಕ್ಷಣೆಯಿಂದಾನೇ ಗೊತ್ತಾಗಿತ್ತು. ಸೊ ಮುಂದೆ ಇದೇ ವೀಕ್ಷಣೆ, ಚಂದ್ರನ ವೀಕ್ಷಣೆ ನಮಗೆ ಅದ್ರ ಕಲೆಗಳ ಬಗ್ಗೆನೂ ತಿಳಿಸ್ಕೊಡುತ್ತೆ. ನೀವು ಹೇಗೆ ಚಂದ್ರ ಭೂಮಿ ಸುತ್ತುತ್ತಿದ್ದಾನೆ ಅನ್ನೋ ಒಂದು ಕಲ್ಪನೆ ಮಾಡ್ಕೋಬೋದು. ಅದ್ರ ಮೇಲೆ ಉಂಟಾಗ್ತಿರುವಂಥ ಫೇಸಸ್ ಆಫ್ ಮೂನ್ ಅಂತ ಏನು ಹೇಳ್ತೀವಿ ಆಯ್ತಾ, ಚಂದ್ರನ ಕಲೆಗಳು. ನೀವು ಅಮಾವಾಸ್ಯೆ ದಿವಸ ನಿಮಗೆ ಚಂದ್ರ ಕಾಣಲ್ಲ. ಅಮಾವಾಸ್ಯೆ ಆಗಿ 1-2 ದಿವಸಕ್ಕೆ ನಿಮಗೆ ಚಂದ್ರ ಒಂದು ಸಣ್ಣ ಗೆರೆ ಥರ ಕಾಣುತ್ತೆ. ಅದೇ ಇನ್ನೊಂದು 2-3 ದಿವಸ ಆದಮೇಲೆ ಇನ್ನೊಂದು ಸ್ವಲ್ಪ ವೃದ್ಧಿ ಆಗಿರುವಂಥ ಕಾಣ್ತೀವಿ. ಅದೇ 8ನೇ ದಿವಸಕ್ಕೆ ನಿಮಗೆ ಅರ್ಧ ಚಂದ್ರ, ಅದು ಅಷ್ಟಮಿ ಅಂತ ಏನು ಹೇಳ್ತೀವಿ, ಅದು 8ನೇ ದಿನ ಅಮಾವಾಸ್ಯೆ ಆದ 8ನೇ ದಿನಕ್ಕೆ ನಾವು ಚಂದ್ರ ಅರ್ಧ ಭಾಗದಷ್ಟು ಪ್ರಕಾಶಮಾನವಾಗಿರೋದನ್ನ ನೋಡ್ತೀವಿ. ಅವತ್ತನ್ನು ನಾವು ಅರ್ಧ ಚಂದ್ರ. ಅದೇ ರೀತಿ ಇನ್ನೂ ಒಂದು 8 ದಿನ ಅಥವಾ 7 ದಿನ ಆದಮೇಲೆ ಅದು ಹುಣ್ಣಿಮೆ ಅಂತ ಹೇಳ್ತೀವಿ. ಅವತ್ತು ನಾವು ಪೂರ್ಣ ಚಂದ್ರ
ಪೂರ್ತಿ ವೃತ್ತಾಕಾರದಲ್ಲಿರುವಂಥದ್ದನ್ನು ನಾವು ಕಾಣ್ತೀವಿ, ಫುಲ್ ಮೂನ್ ನೋಡ್ತೀವಿ. ಸೊ ಅದಾದಮೇಲೆ ಮತ್ತೆ ನಾವೇನು ನೋಡ್ತೀವಿ, ಆ ಬೆಳಕೇನಿತ್ತು ಅದು ಸಂಪೂರ್ಣವಾಗಿ ಏನು ಚಂದ್ರ ಕಾಣ್ತಿತ್ತು ಅದು ಮತ್ತೆ ಕ್ಷೀಣಿಸ್ತಾ ಮತ್ತೆ ಕಡಿಮೆ ಆಗ್ತಾ ಬರುತ್ತೆ. ಮತ್ತೆ ನಾವು ಯಾವ್ಯಾವ ಹಂತಗಳು ಜಾಸ್ತಿ ವೃದ್ಧಿ ಆಗ್ತಾ ಇದ್ದಾಗ, ಬೆಳಕು ವೃದ್ಧಿ ಆಗ್ತಾ ಇದ್ದಾಗ ನೋಡಿದ್ವು, ಅದೇನೆ ಬೆಳಕು ಕಡಿಮೆ ಆಗ್ತಾ ಇರುವಾಗಲೂ ಅದೇ ರೀತಿಯ ಒಂದು ಕಲೆಗಳನ್ನ ನೋಡ್ತಾ ಹೋಗ್ತೀವಿ. ಮತ್ತೆ ಅರ್ಧ ಚಂದ್ರ 8 ದಿವಸ ಆದಮೇಲೆ ಮತ್ತೆ ಅರ್ಧ ಚಂದ್ರ ಬರುತ್ತೆ, ಮತ್ತೆ ಅದಾದಮೇಲೆ ಅಮಾವಾಸ್ಯೆ ಬರುತ್ತೆ. ಸೊ ಇದನ್ನ ತುಂಬಾ ದಿನಗಳ ಕಾಲ ನೋಡಿದ್ರೆ ನಿಮಗೆ ಈ ರೀತಿ ಅಮಾವಾಸ್ಯೆ ಮೂಲಕ ಅಷ್ಟಮಿ, ಅಮಾವಾಸ್ಯೆ, ಅಷ್ಟಮಿ, ಹುಣ್ಣಿಮೆ, ಮತ್ತೆ ಅಷ್ಟಮಿ, ಮತ್ತೆ ಅಮಾವಾಸ್ಯೆ, ಮತ್ತೆ ಅಷ್ಟಮಿ, ಮತ್ತೆ ಹುಣ್ಣಿಮೆ, ಮತ್ತೆ ಅಷ್ಟಮಿ, ಮತ್ತೆ ಹುಣ್ಣಿಮೆ, ಅಮಾವಾಸ್ಯೆ, ಈ ರೀತಿಯಾದ ಒಂದು ಸೈಕ್ಲಿಕ್ ಪಿರಿಯಾಡಿಕ್ ಒಂದು ಆವರ್ತನ ಇದನ್ನ ನಾವು ನೋಡ್ಬೋದು. ಈ ರೀತಿ ನೋಡಿದಾಗ ನಮಗೆ ಚಂದ್ರನ ಚಲನೆ ಬಗ್ಗೆ ಎಷ್ಟು ದಿನ ತಗೊಳುತ್ತೆ ಅನ್ನೋದನ್ನೆಲ್ಲ ನಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಈ ರೀತಿ ಚಂದ್ರ ಚಲಿಸುವಾಗ ನಮಗೆ ಒಂದು ಪ್ರಶ್ನೆ ಬರೋದು, ಈ ಕಲೆಗಳು ಯಾಕೆ ಉಂಟಾಗುತ್ತೆ? ಫೇಸಸ್ ಆಗುತ್ತಲ್ಲ, ಅರ್ಧ ಚಂದ್ರ ಕಾಣುತ್ತೆ, ಕಾಲು ಭಾಗ ಕಾಣುತ್ತೆ, ಮುಕ್ಕಾಲು ಭಾಗ ಕಾಣುತ್ತೆ, ಕಿಬೋಸ್ ಫೇಸ್ ಅಂತ ಹೇಳ್ತೀವಿ. ಅದಕ್ಕೆ ಉಂಟಾಗೋ ಕಾರಣ ಏನು ಹಂಗಂದ್ರೆ, ಚಂದ್ರ ಕಾಯನೇ ಅರ್ಧ ಇರುತ್ತೆ, ಆಮೇಲೆ ಅದು ಬೆಳವಣಿಗೆ ಆಗುತ್ತೆ, ಅದರಿಂದ ಪೂರ್ತಿ ಉಂಟಾಗುತ್ತೆ, ಪೂರ್ತಿ ಕಾಯ ಉಂಟಾಗುತ್ತೆ, ಆಮೇಲೆ ಮತ್ತೆ ಅದು ಅರ್ಧ ಭಾಗ ಕಳ್ಕೊಳ್ಳುತ್ತೆ. ಆ ರೀತಿನ ಅಂತ ನೋಡಿದಾಗ ಆ ರೀತಿ ಸಾಧ್ಯ ಇಲ್ಲ ಅಂತ ಗೊತ್ತಾಗುತ್ತೆ. ಇನ್ನೊಂದು ಕಾರಣ ಏನಿರ್ಬೋದು ಅಂತ ಊಹಿಸಿದಾಗ, ಬೆಳಕು ಯಾವ ಪ್ರಮಾಣದಲ್ಲಿ ಬೀಳುತ್ತೋ ಚಂದ್ರನ ಮೇಲೆ ಅಷ್ಟು ಪ್ರಮಾಣ ಪ್ರತಿಫಲನಗೊಳ್ಳುತ್ತೆ. ಆ ಪ್ರತಿಫಲನಗೊಂಡ ಬೆಳಕು ಭೂಮಿಲಿ ಕಂಡಾಗ ನಮಗೆ ಈ ರೀತಿಯಾದ ಕಲೆಗಳು ಕಾಣಿಸುತ್ತೆ ಅಂತ ಗೊತ್ತಾಗುತ್ತೆ. ಸೊ ಈ ರೀತಿ ಗೊತ್ತಾದಾಗ ನಮಗೆ ಇದು ಚಂದ್ರನಿಂದ ಬರ್ತಾ ಇರೋ ಬೆಳಕಲ್ಲ, ಸೂರ್ಯನಿಂದ ಬರ್ತಾ ಇರೋ ಬೆಳಕು ಚಂದ್ರನ ಮೇಲೆ ಬಿದ್ದು ಅದು ಪ್ರತಿಫಲನಗೊಳ್ಳುತ್ತಿದೆ. ಆ ಬೆಳಕನ್ನೇ ನಾವು ನೋಡಿ ಅದು ಚಂದ್ರನಿಂದ ಬರ್ತಿರೋ ಬೆಳಕು ಅಂತ ಭಾವಿಸ್ತೀವಿ ಅಲ್ವಾ? ಸೊ ಇದು ಸೂರ್ಯನ ಬೆಳಕೆ, ಆದರೆ ಚಂದ್ರನಿಂದ ಪ್ರತಿಫಲನಗೊಂಡಿರೋ ಬೆಳಕು. ಅದರಿಂದ ಸೂರ್ಯನಷ್ಟು ಪ್ರಕಾಶಮಾನವಾಗಿರಲಿಲ್ಲ ಚಂದ್ರ, ತುಂಬ ತಂಪಾದ ಬೆಳಕನ್ನು ಕೊಡುವಂಥ ಕಾಯ ಚಂದ್ರ ಅಂತ ಗೊತ್ತಾಗುತ್ತೆ. ಸೊ ಈ ರೀತಿ ಬರುವಾಗ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬೀಳುತ್ತೆ. ಸಂಪೂರ್ಣವಾಗಿ ಬಿದ್ದಾಗ ಅದನ್ನು ಹುಣ್ಣಿಮೆ ಅಂತ ಹೇಳ್ತೀವಿ ಅಲ್ವಾ? ಪೂರ್ಣ ಬಿದ್ದಾಗ ಹುಣ್ಣಿಮೆ ಅಂತ ಹೇಳ್ತೀವಿ. ಆದರೆ ಸೂರ್ಯನ ಬೆಳಕು ಭೂಮಿಯ ಕಡೆ ಮುಖ ಮಾಡಿರೋ ಚಂದ್ರನ ಮೇಲೆ ಬೀಳದೇ ಇರೋ ಟೈಮಲ್ಲಿ ನಮಗೆ ಚಂದ್ರನ ನೋಡೋಕ್ಕಾಗಲ್ಲ. ಸೊ ಅವಾಗ ನಾವೇನು ಹೇಳ್ತೀವಿ, ಅದನ್ನ ಅಮಾವಾಸ್ಯೆ ಅಂತ ಹೇಳ್ತೀವಿ. ಹಂಗಂದ್ರೆ ಅವತ್ತು ಚಂದ್ರ ಇರಲಿಲ್ಲ ಅಂತ ಅಲ್ಲ, ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ದಿರುತ್ತೆ, ಆದರೆ ಬೇರೆ ಭಾಗದಲ್ಲಿ ಬಿದ್ದಿರುತ್ತೆ. ಅದು ನಮ್ಮ ಭೂಮಿಯಿಂದ ಗೋಚರಿಸೋದಿಲ್ಲ, ಆಯ್ತಾ? ಆ ಕಡೆ ಮುಖ ಮಾಡಿರುತ್ತಲ್ಲ, ನಮ್ಮ ಭೂಮಿಗೆ ಮುಖ ಮಾಡಿರುವಂಥ ಭಾಗಕ್ಕೆ ಸೂರ್ಯನ ಬೆಳಕು ಬೀಳಲ್ಲ, ಅದರಿಂದ ನಮಗೆ ಸೂರ್ಯ ಕಾಣಿಸೋದಿಲ್ಲ. ಅದನ್ನ ನಾವು ಅಮಾವಾಸ್ಯೆ ಅಂತ ಕರಿತೀವಿ. ಸೊ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆ ಎರಡು ವಿಶೇಷವಾದ ಘಟನೆಗಳು ಅಂತ ಗೊತ್ತಾಗುತ್ತೆ ಅಲ್ವಾ? ಇದು ಯಾವಾಗ ಸಾಧ್ಯ? ಭೂಮಿ ಸುತ್ತ ಚಂದ್ರ ಸುತ್ತುವಾಗ ಅದ್ರ ಮೇಲೆ ಬೀಳುವಂತ ಬೆಳಕಿನಲ್ಲಿ ವ್ಯತ್ಯಾಸಗಳಾಗುತ್ತೆ, ಆಯ್ತಾ? ಅದೇ ರೀತಿ ಅದು ಪ್ರತಿಫಲನಗೊಳ್ಳುತ್ತಲ್ಲ ಬೆಳಕು ಚಂದ್ರನಿಂದ, ಅದರಲ್ಲೂ ವ್ಯತ್ಯಾಸ ಆಗುತ್ತೆ. ಎಷ್ಟು ಭಾಗ ನಮಗೆ ಆ ಪ್ರತಿಫಲನಗೊಂಡು ಬೆಳಕು ಕಾಣಿಸುತ್ತೋ ಅಷ್ಟು ಭಾಗದ ಚಂದ್ರವನ್ನ ನೋಡ್ತೀವಿ. ಸೊ ಆ ರೀತಿ ಅದಕ್ಕೆ ತಕ್ಕನಾದ ಕಲೆಗಳನ್ನ ನೋಡ್ತೀವಿ. ಸೊ ಇದನ್ನ ನಾವು ಪ್ರತಿ ತಿಂಗಳು ವ್ಯತ್ಯಾಸ ಆಗೋದನ್ನ ನೋಡ್ತಿರ್ತೀವಿ. ಸೊ ಈಗ ಈ ಎರಡು ವಿಶೇಷ ಘಟನೆಗಳನ್ನು ನೋಡೋಣ. ಒಂದು ಅಮಾವಾಸ್ಯೆ, ಇನ್ನೊಂದು ಹುಣ್ಣಿಮೆ. ಈ ಅಮಾವಾಸ್ಯೆ ಬಂದಾಗ ನಾನು ಆಗಲೇ ಹೇಳಿದೆ, ಸೂರ್ಯ ಮತ್ತು ಭೂಮಿಯ ಮಧ್ಯ ಚಂದ್ರ ಬಂದಿರುತ್ತೆ, ಆಯ್ತಾ? ಅಂದ್ರೆ ಸೂರ್ಯ ಇಲ್ಲಿದೆ, ಇಲ್ಲಿ ಭೂಮಿ ಇದೆ, ಇಲ್ಲಿ ಮಧ್ಯ ಚಂದ್ರ ಇದೆ. ಸೂರ್ಯನ ಬೆಳಕು ನಮಗೆ
ಬೆಳಕಿನ ಮೂಲ ಯಾವುದು ಸೋಲಾರ್ ಸಿಸ್ಟಮ್ ಅಲ್ಲಿ ಒಂದೇ ಒಂದು ಸೋರ್ಸ್ ಆಫ್ ಲೈಟ್ ಯಾವುದಿದೆ, ಸನ್. ಸೊ ಈ ಸೂರ್ಯನಿಂದ ಬರ್ತಿರೋ ಬೆಳಕು ಈ ಚಂದ್ರನ ಅರ್ಧ ಭಾಗ ಏನಿದೆ ಅದೇ ಭೂಮಿ ಕಡೆ ತಿರುಗೋದು, ಅಲ್ಲಿ ಬೀಳೋದೇ ಇಲ್ಲ. ಯಾಕಂದ್ರೆ ಸೂರ್ಯ ಈ ಕಡೆ ಇರ್ತಾನೆ. ಸೊ ಇಲ್ಲಿ ಭೂಮಿ ಇರೋದ್ರಿಂದ ನಮಗೆ ಈ ಚಂದ್ರ ದರ್ಶನ ಆಗೋದೇ ಇಲ್ಲ. ಆಯ್ತಾ? ಅದೇ ರೀತಿ ಇಲ್ಲಿ ಸೂರ್ಯ ಇದೆ, ಇಲ್ಲಿ ಭೂಮಿ ಇದೆ, ಇಲ್ಲಿ ಚಂದ್ರ ಇರ್ತಾನೆ. ಈಗ ನೋಡಿ, ಸೂರ್ಯನ ಬೆಳಕು ಸಂಪೂರ್ಣವಾಗಿ ಭೂಮಿ ಮೇಲೆ, ಚಂದ್ರನ ಮೇಲೆ ಬಿದ್ದು ಅದು ಪ್ರತಿಫಲನಗೊಂಡು ಸಂಪೂರ್ಣವಾಗಿ ಭೂಮಿ ಮೇಲೆ ಬಿಡಿತು. ಸೊ ಅದ್ರ ಕಾಣಿಸ್ತದೆ. ಸೊ ಹೀಗೆ ಕಾಣಿಸುವಾಗ ನಾವು ಹೇಳ್ತೀವಿ ಪ್ರತಿ ತಿಂಗಳು ಅಮಾವಾಸ್ಯೆ ಇರುತ್ತೆ, ಪ್ರತಿ ತಿಂಗಳು ಒಂದು ಹುಣ್ಣಿಮೆ ಇರುತ್ತೆ. ಹಾಗಾದ್ರೆ ಯಾಕೆ ನಮಗೆ ಪ್ರತಿ ತಿಂಗಳು ಹುಣ್ಣಿಮೆ ಅಮಾವಾಸ್ಯೆ ಕಾಣಿಸೋದಿಲ್ಲ ಅಲ್ವಾ? ಈಗ ನಮಗೆ ಗೊತ್ತಾಗಿದೆ ಏನೋ ವೀಕ್ಷಣೆಯಿಂದ ಸೂರ್ಯನ ಸುತ್ತ ಸೂರ್ಯನ ಸುತ್ತ ಭೂಮಿ ಸುತ್ತುತ್ತಿದೆ, ಅದೇ ರೀತಿ ಭೂಮಿ ಸುತ್ತ ಚಂದ್ರ ಸುತ್ತುತ್ತಿದೆ. ಇದು ಎರಡು ಸುತ್ತುವಾಗ ನಾವು ಇನ್ನೊಂದು ಅಂಶವನ್ನು ಗಮನಿಸಿದ್ವಿ. ಏನು ಅಂದ್ರೆ ಅದರಲ್ಲಿ ಕಲೆಗಳು ಉಂಟಾಗುತ್ತೆ, ಹುಣ್ಣಿಮೆ ಅಮಾವಾಸ್ಯೆಗಳು ಉಂಟಾಗುತ್ತೆ. ಆಮೇಲೆ ಅಮಾವಾಸ್ಯೆಗೆ ಯಾಕೆ ಏನ್ ಕಾರಣ, ಹುಣ್ಣಿಮೆಗೆ ಏನು ಕಾರಣ ಅಂತಾನು ತಿಳ್ಕೊಂಡ್ವಿ. ಈಗ ಬೆಳಕು ಬೀಳದೇ ಇರೋ ಭಾಗ ನಮ್ಮ ಕಡೆ ಮುಖ ಮಾಡಿರೋದ್ರಿಂದ ಅಮಾವಾಸ್ಯೆ ಅಂದ್ವಿ. ಯಾವುದು ಸಂಪೂರ್ಣವಾಗಿ ಬೆಳಕು ಬೀಳುತ್ತೋ ಆ ಭಾಗ ನಮಗೆ ಕಾಣಿಸೋದು, ಆ ಘಟನೆನ ನಾವು ಹುಣ್ಣಿಮೆ ಅಂದ್ವಿ. ಇವೆರಡೂ ಚಿತ್ರದಲ್ಲಿ ನೋಡ್ಬೋದು ನೀವು. ಈ ಎರಡು ಘಟನೆಗಳನ್ನ ನಾವು ವಿಶೇಷವಾಗಿ ತಗೊಂಡ್ರೆ ಯಾಕೆ ನಮಗೆ ಅಮಾವಾಸ್ಯೆ, ಪ್ರತಿ ಅಮಾವಾಸ್ಯೆಗೂ ಪ್ರತಿ ಹುಣ್ಣಿಮೆಗೂ ಈ ರೀತಿ ಗ್ರಹಣಗಳು ಉಂಟಾಗಲ್ಲ? ಗ್ರಹಣ ಅಂದ್ರೆ ಏನು? ಮೊದಲನೇದಾಗಿ ಈ ಮೂರು ಕಾರ್ಯಗಳು ಯಾವುದು ಚಲಿಸ್ತಿದ್ಯೋ, ಅದು ಸೂರ್ಯ, ಭೂಮಿ ಮತ್ತೆ ಚಂದ್ರ, ಈ ಮೂರು ಯಾವಾಗ ಒಂದೇ ನೇರ ಸರಳ ರೇಖೆಯಲ್ಲಿ ಬರುತ್ತೋ ಆಗ ಒಂದರ ನೆರಳಲ್ಲಿ ಇನ್ನೊಂದು ಕಾಯ ಬರುತ್ತೆ. ಉದಾಹರಣೆಗೆ ಒಂದು ಸೂರ್ಯ ಮತ್ತು ಭೂಮಿಯ ಮಧ್ಯ ಚಂದ್ರ ಬಂದಾಗ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ದು ಆ ಚಂದ್ರನ ನೆರಳು ಭೂಮಿ ಮೇಲೆ ಬೀಳುತ್ತೆ. ನಾವು ನೆರಳು ಹೇಗೆ ಉಂಟಾಗುತ್ತೆ ಅಂತ ಗೊತ್ತಿದೆ. ಯಾವುದೇ ಬೆಳಕಿನ ವಸ್ತು ಮುಂದೆ ಯಾವುದಾನ ಒಂದು ವಸ್ತುನಿಟ್ರೆ ಅಡ್ಡವಾಗಿ, ಆ ಬೆಳಕಿನ ದಾರಿಗೆ ಅಡ್ಡವಾಗಿಟ್ರೆ ನಿಮಗೆ ಅದ್ರ ನೆರಳು ಕಾಣಿಸುತ್ತಲ್ಲ, ಅದೇ ರೀತಿ ಅದಕ್ಕೆ ಇಲ್ಲಿ ಚಂದ್ರನ ನೆರಳು ಭೂಮಿಯ ಮೇಲೆ ಬೀಳುತ್ತೆ. ಚಂದ್ರನ ಅಂದ್ರೆ ಭೂಮಿಯಿಂದ ನೋಡಿದವ್ರಿಗೆ ಸೂರ್ಯನ ಚಂದ್ರ ಮರೆ ಮಾಡ್ದಂಗಾಗುತ್ತೆ. ಅದಕ್ಕೆ ನಾವು ಈ ಘಟನೆಯನ್ನು ಏನ್ ಹೇಳ್ತೀವಿ, ಸೂರ್ಯಗ್ರಹಣ ಅಂತ ಹೇಳ್ತೀವಿ. ಅದೇ ರೀತಿ ಇನ್ನೊಂದು ರೀತಿಯ ಒಂದು ಸನ್ನಿವೇಶ ಉಂಟಾಗುತ್ತೆ. ಯಾವುದು ಅಂದ್ರೆ ಸೂರ್ಯ ಇದೆ, ಚಂದ್ರ ಇದೆ, ಅದ್ರ ಮಧ್ಯದಲ್ಲಿ ಭೂಮಿ ಬರುತ್ತೆ. ಮೊದಲನೇದಲ್ಲಿ ಏನಾಗಿತ್ತು, ಸೂರ್ಯ ಮತ್ತು ಭೂಮಿಯ ಮಧ್ಯ ಚಂದ್ರ ಬಂದಾಗ ಸೂರ್ಯಗ್ರಹಣ ಆಯ್ತು ಅಂತ ನೋಡಿದ್ವಿ. ಅಂದ್ರೆ ಚಂದ್ರನ ನೆರಳು, ಅದ ಚಂದ್ರ ಸೂರ್ಯನ ಆವರಿಸ್ಕೊಳ್ತಾನೆ, ಅದರಿಂದ ಸೂರ್ಯಗ್ರಹಣ ಉಂಟಾಗುತ್ತೆ ಅಂತ ಹೇಳಿ. ಇನ್ನೊಂದು ಘಟನೆಯಲ್ಲಿ ಅಥವಾ ಇನ್ನೊಂದು ಸನ್ನಿವೇಶದಲ್ಲಿ ಸೂರ್ಯ ಹೀಗೆ ಚಲಿಸ್ತಾ ಇರುವಂತ ಭೂಮಿ ಸೂರ್ಯನ ಸುತ್ತ, ಅದ್ರ ಮಧ್ಯದಲ್ಲಿ ಸೂರ್ಯ ಮತ್ತು ಭೂಮಿಯ ಮಧ್ಯದಲ್ಲಿ ಚಂದ್ರ ಬಂದಾಗ, ಸರಳ ರೇಖೆ ಅಂದ್ರೆ ಸ್ಟ್ರೇಟ್ ಲೈನ್ ಅಲ್ಲಿ ಬಂದಾಗ, ಇನ್ನೊಂದು ಇದರಲ್ಲಿ ಚಂದ್ರ ಸೂರ್ಯನ ಸುತ್ತ ಭೂಮಿ ಸುತ್ತುತ್ತಿದೆ, ಆಯ್ತಾ? ಈ ಭೂಮಿಯ ಸುತ್ತ ಚಂದ್ರ ಸುತ್ತುತ್ತಿದೆ. ಈಗ ಒಂದು ಸನ್ನಿವೇಶ ಕಲ್ಪಿಸ್ಕೊಳ್ಳಿ. ಇಲ್ಲಿ ಭೂಮಿ ಮಧ್ಯದಲ್ಲಿದೆ, ಚಂದ್ರ ಆ ಕಡೆ ಇದೆ, ಸೂರ್ಯ ಇನ್ನೊಂದು ಕಡೆ ಇದೆ. ಸೊ ಬೆಳಕು, ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ದು ಅದು ಪ್ರತಿಫಲಿತವಾಗಿ, ಆಯ್ತಾ, ನಮ್ಗೆ ಬಂದಾಗ ಹುಣ್ಣಿಮೆ ಆಗುತ್ತೆ. ಆದ್ರೆ ಈ ಎಲ್ಲ ಸರಳ ರೇಖೆಯಲ್ಲಿದ್ದಾಗ ಆ ಸೂರ್ಯನಿಂದ ಬರ್ತಾ ಇರೋ ಬೆಳಕು ಚಂದ್ರನ ಮೇಲೆ ಬೀಳಲ್ಲ. ಯಾಕಂದ್ರೆ ಭೂಮಿ ಅಡ್ಡ ಬಂದ್ಬಿಟ್ಟಿರುತ್ತೆ. ಭೂಮಿ ಅಡ್ಡ ಬಂದಿರೋದ್ರಿಂದ ನಿಮ್ಗೆ ಚಂದ್ರ ಕಾಣಿಸ್ಬಾರ್ದು. ಅಥವಾ ಭೂಮಿಯಿಂದ ನೋಡಿದವ್ರಿಗೆ ಏನಾಗುತ್ತೆ, ಚಂದ್ರ ಗ್ರಹಣ ಆಗಿರುತ್ತೆ. ಅಂದ್ರೆ ಚಂದ್ರನ ಮೇಲೆ ಬೀಳ್ತಾ ಇರುವಂತ ಬೆಳಕನ್ನ ಭೂಮಿ ತಡೆ ಹಿಡಿದಿರುತ್ತೆ, ಆಯ್ತಾ? ಈ ಘಟನೆಯನ್ನ ನಾವು ಚಂದ್ರಗ್ರಹಣ ಅಂತ ಹೇಳ್ತೀವಿ. ಮತ್ತೊಂದ್ಸರಿ ಹೇಳ್ತೀನಿ. ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬಂದಾಗ ಸೂರ್ಯನ ಬೆಳಕು ಚಂದ್ರನ ತಲುಪೋಕೆ ಸಾಧ್ಯ ಆಗಲ್ಲ. ಆಗ ಏನಾಗುತ್ತೆ,
ಭೂಮಿ ಸಂಪೂರ್ಣವಾಗಿ ಚಂದ್ರನ ಆವರಿಸ್ಕೊಂಡಂಗೆ ಕಾಣುತ್ತೆ, ಅದನ್ನು ನಾವು ಚಂದ್ರಗ್ರಹಣ ಅಂತ ಹೇಳ್ತೀವಿ. ಆದರೆ ನೀವು ಬಹುಶಃ ನೋಡಿದ್ರೆ ಚಂದ್ರಗ್ರಹಣನ, ನೀವು ಚಂದ್ರಗ್ರಹಣದ ಟೈಮಲ್ಲಿ ಚಂದ್ರ ಸಂಪೂರ್ಣ ಕಪ್ಪಾಗಿ ಕಾಣಲ್ಲ. ಪೂರ್ಣ ಚಂದ್ರಗ್ರಹಣ ಸಂಪೂರ್ಣ ಕಪ್ಪಾಗಿ ಕಾಣಲ್ಲ. ನೀವು ಬೆಳಗ್ಗೆ ಸೂರ್ಯನ ಬೆಳಕು ಭೂಮಿ ಸಂಪೂರ್ಣವಾಗಿ ಬ್ಲಾಕ್ ಮಾಡಿದ್ರೆ ಅದು ಕಪ್ಪಾಗಿ ಕಾಣಬೇಕಾಗಿತ್ತು ಚಂದ್ರ. ಸೊ ಇವಾಗ ಯಾಕೆ ಕೆಂಪು ಬಣ್ಣದಲ್ಲಿ ಕಾಣುತ್ತೆ ಕೆಲವೊಂದು ಟೈಮು ಅಂತ ಅಂದರೆ, ನೀವು ಆ ಸೂರ್ಯನಿಂದ ಕಾರಣ ಏನು ಅಂದರೆ, ಸೂರ್ಯನಿಂದ ಬರ್ತಿರೋಂಥ ಬೆಳಕು ಭೂಮಿಯ ಮೇಲೆ ಬಿದ್ದಾಗ ಅಥವಾ ಭೂಮಿಯ ಮೂಲಕ ಅದು ಭೂಮಿಯಲ್ಲಿ ನಮಗೆ ಗೊತ್ತಿರೋ ಹಾಗೆ ಒಂದು ತೆಳುವಾದ ವಾತಾವರಣದ ಒಂದು ಕವಚ ಇದೆ. ಆ ವಾತಾವರಣದ ಮೂಲಕ ಬೆಳಕು ಆಗೋದಾಗ ಅಲ್ಲಿ ಬೆಳಕು, ಸೂರ್ಯನ ಬೆಳಕು ಎಲ್ಲ ನಿಮಗೆ ಸೂರ್ಯನಲ್ಲಿ ನಾನಾ ವಿಧವಾದ ಬಣ್ಣಗಳು ಇದೆ ಅಂತ ಗೊತ್ತು ಆಯ್ತಾ. ಆ ಬೆಳಕಿನ ಬಣ್ಣಗಳು ಎಲ್ಲವೂ ಚದುರ ಹೋಗ್ತವೆ, ಆದರೆ ಕೆಂಪು ಬಣ್ಣ ಮಾತ್ರ ಆ ವಾತಾವರಣದ ಮೂಲಕ ಅದು ಚಂದ್ರನ ಮೇಲೆ ಬೀಳುತ್ತೆ. ಆ ಚಂದ್ರನ ಮೇಲೆ ಬಿದ್ದಂಥ ಕೆಂಪು ಬೆಳಕೇನಿದೆ ಅದು ಪ್ರತಿಫಲನಗೊಳ್ಳುತ್ತೆ ಅಥವಾ ರಿಫ್ಲೆಕ್ಟ್ ಆಗುತ್ತೆ. ಈ ರೀತಿ ರಿಫ್ಲೆಕ್ಟ್ ಆಗಿದ್ದ ಕೆಂಪು ಬೆಳಕೇನಿದೆ ಅದು ಭೂಮಿಲಿ ಕಾಣಿಸಿದಾಗ ನಮಗೆ ಚಂದ್ರ ಕೆಂಪು ಬಣ್ಣದಲ್ಲಿ ಇದ್ದದ್ದು ಕಾಣಿಸುತ್ತೆ. ಸೊ ಚಂದ್ರಗ್ರಹಣದಲ್ಲಿ ಭೂಮಿ ಚಂದ್ರ ಮತ್ತು ಸೂರ್ಯನ ನಡುವೆ ಬಂದರೂ ಕೂಡ ನಮಗೆ ಚಂದ್ರ ಸಂಪೂರ್ಣವಾಗಿ ಕಪ್ಪಾಗಿದೆ. ಅದು ಕೆಂಪು ಬಣ್ಣದಲ್ಲಿ ಯಾಕೆ ಕಾಣುತ್ತೆ ಅಂದರೆ, ಅದ್ರ ವಾತಾವರಣದಿಂದ ಹಾದು ಹೋದ ಬೆಳಕು ಪ್ರತಿಫಲನಗೊಂಡು ಕೆಂಪು ಬಣ್ಣದಲ್ಲಿ ಕಾಣೋದ್ರಿಂದ ನಮಗೆ ಆ ಘಟನೆಯಲ್ಲಿ ಅಂದರೆ ಚಂದ್ರಗ್ರಹಣ ಅಂದರೆ ಭೂಮಿ ಎಲ್ಲಿ ಚಂದ್ರನ ಆವರಿಸ್ಕೊಳ್ಳುತ್ತೋ ಆ ಘಟನೆನ ನಾವು ಚಂದ್ರಗ್ರಹಣ ಅಂತೀವಿ. ಅದು ಕೆಂಪಾಗಿ ಕಾಣುತ್ತೆ. ಇದು ಕೇವಲ ಸಂಪೂರ್ಣ ಚಂದ್ರಗ್ರಹಣ ಆದಾಗ ಮಾತ್ರ ಸಾಧ್ಯ. ಇವಾಗ ನೋಡ್ತಿದ್ದೀರಲ್ಲ ಇಲ್ಲಿ ನೀವು ಚಂದ್ರನ ಕೆಂಪಾಗಿ ಕಾಣ್ತಿದೆ ಆಯ್ತಾ. ಅದು ಚಂದ್ರನ ನಿಜವಾದ ಅದೇ ಚಂದ್ರ ಇಟ್ಸ್ ಎ ಲೈವ್ ಪ್ರೋಗ್ರಾಮ್. ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಕನ್ನಡ, ನೋ ಪ್ರಾಬ್ಲಮ್. ಸೊ ಇಲ್ಲಿ ನೀವು ಕಾಣ್ತಿರುವಂಥ ಚಿತ್ರ ಸಂಪೂರ್ಣವಾಗಿ ಚಂದ್ರಗ್ರಹಣ ಆಗಿರುವಂಥದ್ದು. ನೀವು ನೋಡಿದ್ರೆ ಬೇರೆ ಯಾವುದೇ ಸಮಯದಲ್ಲೂ ನೀವು ಈ ರೀತಿಯ ಚಂದ್ರನ ನೋಡೋಕೆ ಸಾಧ್ಯ ಇಲ್ಲ. ಅಂದರೆ ಕೆಂಪುದಾಗಿ ಇದನ್ನ ಬ್ರೆಡ್ ಮೂನ್ ಅಂತಾರೆ, ಕಾಪರ್ ಮೂನ್ ಅಂತಾರೆ ಆಯ್ತಾ, ಬೇರೆ ಬೇರೆ ಹೆಸರುಗಳಿಂದ ಕೇಳ್ತಾರೆ. ಸೊ ಇದು ಈ ರೀತಿ ಬಣ್ಣದಲ್ಲಿ ಕಾಣುವಂಥ ಕಾರಣನೇ ನಾನು ಆಗಲೇ ಹೇಳಿದಂಗೆ ಭೂಮಿಯ ವಾತಾವರಣದ ಮೂಲಕ ಹೋದ ಕಿರಣಗಳು ಭೂಭಾಗ ಕೆಂಪು ಬಣ್ಣದ ಕಿರಣಗಳು ಮಾತ್ರ ಚಂದ್ರನ ತಲುಪಿ ಅದು ಪ್ರತಿಫಲನಗೊಳ್ಳುತ್ತೆ, ರಿಫ್ಲೆಕ್ಟ್ ಆಗಿ ನಮಗೆ ಕೆಂಪು ಬಣ್ಣದಲ್ಲಿ ಚಂದ್ರ ಕಾಣಿಸೋದ್ರಿಂದ ಸೂರ್ಯಗ್ರಹಣ ಸಂಪೂರ್ಣ ಚಂದ್ರಗ್ರಹಣದ ಸಮಯದಲ್ಲಿ ನಮಗೆ ಚಂದ್ರ ಬಹು ಕೆಂಪಾಗಿ ಕಾಣುತ್ತೆ. ಈಗ ಮತ್ತೆ ಅದೇ ಪ್ರಶ್ನೆಗೆ ಬಂದ್ರೆ, ಈಗ ಗ್ರಹಣ ಯಾವಾಗ ಆಗುತ್ತೆ ಅಂತ ಗೊತ್ತಾಯ್ತು. ಒಂದೇ ಸರಳ ರೇಖೆಯಲ್ಲಿ 3 ಕಾಯಗಳು ಬಂದಾಗ ಗ್ರಹಣ ಉಂಟಾಗುತ್ತೆ. ಯಾವ ಗ್ರಹಣ ಯಾವ ರೀತಿ ಉಂಟಾಗುತ್ತೆ ಅಂತಲೂ ನೋಡಿದ್ವಿ. ಇನ್ನೊಂದ್ಸಲ ಹೇಳ್ತೀನಿ. ಸೂರ್ಯಗ್ರಹಣ ಯಾವಾಗ ಆಗುತ್ತೆ ಅಂದ್ರೆ, ಚಂದ್ರ ಸೂರ್ಯ ಮತ್ತು ಭೂಮಿಯ ಮಧ್ಯೆ ಬಂದು ಸೂರ್ಯನನ್ನ ಆವರಿಸ್ಕೊಂಡಾಗ ನಮಗೆ ಅದನ್ನ ಚಂದ್ರಗ್ರಹಣ, ಭೂಮಿ ಮೇಲೆ ಇರೋರಿಗೆ ನಾವು ಅದನ್ನ ಸೂರ್ಯಗ್ರಹಣ ಅಂತೀವಿ. ಅದೇ ರೀತಿ ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬಂದಾಗ ಭೂಮಿ ಚಂದ್ರನ ಆವರಿಸ್ಕೊಡುತ್ತೆ, ಭೂಮಿಯ ನೆರಳು ಆವರಿಸ್ಕೊಡುತ್ತೆ ಚಂದ್ರನ. ಆ ಘಟನೆನ ನಾವು ಚಂದ್ರಗ್ರಹಣ ಅಂತ ಹೇಳ್ತೀವಿ. ಇದು 2 ಘಟನೆಗಳು 3 ಕಾಯಗಳು ಒಂದೇ ನೇರದಲ್ಲಿ ಬಂದಾಗ ಉಂಟಾಗುವಂಥದ್ದು. ಒಂದೇ ಸರಳ ರೇಖೆಯಲ್ಲಿ ಬಂದಿದ್ದಾಗ ಮಾತ್ರ ಈ ರೀತಿ ಆಗುತ್ತೆ. ಆದರೆ ಆಮೇಲೆ ಇನ್ನೊಂದು ವಿಶೇಷ ಏನು ಅಂದ್ರೆ, ನೀವು ಗಮನಿಸ್ಬೋದು, ಇದು ಹುಣ್ಣಿಮೆ ದಿನ ಅಥವಾ ಅಮಾವಾಸ್ಯೆ ದಿನ ಮಾತ್ರನೇ ಆಗುವಂಥದ್ದು. ಅಂದ್ರೆ ಅಮಾವಾಸ್ಯೆ ದಿನ ಸೂರ್ಯಗ್ರಹಣ ಉಂಟಾಗುತ್ತೆ, ಎಲ್ಲ ಚಂದ್ರಗ್ರಹಣಗಳು ಹುಣ್ಣಿಮೆ ದಿನನೇ ಆಗುತ್ತೆ ಆಯ್ತಾ. ಇದಕ್ಕೆ ಕಾರಣಗಳು ನೋಡ್ಬೋದು. ಯಾಕಂದ್ರೆ ಬೆಳಕು ಬೀಳ್ಬೇಕಲ್ಲ, 2 ಒಂದು
ಅನ್ನೋದಾದ್ರೆ ಅಮಾವಾಸ್ಯೆ ಆಮೇಲೆ ಹುಣ್ಣಿಮೆಗೆ ಕಾರಣನೇ ಈ ಮೂರು ಒಂದು ಸಂಯೋಗದಲ್ಲಿ ಬರುವಂಥದ್ದು ಅಥವಾ ಒಂದು ರೀತಿ ಅಲೈನ್ಮೆಂಟಲ್ಲಿ ಬರುವಂಥದ್ದಾದರೆ ಯಾಕೆ ಈ ರೀತಿ ಗ್ರಹಣಗಳು ಪ್ರತಿ ತಿಂಗಳು ಪ್ರತಿ ಅಮಾವಾಸ್ಯೆ ಪ್ರತಿ ಹುಣ್ಣಿಮೆಗೆ ನಡೆಯೋದಿಲ್ಲ ಅನ್ನೋದಕ್ಕೆ ನಾವು ಅದ್ರ ಕಕ್ಷೆಗಳನ್ನ ನೋಡ್ಬೇಕಾಗುತ್ತೆ. ಅಂದರೆ ಯಾವುದೋ ಕಕ್ಷೆ ಭೂಮಿ ಸೂರ್ಯನ ಸುತ್ತ ಹೋಗ್ತಾ ಇರೋಂಥ ಒಂದು ಆರ್ಬಿಟ್ ಏನಿದೆ ಅದ್ರ ಪ್ಲೇನು, ಅದರ ಆರ್ಬಿಟ್, ಆಮೇಲೆ ಚಂದ್ರ ಭೂಮಿ ಸುತ್ತ ಹೋಗ್ತಿದೆಯಲ್ಲ ಅದ್ರ ಕಕ್ಷೆ ಅಥವಾ ಅದರ ಆರ್ಬಿಟ್, ಇವೆರಡನ್ನೂ ನಾವು ಚೆನ್ನಾಗಿ ಅಧ್ಯಯನ ಮಾಡಿದ್ರೆ ನಮಗೆ ಇದಕ್ಕೆ ಕಾರಣಗಳು ಗೊತ್ತಾಗುತ್ತೆ. ಉದಾಹರಣೆಗೆ ಚಂದ್ರನ ಭೂಮಿಯ ಕಕ್ಷೆಯ ಸಮತಲ ಏನಿದೆ ಪ್ಲೇನು, ಅದೇ ಪ್ಲೇನಲ್ಲಿ ಏನಾದರೂ ನಮ್ಮ ಚಂದ್ರನ ಕಕ್ಷೆ ಅಥವಾ ಚಂದ್ರನ ಆರ್ಬಿಟ್ ಏನಿದೆ ಅದು ಅದೇ ಪ್ಲೇನಲ್ಲಿ ಏನಾದರೂ ಇದ್ದಿದ್ರೆ ನಿಮಗೆ ಪ್ರತಿ ಅಮಾವಾಸ್ಯೆಗೂ ಹುಣ್ಣಿಮೆಗೂ ಮೂರು ಒಂದೇ ಲೈನಲ್ಲಿ ಇರ್ತಿತ್ತು, ಒಂದೇ ಸರಳ ರೇಖೆಯಲ್ಲಿ ಇರ್ತಿತ್ತು. ಸೂರ್ಯ, ಚಂದ್ರ ಮತ್ತು ಭೂಮಿ ಮೂರು ಒಂದೇ ಸರಳ ರೇಖೆಯಲ್ಲಿ ಯಾವಾಗಲೂ ಇರ್ತಿತ್ತು. ಆದರೆ ವಾಸ್ತವದಲ್ಲಿ ಏನಾಗಿದೆ ಅಂದರೆ ಈ ಚಂದ್ರನ ಕಕ್ಷೆ ಏನಿದೆ, ಚಂದ್ರನ ಆರ್ಬಿಟ್, ಅದು ಭೂಮಿಯ ಕಕ್ಷೆಯ ಸಮತಲ ಅಥವಾ ಪ್ಲೇನಲ್ಲಿ ಇಲ್ಲ, ಅದಕ್ಕಿಂತ ಸ್ವಲ್ಪ ಓರೆ ಆಗಿರುತ್ತೆ. ಎಷ್ಟು ಓರೆ ಆಗಿದೆ ಅಂತ ನಾವು ಮತ್ತೆ ವೀಕ್ಷಣೆಯಿಂದ ತಿಳ್ಕೋಬಹುದು. ಅದು ಸುಮಾರು 5 ಡಿಗ್ರಿಯಷ್ಟು ಟಿಲ್ಟ್ ಆಗಿರುತ್ತೆ, 5 ಡಿಗ್ರಿಯಷ್ಟು ಬಾಗಿರುತ್ತೆ. ಸೊ ಇದರಿಂದಾನೆ ಈ ಕಕ್ಷೆಯ ಓರೆ ಕೋನ ಏನಿದೆ ಆ ಕಾರಣದಿಂದ ನಮಗೆ ಪ್ರತಿ ಹುಣ್ಣಿಮೆ ಅಥವಾ ಪ್ರತಿ ಅಮಾವಾಸ್ಯೆಗೆ ಗ್ರಹಣಗಳು ಸಂಭವಿಸುತ್ತಿಲ್ಲ. ಈ ಟಿಲ್ಟ್ ಇಂದಾನೆ ನಮಗೆ ಈ ಗ್ರಹಣಗಳು ಸ್ವಲ್ಪ ರೇರ್ ಆಗಿ ಅಥವಾ ಸ್ವಲ್ಪ ಪ್ರತಿ ತಿಂಗಳು ಕಾಣಿಸೋದಿಲ್ಲ. ಈಗ ಗ್ರಹಣಗಳ ಬಗ್ಗೆ ನೋಡೋಣ. ಆಗಲೇ ಹೇಳಿದೆ 2 ರೀತಿಯ ಗ್ರಹಣಗಳು, ಒಂದು ಸೂರ್ಯಗ್ರಹಣ, ಇನ್ನೊಂದು ಚಂದ್ರಗ್ರಹಣ. ಸೂರ್ಯಗ್ರಹಣದಲ್ಲಿ ಏನಾಗುತ್ತೆ, ಭೂಮಿ ಮತ್ತೆ ಸೂರ್ಯನ ನಡುವೆ ಚಂದ್ರ ಬರುತ್ತೆ, ಆಗ ಚಂದ್ರನ ನೆರಳು ಉಂಟಾಗುತ್ತೆ ಅಲ್ವಾ? ಚಂದ್ರನ ನೆರಳು, ಆ ಚಂದ್ರನ ನೆರಳು ಎಲ್ಲಿ ಬೀಳುತ್ತೋ ಆ ಭಾಗದಲ್ಲಿ ನಿಮಗೆ ಗ್ರಹಣ ಗೋಚರಿಸುತ್ತೆ. ಇದನ್ನ ನಾವು ಚಂದ್ರಗ್ರಹಣ ಅಂತ ಹೇಳ್ತೀವಿ. ಹಾಗೆಯೇ ಈ ನೆರಳು ಉಂಟಾಗುತ್ತಲ್ಲ, ಅಲ್ಲಿ 2 ಪ್ರದೇಶಗಳನ್ನ ನಾವು ಗುರುತಿಸಬಹುದು. ಒಂದು ತುಂಬಾ ದಟ್ಟವಾಗಿರುವಂತ ನೆರಳು ಅಥವಾ ಡಾರ್ಕ್ ರೀಜನ್ ಅಂತ ಹೇಳ್ತೀವಿ, ಅದನ್ನ ಅಂಬರಲ್ ರೀಜನ್ ಅಂತ ಹೇಳ್ತೀವಿ. ಅದೇ ರೀತಿ ಅದ್ರ ಸುತ್ತ ತಿಳಿ ಆದ ನೆರಳಿನ ಪ್ರದೇಶ ಇರುತ್ತೆ, ಅದನ್ನ ಪೆನಂಬ್ರಲ್ ರೀಜನ್ ಅಂತ ಹೇಳ್ತೀವಿ. ಸೊ ಚಂದ್ರನ ನೆರಳಿನಲ್ಲಿ 2 ಭಾಗಗಳಿರುತ್ತೆ, ಒಂದು ಪೆನಂಬ್ರಲ್ ರೀಜನ್, ಒಂದು ಅಂಬ್ರಲ್ ರೀಜನ್. ಸೊ ಯಾವ ಭಾಗ ಈ ನೆರಳಿನ ಭಾಗ ಅಂಬ್ರಲ್ ರೀಜನ್ ಅಂತ ಹೇಳ್ತೀವಿ, ದಟ್ಟವಾದ ನೆರಳು, ಯಾವ ಪ್ರದೇಶದಲ್ಲಿ ಅದು ಭೂಮಿ ಮೇಲೆ ಬೀಳುತ್ತೋ ಆ ಭಾಗದ ಜನರಿಗೆ ಇದು ಸಂಪೂರ್ಣ ಸೂರ್ಯಗ್ರಹಣ ಕಾಣುತ್ತೆ. ಅದೇ ತಿಳು ನೆರಳಿನ ಪ್ರದೇಶದಲ್ಲಿ ಇರ್ತಾರಲ್ಲ ಅವ್ರಿಗೆ ಇದು ಪಾರ್ಷಿಯಲ್ ಸೋಲಾರ್ ಎಕ್ಲಿಪ್ಸ್ ಅಥವಾ ಪಾರ್ಶ್ವ ಸೂರ್ಯಗ್ರಹಣ ಆಗಿ ಕಾಣುತ್ತೆ. ಅದೇ ರೀತಿ ಚಂದ್ರಗ್ರಹಣದಲ್ಲಿ ಏನಾಗುತ್ತೆ ನೋಡೋಣ. ಚಂದ್ರಗ್ರಹಣ ಆಗುವಂಥ ಸನ್ನಿವೇಶದಲ್ಲಿ ಏನಿರಬೇಕು, ಸೂರ್ಯ ಮತ್ತು ಚಂದ್ರ ನಡುವೆ ಭೂಮಿ ಬಂದಿರುತ್ತೆ, ಆ ಭೂಮಿಯ ನೆರಳಲ್ಲಿ ಚಂದ್ರ ಆಗೋಗುತ್ತೆ. ಈ ಘಟನೆನ ನಾವು ಚಂದ್ರಗ್ರಹಣ ಅಂತ ಹೇಳ್ತೀವಿ. ಇಲ್ಲೂ ನಾವು ಇಲ್ಲಿ ವ್ಯತ್ಯಾಸ ಏನು ಅಂದ್ರೆ, ಇಲ್ಲಿ ಭೂಮಿ ನೆರಳಿನಲ್ಲಿ ಚಂದ್ರ ಚಲಿಸ್ತಾನೆ. ಸೊ ಆ ಭೂಮಿಯ ನೆರಳಿನಲ್ಲೂ 2 ಭಾಗ ಇರುತ್ತೆ. ಒಂದು ದಟ್ಟವಾದ ಭಾಗನ ಅಂಬ್ರಲ್ ರೀಜನ್ ಅಂತ ಕರಿತೀವಿ, ಅದ್ರ ಸುತ್ತ ಇರುವಂತಹ ತಿಳು ನೆರಳನ್ನ ಏನಂತೀವಿ, ಅದನ್ನ ಪೆನಂಬ್ರಲ್ ರೀಜನ್ ಅಂತೀವಿ. ಯಾವಾಗ ಈ ಚಂದ್ರ ಆ ದಟ್ಟವಾದ ನೆರಳಿನಲ್ಲಿ ಸಂಚರಿಸುತ್ತೋ ಆಗ ಅದನ್ನ ಟೋಟಲ್ ಲೂನಾರ್ ಎಕ್ಲಿಪ್ಸ್ ಅಂತೀವಿ ಅಥವಾ ಸಂಪೂರ್ಣ ಚಂದ್ರಗ್ರಹಣ ಅಂತ ಹೇಳ್ತೀವಿ. ಯಾವಾಗ ತಿಳಿ ನೆರಳಿನ ಪ್ರದೇಶದಲ್ಲಿ ಹಾದೋಗುತ್ತೋ ಆವಾಗ ಅದು
ಪಾರ್ಶ್ವ ಚಂದ್ರಗ್ರಹಣನ ಉಂಟು ಮಾಡುತ್ತೆ. ಸೊ ಇದು ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣದ ಬಗ್ಗೆ. ಈಗ ನಾವು ಚಂದ್ರಗ್ರಹಣನ ವೀಕ್ಷಣೆ ಮಾಡೋ ಅವಕಾಶ ಇರೋದ್ರಿಂದ ಇವತ್ತು ಚಂದ್ರಗ್ರಹಣದ ಬಗ್ಗೆ ಸ್ವಲ್ಪ ಹೆಚ್ಚು ತಿಳ್ಕೊಳ್ಳೋಣ. ಸೊ ಇದು ನಾನು ಹೇಳಿದ್ದ ಅಂಬ್ರಲ್ ರೀಜನ್ ಮತ್ತೆ ಪೆನಂಬ್ರಲ್ ರೀಜನ್ ಅಂತ. ಇಲ್ಲಿ ನಾನು ಆಗಲೇ ಹೇಳಿದ್ನಲ್ಲ ವ್ಯತ್ಯಾಸ, ನಿಮಗೆ ಸೂರ್ಯನ ದೂರ, ಭೂಮಿಯಿಂದ ಸೂರ್ಯನ ದೂರ, ಚಂದ್ರನ ದೂರ ಮತ್ತು ಸೂರ್ಯನ ಗಾತ್ರ, ಚಂದ್ರನ ಗಾತ್ರ ಇವೆಲ್ಲ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ರೆ ಆ ನೆರಳಿನ ಗಾತ್ರನ ಅಂದ್ರೆ ನೆರಳಿನ ಉದ್ದ, ಆ ಒಂದು ಕೋನ ಒಂದು ಫಾರ್ಮ್ ಆಗುತ್ತಲ್ಲ, ಅಥವಾ ಏನು ಶಂಕ ಅಂತ ನೆರಳಿನ ಶಂಕ, ಆ ಶಂಕದ ಉದ್ದ ಎಷ್ಟು ದೂರದವರೆಗೂ ಈ ನೆರಳು, ಭೂಮಿಯ ನೆರಳು ತಲುಪುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಸುಮಾರು ಆ ಥರ ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ ಆ ಭೂಮಿಯ ನೆರಳು ಸುಮಾರು 13 ಲಕ್ಷ ಕಿಲೋಮೀಟ್ರು ಅಷ್ಟು ಉದ್ದ ಆವರಿಸ್ಕೊಳ್ಳುತ್ತೆ ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ಭೂಮಿ ಚಂದ್ರನಿಗಿಂತ ಸುಮಾರು 4 ಪಟ್ಟು ದೊಡ್ಡದು. 4 ಪಟ್ಟು ದೊಡ್ಡದಾಗಿರೋದ್ರಿಂದ ಅದರ ನೆರಳಿನ ವಿಸ್ತೀರ್ಣ ಕೂಡ ತುಂಬ ದೊಡ್ಡದಾಗುತ್ತೆ. ಅದಕ್ಕೋಸ್ಕರನೇ ನಿಮಗೆ ಚಂದ್ರಗ್ರಹಣ ಸೂರ್ಯಗ್ರಹಣ ಕಂಪೇರ್ ಮಾಡಿದ್ರೆ ಚಂದ್ರಗ್ರಹಣದಲ್ಲಿ ನಿಮಗೆ ಬಹುತೇಕ ಭಾಗಗಳಲ್ಲಿ ಚಂದ್ರಗ್ರಹಣ ಗೋಚರಿಸುತ್ತೆ. ಇವಾಗಲೇ ನೋಡ್ಬೋದು ನೀವು, ಆಲ್ಮೋಸ್ಟ್ ಎಲ್ಲ ಭಾಗಗಳಲ್ಲೂ ಆಯ್ತಾ, ಕೆಲವೊಂದು ಆಫ್ರಿಕಾ ಭಾಗಗಳು ಬಿಟ್ಟರೆ ಬೇರೆ ಎಲ್ಲ ಭಾಗಗಳಲ್ಲೂ ಚಂದ್ರಗ್ರಹಣ ಕಾಣಿಸುತ್ತೆ. ಆದರೆ ಚಂದ್ರಗ್ರಹಣದ ಪ್ರಮಾಣ ಬೇರೆ ಬೇರೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಅಮೆರಿಕದ ಕೆಲವು ಭಾಗಗಳಲ್ಲಿ ಇದು ಸಂಪೂರ್ಣ ಚಂದ್ರಗ್ರಹಣ ಕಾಣಿಸುತ್ತೆ. ರಷ್ಯಾ ಕೆಲವು ಭಾಗಗಳಲ್ಲಿ ಸಂಪೂರ್ಣ ಗ್ರಹಣ ಆಗಿ ಕಾಣಿಸುತ್ತೆ. ನ್ಯೂಜಿಲ್ಯಾಂಡ್, ಜಪಾನ್ ಅಲ್ಲೆಲ್ಲ ಸಂಪೂರ್ಣ ಗ್ರಹಣ ಕಾಣಿಸುತ್ತೆ. ಆದರೆ ಭಾರತದ ಬಹುತೇಕ ಭಾಗಗಳಲ್ಲಿ ಇದು ಪಾರ್ಶ್ವ ಚಂದ್ರಗ್ರಹಣ ಕಾಣುತ್ತೆ. ಅಂದ್ರೆ ನಮ್ಮಲ್ಲಿ ಗ್ರಹಣ ಕಾಣಿಸುವಾಗ ಚಂದ್ರ ತಿಳಿ ನೆರಳಿನ ಪ್ರದೇಶದಲ್ಲಿ ಆಗೋಗ್ತಾ ಇರುತ್ತೆ. ಅದರಿಂದ ನಮಗೆ ಅದು ಪಾರ್ಶ್ವ ಚಂದ್ರಗ್ರಹಣ ಕಾಣಿಸುತ್ತೆ. ಆದರೆ ಚಂದ್ರ ಯಾವಾಗ ಆ ಅಂಬ್ರಲ್ ರೀಜನ್ ಅಥವಾ ದಟ್ಟವಾದ ನೆರಳಿನ ಪ್ರದೇಶದಲ್ಲಿ ಹಾದೋಗ್ತಾನೋ ಆಗ ಅಲ್ಲಿ ಬೇರೆ ಭಾಗಗಳಲ್ಲಿ, ಅಂದರೆ ಅಮೆರಿಕ ಅಂತ ಎಲ್ಲ ಹೇಳ್ತಾರೆ, ನ್ಯೂಜಿಲ್ಯಾಂಡ್, ಆ ಭಾಗದಲ್ಲಿ ಚಂದ್ರನ ನೋಡ್ಬೋದು. ಚಂದ್ರನ ಕಾಣ್ತಿರುತ್ತೆ, ನಮ್ಮ ದಿಗಂತದ ಮೇಲೆ ಇರುತ್ತೆ. ಸೊ ಆ ಸಮಯದಲ್ಲಿ ಚಂದ್ರ ಆ ದಟ್ಟವಾದ ಪ್ರದೇಶನ ಹಾದೋಗೋದ್ರಿಂದ ಅಲ್ಲಿ ಸಂಪೂರ್ಣವಾದ ಚಂದ್ರಗ್ರಹಣನ ಕಾಣ್ಬೋದು. ಸೊ ವಿಸ್ತೀರ್ಣದಲ್ಲೂ ಚಂದ್ರಗ್ರಹಣ ತುಂಬ ದೊಡ್ಡ. ಚಂದ್ರಗ್ರಹಣದ ವೀಕ್ಷಣೆ ತುಂಬ ಪ್ರದೇಶಗಳಲ್ಲಿ ಉಂಟಾಗುತ್ತೆ. ಸೊ ಈಗ ನಾನು ಹೇಳಿದ್ನಲ್ಲ, ಆ ಕೆಂಪು ಬಣ್ಣದ ಯಾಕಾಗ್ತದೆ, ಈಗ ನೋಡ್ತಾ ಇರುವಾಗ ನೀವು ಚಂದ್ರ ಇನ್ನೂ ಸುಮಾರು 1.5 ಗಂಟೆಗಳ ಕಾಲ ಟೋಟಲ್ ಲೂನಾರ್ ಎಕ್ಲಿಪ್ಸ್ ಹಂತ ನಡೆಯುತ್ತೆ. ಸೊ ಅದಾದಮೇಲೆ ಸ್ವಲ್ಪನೇ ಬಿಟ್ಕೊಡೋಕ್ಕೆ ಶುರು ಆಗುತ್ತೆ. ಅಂದರೆ ನೀವು ಈ ದೃಶ್ಯದಲ್ಲಿ ನೋಡ್ಬೋದು ಹೇಗೆ ಚಂದ್ರಗ್ರಹಣ ಉಂಟಾಗುತ್ತೆ ಅಂತ. ಸುಮಾರು 12:14ಕ್ಕೆ ಅರ್ಧ ಭಾಗ ಆದಷ್ಟು ಭೂಮಿಯ ನೆರಳಿನ ಒಳಗೆ ಬಂದಿದೆ ಚಂದ್ರ. ಅದೇ ರೀತಿ ಮುಂದುವರೆದು ಸಂಪೂರ್ಣವಾಗಿ ಚಂದ್ರ ಭೂಮಿಯ ನೆರಳನ್ನ, ದಟ್ಟವಾದ ನೆರಳನ್ನ ಆವರಿಸ್ಕೊಂಡಾಗ ಅಂಬ್ರಲ್ ರೀಜನ್ ಅಂತ ಹೇಳ್ತೀವಿ, ಅಲ್ಲಿಗೆ ಬಂದಾಗ ಅಲ್ಲೇನಾಗುತ್ತೆ ಅಂದರೆ ಬೇರೆ ಬಹುತೇಕ ಭಾಗ ಸೂರ್ಯನಿಂದ ಬರ್ತಿರೋವಂಥ ಬೆಳಕು ಬಹುತೇಕ ಭಾಗ ಭೂಮಿ ಅಡ್ಡ ಮಾಡುತ್ತೆ, ಅದು ತಡೆ ಹಿಡಿಯುತ್ತೆ. ಆದರೆ ಆ ಭೂಮಿಯ ವಾತಾವರಣ ಏನಿರುತ್ತೆ, ಅಟ್ಮಾಸ್ಫಿಯರ್ ಏನಿರುತ್ತೆ, ಅದ್ರ ಮೂಲಕ ಹೋಗುವಂಥ ಕಿರಣಗಳೇನಿರುತ್ತೆ, ಆ ರೇಡಿಯೇಷನ್, ಅದು ಕೇವಲ ಬೇರೆ ಎಲ್ಲ ಬೆಳಕು ಚದರಿ, ಬಣ್ಣಗಳು ಚದರಿ, ಕೇವಲ ಕೆಂಪು ಬಣ್ಣ ಮಾತ್ರ ಚಂದ್ರನ ತಲುಪಿ ಆ ಚಂದ್ರನಿಂದ ಪ್ರತಿಫಲನಗೊಳ್ಳೋದ್ರಿಂದ ಭೂಮಿಲಿ ನಮಗೆ ಈ ರೀತಿ ಕೆಂಪು ಬಣ್ಣದ ಚಂದ್ರ ಗೋಚರಿಸುತ್ತೆ. ಸೊ ಈ ರೀತಿ ಗೋಚರಿಸಿದಾಗ ನಾವು ಅದನ್ನ ಬ್ಲಡ್ ಮೂನ್ ಅಥವಾ ರೆಡ್ ಮೂನ್ ಅಂತ ಎಲ್ಲ ಹೆಸರುಗಳಿಂದ ಕರಿತೀವಿ. ಈ ರೀತಿಯಾದಂಥ ಗ್ರಹಣ ಈಗ ಉಂಟಾಗ್ತಿದೆ. ಬಹುಶಃ ನೀವು ನೋಡ್ತಿರ್ಬೋದು, ಒಂದು ಸ್ವಲ್ಪನೇ ಅಲ್ಲಿ ಆ ಭಾಗದಲ್ಲಿ ಬೆಳಕಾಗ್ತಿದೆ, ಆಯ್ತಾ. ಸೊ
ಸೊ ಚಂದ್ರ ಅಂಬ್ರಲ್ ರೀಜನ್ ಅಂತ ಹೇಳ್ತೀವಿ, ಪೂರ್ಣ ದಟ್ಟವಾದ ನೆರಳಿನ ಪ್ರದೇಶ ಇದೆ, ಅದರಿಂದ ಹೊರಗೆ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತು ಆದಮೇಲೆ ನೀವು ನೋಡ್ತೀರಾ ಚಂದ್ರ ದಟ್ಟವಾದ ನೆರಳಿನ ಭಾಗದಿಂದ ಹೊರಗಡೆ ಬಂದಾಗ ಆ ಕೆಂಪು ಬಣ್ಣ ಕಡಿಮೆ ಆಗ್ತಾ ಬರುತ್ತೆ. ಸೊ ಯಾವಾಗ ಸಂಪೂರ್ಣವಾಗಿ ಹೊರಗಡೆ ಬಂದ್ಬಿಡುತ್ತೋ ಆಗ ನೀವು ಚಂದ್ರ ಮೊದಲಿನ ಬೇರೆ ಹುಣ್ಣಿಮೆಗಳಲ್ಲಿ ಹೇಗೆ ಕಾಣಿಸುತ್ತೋ ಆ ರೀತಿ ಕಾಣಿಸೋಕೆ ಶುರು ಆಗುತ್ತೆ. ಈವನ್ ನಾವು ಆ ತಿಳಿ ನೆರಳಿನ ಪ್ರದೇಶದಲ್ಲಿ ಚಂದ್ರನ ನೋಡಿದಾಗಲೂ ನಮಗೆ ತುಂಬಾ ವ್ಯತ್ಯಾಸಗಳೇನು ಕಾಣಲ್ಲ ಮಾಮೂಲಿ ಚಂದ್ರನ. ಯಾಕೆ ಅಂದ್ರೆ ಅಂತ ಬೆಳಕು ತುಂಬಾ ಅಂದ್ರೆ ತಿಳಿ ನೆರಳಿನ ಪ್ರದೇಶಗಳ ಮೂಲಕ ಆಗೋದ್ರಿಂದ ನಮ್ಗೆ ಅಂತ ವ್ಯತ್ಯಾಸ ಬೆಳಕಿನಲ್ಲಿ ಚಂದ್ರನ ಬೆಳಕಿನಲ್ಲಿ ತುಂಬಾ ಅಂತ ವ್ಯತ್ಯಾಸ ಕಾಣೋದಿಲ್ಲ. ಸೊ ಅದರಿಂದ ಆ ಅಂಬ್ರಲ್ ರೀಜನ್ ಅಂತ ಹೇಳ್ತೀವಲ್ಲ, ಆ ದಟ್ಟ ನೆರಳಿನ ರೀಜನ್ ಭಾಗ ಏನಿದೆ ಅಲ್ಲಿವರೆಗೂ ನಮಗೆ ಗ್ರಹಣನ ಸ್ಪಷ್ಟವಾಗಿ ಕಾಣಿಸೋವಂಥ ಒಂದು ಸನ್ನಿವೇಶಗಳಿರುತ್ತೆ. ಸೊ ಇದನ್ನ ನಾವು ಸುಮಾರು ಒಂದು 20-22 ನಿಮಿಷಗಳ ಕಾಲ ಬೆಂಗಳೂರಲ್ಲಿ ನೋಡ್ಬೋದು. ಬಟ್ ಇವತ್ತು ಸಾಧ್ಯ ಆಗುತ್ತಾ, ಎಷ್ಟು ನಿಮಿಷಗಳ ಕಾಲ ನಾವು ನೋಡ್ಬೋದು ಅನ್ನೋದನ್ನ ಕಾದು ನೋಡೋಣ. ಸೊ ಇದು ಚಂದ್ರಗ್ರಹಣದ ಹಲವು ಹಂತಗಳು. ಫಸ್ಟು ಅದೇ ತಿಳಿ ನೆರಳಿನ ಭಾಗದಲ್ಲಿ ಶುರುವಾಗುತ್ತೆ. ಆವಾಗ ನಮಗೆ ಅಂತ ವ್ಯತ್ಯಾಸಗಳೇನು ಗೊತ್ತಾಗಲ್ಲ. ಯಾವಾಗ ಚಂದ್ರ ದಟ್ಟವಾದ ನೆರಳಿನ ಭಾಗನ ಪ್ರವೇಶಕ್ಕೆ ಶುರುವಾಗುತ್ತೋ ಆವಾಗ ನಮಗೆ ಗ್ರಹಣದ ಗೋಚಾರ ಕಾಣಿಸುತ್ತೆ, ಅಂದ್ರೆ ಗ್ರಹಣ ಗೋಚರಿಸಕ್ಕೆ ಶುರುವಾಗುತ್ತೆ. ಅದೇ ರೀತಿ ಎಷ್ಟು ಭಾಗ ಆ ನೆರಳಿನ ಪ್ರದೇಶದಲ್ಲಿ ಒಳಗಡೆ ಹೋಗಿದೆ ಅನ್ನೋದ್ರ ಮೇಲೆ ನಮಗೆ ಆ ಗ್ರಹಣದ ಹಂತಗಳು ಗೊತ್ತಾಗ್ತಾ ಹೋಗುತ್ತವೆ. ಸಂಪೂರ್ಣವಾಗಿ ಆ ದಟ್ಟವಾದ ನೆರಳಿನ ಭಾಗದಲ್ಲಿದ್ದಾಗ ನಮಗೆ ಕೆಂಪು ಬಣ್ಣ ಗೋಚರಿಸುತ್ತೆ, ಚಂದ್ರ ಕೆಂಪು ಬಣ್ಣದಲ್ಲಿ ಗೋಚರಿಸುತ್ತೆ. ಅವಾಗ ನಾವೇನು ಹೇಳ್ಬೋದು, ಈಗ ಸಂಪೂರ್ಣವಾಗಿ ಗ್ರಹಣ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಅದಾದ್ಮೇಲೆ ಚಂದ್ರ ಚಲಿಸಕ್ಕೆ ಚಂದ್ರನ ಚಲನೆ ಮುಂದುವರೆದಾಗ ಚಂದ್ರ ದಟ್ಟ ನೆರಳಿನ ಭಾಗದಿಂದ ಹೊರಗಡೆ ಬರುತ್ತೆ. ಆಗ ಬರ್ತಾ ನಿಮಗೆ ಆ ಕೆಂಪು ಬಣ್ಣನೂ ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ರೀತಿ ನಿಮ್ಮ ಸಂಪೂರ್ಣ ಹಂತವಾಗಿ ಚಂದ್ರನ ಭಾಗಗಳು ಕಾಣಿಸ್ತಾ ಹೋಗಿ ಸಂಪೂರ್ಣವಾದ ಚಂದ್ರ ಗ್ರಹಣ ಮುಕ್ತಾಯ ಆಗುವಂತ ಒಂದು ಸನ್ನಿವೇಶ ಅಂತ ಒಂದು ಟೈಮಲ್ಲಿ ನಿಮಗೆ ಸಂಪೂರ್ಣವಾಗಿ ಚಂದ್ರ ಮತ್ತೆ ಕಾಣಿಸೋಕೆ ಶುರು ಆಗುತ್ತೆ. ಸೊ ಇದು ಚಂದ್ರ ಗ್ರಹಣದ ಹಲವು ಹಂತಗಳು. ಇದು ಇವತ್ತಿನ ಚಂದ್ರಗ್ರಹಣದ ನಕ್ಷೆ ಅಂತಲೂ ಹೇಳ್ಬೋದು. ಅಂದ್ರೆ ಚಂದ್ರಗ್ರಹಣ ಯಾವ ಪ್ರಮಾಣದಲ್ಲಿ ಎಲ್ಲೆಲ್ಲಿ ಉಂಟಾಗ್ತಿದೆ ಅನ್ನುವಂಥದ್ದು. ಈ ರೀತಿಯಾದ ಒಂದು ನಕ್ಷೆ ನಿಮಗೆ ಗ್ರಹಣದ ಮುಂಚೆ ಈಗಂತೂ ತುಂಬಾ ಸುಲಭವಾಗಿ ಸಿಗುತ್ತೆ. ಯಾವುದೇ ಗ್ರಹಣ ಆಗ್ಬೋದು, ಸೂರ್ಯಗ್ರಹಣ ಆಗ್ಬೋದು, ಚಂದ್ರಗ್ರಹಣ ಆಗ್ಬೋದು. ಈ ರೀತಿಯಾದ ನಕ್ಷೆಗಳು, ಮ್ಯಾಪ್ಗಳು ಮೊದಲೇ ಗೊತ್ತಾಗುತ್ತೆ. ಸೊ ಇದರಿಂದ ಏನ್ ಗೊತ್ತಾಗ್ತದೆ ಅಂದ್ರೆ ಯಾವ ಭಾಗದಲ್ಲಿ ನಾವು ಚಂದ್ರಗ್ರಹಣ ನೋಡ್ಬೋದು, ಸೂರ್ಯಗ್ರಹಣ ನೋಡ್ಬೋದು, ಯಾವ ಪ್ರಮಾಣದಲ್ಲಿ ನೋಡ್ಬೋದು ಅಂತಾನು ಗೊತ್ತಾಗುತ್ತೆ. ಸೊ ಇದಕ್ಕೆ ನಾವು ಇಲ್ಲಿ ತಗೊಂಡಿರೋದು ಟೈಮ್ ಅಂಡ್ ಡೇಟ್.com ಅಂತ ಆ ವೆಬ್ಸೈಟ್ ಇಂದ. ಅದೇ ರೀತಿ ಹಲವಾರು ಅಸ್ಟ್ರಾನಮಿಕಲ್ ಮ್ಯಾಗಝೀನ್ಗಳೇನಿದೆ ಅದು ಈ ರೀತಿಯಾದ ಒಂದು ಮಾಹಿತಿಗಳನ್ನ ಕೊಡುತ್ತೆ, ಆ ಇನ್ಫಾರ್ಮೇಶನ್ಗಳನ್ನ ಕೊಡುತ್ತೆ. ಸೊ ನೀವು ಯಾವಾಗ ಬೇಕಾದರೂ ಗ್ರಹಣದ ಬಗ್ಗೆ ತಿಳ್ಕೋಬೇಕಾದ್ರೆ, ಎಷ್ಟು ಪ್ರಮಾಣದಲ್ಲಿ ಎಲ್ಲಿ ನಡೀತಿದೆ ಅಂತ ಗೊತ್ತಾಗಬೇಕಾದ್ರೆ ಇದು ಒಂದು ತುಂಬಾ ಸೂಕ್ತವಾದ ಜಾಗ, ಅಲ್ಲಿ ಹೋಗಿ ನೋಡ್ಕೋಬಹುದು. ಸೊ ಇಲ್ಲಿ ನೋಡ್ದಂಗೆ ನೀವು ಆ ಕೆಂಪು ಭಾಗ, ಎಲ್ಲಿ ಕೆಂಪು ಇದೆಯೋ ಆ ಭಾಗದಲ್ಲಿ ಸಂಪೂರ್ಣ ಸೂರ್ಯಗ್ರಹಣ ಆಗುತ್ತೆ, ಸಂಪೂರ್ಣ ಚಂದ್ರಗ್ರಹಣ ಆಗ್ತಿದೆ. ಇಲ್ಲಿ ಇನ್ನೊಂದು ಚಿತ್ರದಲ್ಲಿ ಎಲ್ಲಿ ದಟ್ಟವಾದ ಕಪ್ಪು ಬಣ್ಣ ಇದೆಯೋ, ದಟ್ಟವಾಗಿರುವಂತಹ ಕಪ್ಪು ಬಣ್ಣ, ಅಲ್ಲಿ ಸಂಪೂರ್ಣ ಚಂದ್ರಗ್ರಹಣ ಆಗ್ತಿದೆ ಅಂತ ಅರ್ಥ. ಅದೇ ರೀತಿ
ಬೆಳಕಿನಲ್ಲಿ ತಿಳಿ ಆಗ್ತಾ ಇದ್ದಂಗೆ ಅಲ್ಲಿ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಸೊ ಅದೇ ರೀತಿ ಭಾರತದಲ್ಲಿ ನೋಡಿದ್ರೆ ನಮಗೆ ಆಲ್ಮೋಸ್ಟ್ ಅರ್ಧಕ್ಕಿಂತ ಕಡಿಮೆ ಆಗ್ತಿರುವಂಥ ಇದು ಪ್ರಮಾಣ ಇದೆ. ಸೊ ಇದು ನಮಗೆ ಯಾವ್ಯಾವ ಪ್ರಪಂಚದ ಯಾವ್ಯಾವ ಭಾಗದಲ್ಲಿ ಎಷ್ಟು ಪ್ರಮಾಣ ಅಂತ ನಮಗೆ ಇದರಿಂದ ತಿಳ್ಕೋಬಹುದು. ಇದು ನಮ್ಮ ಇವತ್ತಿನ ಚಂದ್ರಗ್ರಹಣದಲ್ಲಿ ತುಂಬ ಸ್ಥೂಲವಾಗಿ ಪರಿಚಯ ಮಾಡಿಕೊಟ್ಟಿದ್ದೀನಿ. ಅಂದರೆ ಗ್ರಹಣ ಹೇಗಾಗುತ್ತೆ, ಗ್ರಹಣದ ಕಾರಣಗಳೇನು, ಯಾಕೆ ನಮಗೆ ಪ್ರತಿ ಹುಣ್ಣಿಮೆ ಪ್ರತಿ ಅಮಾವಾಸ್ಯೆ ದಿವಸ ಗ್ರಹಣ ಆಗೋದಿಲ್ಲ, ಅದರ ಕಾರಣಗಳನ್ನ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ಗ್ರಹಣ ಯಾಕೆ ಸೂರ್ಯಗ್ರಹಣ ಕೆಲವು ಪ್ರದೇಶದಲ್ಲಿ ಕಾಣಿಸುತ್ತೆ, ಚಂದ್ರಗ್ರಹಣ ಹೆಚ್ಚು ಪ್ರದೇಶಗಳಲ್ಲಿ ಕಾಣಿಸುತ್ತೆ ಅನ್ನೋವಂಥ ಮಾಹಿತಿಗಳನ್ನು ಹಂಚ್ಕೊಂಡ್ವಿ. ಸೊ ಹಲವಾರು ಮಾಹಿತಿಗಳು ನಮಗೆ ಈ ಗ್ರಹಣದ ಸಮಯದಲ್ಲಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಈ ಗ್ರಹಣದ ಸಮಯದಲ್ಲೇ ನಾವು ಚಂದ್ರನ ದೂರ ಮತ್ತು ಸೂರ್ಯನ ದೂರ ಎಷ್ಟಿರ್ಬೋದು ಅಂತ ಅಂದಾಜಿಸಿದ್ರು ಮೊದಲು ಇದನ್ನು ವೀಕ್ಷಣೆ ಮಾಡಿ. ಸೊ ಅದೇ ರೀತಿ ಗ್ರಹಣಗಳು ನಮಗೆ ತುಂಬ ವಿಷಯಗಳನ್ನ ತಿಳಿಸ್ಕೊಡುತ್ತೆ. ಭೂಮಿಯ ಚಲನೆ ಇರ್ಬೋದು, ಚಂದ್ರನ ಚಲನೆ ಇರ್ಬೋದು, ಯಾವ ಸ್ಪೀಡಲ್ಲಿ ಹೋಗ್ತಿದೆ, ಅದ್ರ ಪ್ಲೇನ್ಗಳು, ಅದ್ರ ಆರ್ಬಿಟ್ಗಳು ಅಥವಾ ಕಕ್ಷೆಗಳು, ಅದ್ರ ಬಗ್ಗೆ ತಿಳಿಸ್ಕೊಟ್ಟಿವೆ. ಸೊ ಅದರಿಂದ ಗ್ರಹಣಗಳನ್ನ ವೀಕ್ಷಣೆ ಮಾಡೋದು ತುಂಬ ಅಗತ್ಯ, ಆಮೇಲೆ ಅನುಕೂಲ ಕೂಡ. ಸೊ ಈಗ ನಿಮ್ಗೇನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು ಅಂತ ಹೇಳಿ. ಗ್ರಹಣದ ಟೈಮಲ್ಲಿ ಆಹಾರದ ಕ್ರಮ, ಸೇವನೆಯ ಕ್ರಮ ಬೇರೆನೇ ಇರುತ್ತೆ ಅಂತ ಹೇಳಿ ತುಂಬಾ ಮಿಸ್ಗೈಡ್ ಮಾಡ್ತಾ ಇದೆ ಎಲ್ಲ ಚಾನೆಲ್ಸ್. ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಗ್ರಹಣದಲ್ಲಿ ಸೈಂಟಿಫಿಕ್ ಆಗಿ ಯಾವುದೇ ರೀತಿಯ ಎವಿಡೆನ್ಸ್ಗಳು ಇಲ್ಲ. ಅಂದರೆ ಈ ರೀತಿ ಆಹಾರ ಪದಾರ್ಥಗಳು ಹಾಳಾಗುತ್ತವೆ ಅಥವಾ ಅದರಲ್ಲಿ ಏನಾದರೂ ದೋಷ ಉಂಟಾಗುತ್ತೆ ಗ್ರಹಣದ ಕಾರಣದಿಂದ ಅನ್ನೋದು ಯಾವುದೇ ಆಧಾರ ಇಲ್ಲ. ವೈಜ್ಞಾನಿಕವಾಗಿ ಯಾವುದೇ ಆಧಾರ ಇಲ್ಲ, ಸೈಂಟಿಫಿಕ್ ಆಗಿ ಎವಿಡೆನ್ಸ್ ಇಲ್ಲ. ಸೊ ಇದು ಒಪ್ಪದೇ ಇರೋವಂಥ ಮಾತು. ಯಾವುದೇ ಆಹಾರಗಳಲ್ಲಿ ಏನೂ ತೊಂದರೆ ಆಗಲ್ಲ. ನಾವೇನು ಹೇಳ್ಬೋದು, ಗ್ರಹಣ ಅಂದರೆ ಅದು ಒಂದು ಬೆಳಕಿನ ವಸ್ತುವಿನ ಮುಂದೆ ಇನ್ನೊಂದು ಕಾಯ ಬಂದು ಆ ಬೆಳಕಿನ ಅಡ್ಡ ಮಾಡುತ್ತೆ. ಆ ಬೆಳಕು ಮತ್ತು ನೆರಳಿನ ಆಟ ಅಂತ ಹೇಳ್ಬೋದು. ಸೊ ಅದು ಬಿಟ್ಟರೆ ಬೇರೆ ಯಾವುದು ವ್ಯತ್ಯಾಸ ಆಗುವಂಥದ್ದು ಯಾವುದು ಕಂಡು ಬಂದಿಲ್ಲ. ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೋಸ್ಕರನೇ ಈ ಗ್ರಹಣಗಳ ಬಗ್ಗೆ ನಾವು ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನ ಅಳವಡಿಸ್ಕೊಂಡು ಏರ್ಪಡಿಸೋದನ್ನೇ ಆ ಕಾರಣಕ್ಕೋಸ್ಕರ. ಗ್ರಹಣಗಳು ಹೇಗೆ ನಡೆಯುತ್ತವೆ, ಅದಕ್ಕೆ ಕಾರಣ ಏನು ಅಂತ ನಮಗೆ ಚೆನ್ನಾಗಿ ಗೊತ್ತಾಗ್ಬಿಟ್ರೆ ಆವಾಗ ಈ ರೀತಿಯ ಒಂದು ನಂಬಿಕೆಗಳು ಅಥವಾ ಕಲ್ಪನೆಗಳೇನಿದೆ ಅದೆಲ್ಲನೂ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಬಹುಶಃ ನೀವು ಗಮನಿಸಿದ್ರೆ ಒಂದು 10 ವರ್ಷ 20 ವರ್ಷದ ಹಿಂದೆ ನಾವು ಗ್ರಹಣಗಳ ಬಗ್ಗೆ ನಮ್ಮ ತಿಳುವಳಿಕೆ ಹೇಗಿತ್ತು, ಅರಿವೇನಿತ್ತು, ಅದ್ರ ಬಗ್ಗೆ ಗೊತ್ತಾದರೆ ನಾವು ಇವಾಗ ಎಷ್ಟು ತಿಳ್ಕೊಂಡಿದ್ವಿ ಅನ್ನೋದು ತಿಳ್ಕೊಂಡ್ರೆ ನಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ. ಈ ಎಲ್ಲ ಕಾರಣಗಳು ಇದೆಯಲ್ಲ, ಅಂದರೆ ಎಲ್ಲ ತಪ್ಪು ಕಲ್ಪನೆಗಳು, ನಂಬಿಕೆಗಳಿದೆ, ಅದೆಲ್ಲ ಕಡಿಮೆ ಆಗ್ತಾ ಬರ್ತವೆ. ಸೊ ಅದರಿಂದ ನಾವು ಹೆಚ್ಚು ಗ್ರಹಣಗಳ ಬಗ್ಗೆ ತಿಳ್ಕೊಳ್ಬೇಕು. ಈ ಗ್ರಹಣಗಳು ಆದಾಗ ಅದು ಯಾಕೆ ಉಂಟಾಗುತ್ತೆ ಅನ್ನೋದನ್ನ ನಾವು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿದಾಗ ನಮಗೆ ಈ ರೀತಿಯ ನಂಬಿಕೆಗಳಿಂದ ಸಾಕಷ್ಟು ಮುಕ್ತಿ ಸಿಗುತ್ತೆ. ಈಗ ಹೆಚ್ಚು ಟಿವಿ ಚಾನೆಲ್ಸ್ ಗ್ರಹಣ ಬಂತು ತಕ್ಷಣ ಒಂದು ವಾರದಿಂದ ಶುರು ಮಾಡ್ಕೊಳ್ಳುತ್ತೆ ಅದರದ ಫಲ ಇದು ಯಾಕೆ ನೆಹರು ತಾರಾಲಯ ಆಗಿರ್ಬೋದು ಅಥವಾ ಗವರ್ಮೆಂಟ್ ಯಾಕೆ ಈ ತರ ಪ್ರೋಗ್ರಾಮ್ ನ ತಡೆ ಹಿಡಿದು ಅವೇರ್ನೆಸ್ ಪ್ರೋಗ್ರಾಮ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ? ಇಲ್ಲ ಮೇಡಮ್, ತಡೆ ಹಿಡಿಯುವಂಥದ್ದು ಸ್ವಲ್ಪ ಕಷ್ಟ ಆಗೋದಿಲ್ಲ. ಜನಕ್ಕೆ ಮಿಸ್ಲೀಡ್ ಮಾಡ್ತಿದೆ ಅಂತ ಅಂದಾಗ ನಾವು ನಮ್ಮ ಮೂಲಕ ಹೇಗೆ ಇದನ್ನ ತಡೆ ಕೊಡ್ತಿದ್ದೀವಿ ಅಂದರೆ ನಾವು ನಿಜವಾದ ಕಾರಣಗಳೇನು, ನಿಜವಾದ ಸನ್ನಿವೇಶ ಏನು, ಈ ಗ್ರಹಣ ಉಂಟಾಗುವಂಥ ಸನ್ನಿವೇಶ ಏನು ಅಂತ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ. ಅದು ಬಹುತೇಕ ಎಲ್ರಿಗೂ ತಲುಪ್ತಾ ಇದೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ಗ್ರಹಣದ ನಿಜವಾದ ವಿಷಯ ಜನರಿಗೆ ತಲುಪ್ತಿದೆ. ಸೊ ಕ್ರಮೇಣ ಅದು
ಜನಕ್ಕೆ ತಲುಪಿ ಇದರಲ್ಲಿ ಏನೂ ಆದ ರೀತಿಯಾದ ಒಂದು ಪರಿಣಾಮಗಳು ಆಗಲ್ಲ ಅನ್ನೋದು ತಿಳುವಳಿಕೆ ಬರುತ್ತೆ. ಸೊ ಅಂಥ ತಿಳುವಳಿಕೆಗಳು ಉಂಟು ಮಾಡುತ್ತೆ, ಈ ಕಾರ್ಯಕ್ರಮಗಳು ಉಂಟು ಮಾಡುತ್ತೆ. ಅದರಿಂದ ಈ ರೀತಿಯಾದ ಹೆಚ್ಚು ಕಾರ್ಯಕ್ರಮಗಳನ್ನ ಮೂಲಕ ನಾವು ಜನರಲ್ಲಿ ಅದು ಆ ರೀತಿಯ ಜಾಗೃತಿಯನ್ನು ಮೂಡಿಸ್ತಿದ್ವಿ. ಅಂದರೆ ನೀವು ಬಲವಂತವಾಗಿ ಇದು ತಪ್ಪು ಇದು ಸರಿ ಅನ್ನೋದಕ್ಕಿಂತ ನಾವು ನಿಜವಾದ ಕಾರಣಗಳೇನಿದೆ ಅಂತ ಹೇಳ್ತಾ ಹೋದಷ್ಟು ಅದು ತಾನಾಗೆ ಕಡಿಮೆ ಆಗ್ತಾ ಬರುತ್ತೆ. ಸೊ ಆದರೂ ಈಗಿನ ವಾಹಿನಿಗಳು ತುಂಬಾ ಅದನ್ನೇ ಹೈಪ್ ಮಾಡಿ ಎನ್ಕ್ಯಾಶಿಂಗ್ ನಿಜ. ಆದರೆ ಅದು ಕೆಲವು ಸಮಯ ಮಾತ್ರ ಸಾಧ್ಯ ಆಗುತ್ತೆ. ಯಾವಾಗ ನೀವು ಹೆಚ್ಚು ಅವೇರ್ನೆಸ್ ಇದು ಮಾಡ್ತೀವ್ರೋ ಆವಾಗ ಖಂಡಿತ ಅದು ಜನಕ್ಕೆ ತಿಳುವಳಿಕೆ ಬರುತ್ತೆ. ಯಾಕೆ ಈ ಕಾರಣಗಳು, ಯಾವ್ದು ಸರಿ ಯಾವುದು ತಪ್ಪು ಅನ್ನೋದು ಜನರ ಅರಿವಿಗೆ ಬರುತ್ತೆ. ಏನಾದರೂ ಬೇರೆ ಪ್ರಶ್ನೆಗಳೇನಾದರೂ ಹಾಗೆ ಇಲ್ಲ, ಗ್ರಹಣಗಳು ತುಂಬಾ ಕಡೆ ಆಗುತ್ತೆ ಸರ್. ಗ್ರಹಣಗಳ ಬಗ್ಗೆ ಆಕ್ಚುಲಿ ನಮಗೆ ತುಂಬಾ ಮೊದಲಿಂದನೇ ಮನುಷ್ಯರಿಗೆ ತಿಳುವಳಿಕೆ ಇತ್ತು. ಉದಾಹರಣೆಗೆ ಮಹಾಭಾರತದಲ್ಲೂ ಗ್ರಹಣದ ಬಗ್ಗೆ ಬರುತ್ತೆ. ಮಹಾಭಾರತ ಯುದ್ಧ ಆಗುವಾಗ ಒಂದು ಘಟನೆಯಲ್ಲಿ ಗ್ರಹಣದ ಉಲ್ಲೇಖ ಬರುತ್ತೆ. ಕತ್ಲಾಗುತ್ತೆ, ಆಗ ಜಯದ್ರಥನ ಸಮಾನ ಆಗುತ್ತೆ. ಆ ರೀತಿ ಈ ರೀತಿ ಬಹುಶಃ ಎಲ್ಲ ಧರ್ಮಗಳಲ್ಲೂ ಅದರದ್ದೇ ಆದ ನಂಬಿಕೆಗಳು ಆಮೇಲೆ ಉಲ್ಲೇಖಗಳಿದೆ. ಆಮೇಲೆ ಚಂದ್ರಗ್ರಹಣ ಸೂರ್ಯಗ್ರಹಣ ಅನ್ನೋ ವೀಕ್ಷಣೆನೂ ಕೂಡ ಮೊದಲಿಂದನೂ ನಡೀತಾ ಬಂದಿದೆ. ತುಂಬ ನಿರ್ದಿಷ್ಟವಾಗಿ ಅದನ್ನು ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನಗಳು ನಡೆದಿದೆ. ನಮ್ಗೆ ಈಗ ನಾವು ಇದನ್ನು ತಿಳ್ಕೊಂಡಿದ್ದೀವಿ ಅಂದರೆ ತಪ್ಪಾಗುತ್ತೆ. ತುಂಬ ಹಿಂದೆನೇ ಇದ್ರ ಬಗ್ಗೆ ತುಂಬ ಒಳ್ಳೆ ತಿಳುವಳಿಕೆ ಇತ್ತು ಅಂತ ಹಲವಾರು ಉಲ್ಲೇಖಗಳಿದೆ. ಆದರೆ ಅದ್ರ ಜೊತೆಗೆ ತಪ್ಪು ಕಲ್ಪನೆಗಳು ತುಂಬ ಇದೆ. ಸೊ ಅದರಿಂದ ಈ ರೀತಿಯ ಘಟನೆಗಳಾದಾಗ ಯಾವಾಗ ನಾವು ನಮ್ಮನ್ನೇ ಇದರಲ್ಲಿ ತೊಡಗಿಸ್ಕೋತೀವೋ, ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀವೋ, ಆಗ ಇನ್ನಷ್ಟು ಸ್ಪಷ್ಟವಾಗುತ್ತೆ. ನಾವೇ ನೋಡ್ತೀವಲ್ಲ ಗ್ರಹಣಗಳು, ಇದರಲ್ಲಿ ತುಂಬ ಏನು ವ್ಯತ್ಯಾಸ ಆಗಲ್ಲ, ನಮಗೆ ಆ ರೀತಿಯಾದಂಥ ಕೆಟ್ಟ ಪರಿಣಾಮಗಳೇನೂ ಇಲ್ಲ ಅಂತ ಗೊತ್ತಾದಾಗ ಅದು ತಾನಾಗೆ ತಾನೇ ಮೌಢ್ಯಗಳೆಲ್ಲ ಹೋಗುತ್ತೆ. ಮೇಡಮ್, ಸೊ ಇದು ಗ್ರಹಣದ ರೇಸ್ ನಮಗೆ ಬಿದ್ದಾಗ ಲಾಟ್ ಆಫ್ ಪೀಪಲ್ ಸೇ ಬಿಫೋರ್ ಹಿಂದಿನ ಕಾಲದಲ್ಲಿ ಏನಾಯ್ತು, ಇಟ್ಸ್ ನಾಟ್ ಗುಡ್, ಏನೋ ಬೇರೆ ಆಗುತ್ತೆ, ನೆಗೆಟಿವ್ ಎನರ್ಜಿ ಏನೋ ಫಾರ್ಮ್ ಆಗುತ್ತೆ. ಬಟ್ ವೆನ್ ವಿ ಸಿ ಸೈಂಟಿಫಿಕಲಿ the rays what we get is not good for our skin or not good for our body ಅಂತ ಹೇಳ್ತಾರೆ. How true is that? Like ಇಲ್ಲ, there is no change in the radiation during the eclipse. The only thing is during the solar eclipse the sunlight gets blocked, right, by the moon, right? So the which is actually falling on the earth. So it just blocks the light coming from the sun. And even in the case of the lunar eclipse, the moon, the earth will be blocking the light, sunlight, right, reaching the moon. So it is just a blocking of light, right? Maybe the intensity of the light gets reduced, but there is no extra radiation that gets created during this event. So there is no radiation which gets generated newly during this. So only there is a blocking of radiation. So that's why there is no harmful radiation that we can expect only during the eclipse. you can watch the solar eclipse with longer eyes. Solar eclipse we can't watch that event with the naked eye, because maybe you can just you might have experienced that even to look at the sun at any normal day is very difficult. It is only because of the intensity of the sun. It's
ಪ್ರಕಾಶ ಎಷ್ಟು ಜಾಸ್ತಿ ಇರುತ್ತೆ ಅಂದರೆ ನೀವು ನೋಡೋಕ್ಕೆ ಆಗಲ್ಲ, ಚಿಟ್ಟಿಸಿ ನೋಡೋಕ್ಕೆ ಆಗಲ್ಲ. 1 ಸೆಕೆಂಡು ಅಥವಾ 1-2-3 ಸೆಕೆಂಡ್ಗಳು ಕೂಡ ನೋಡೋಕ್ಕಾಗಲ್ಲ. ಸೊ ಯಾವಾಗ ಸ್ವಲ್ಪ ನೋಡ್ಬೋದು ಅಂದರೆ ಸೂರ್ಯ ಹುಟ್ಟುವಾಗ ಮತ್ತು ಸೂರ್ಯ ಮುಳುಗುವಾಗ ಒಂದು ಸ್ವಲ್ಪ ನೋಡ್ಬೋದು. ಅದನ್ನು ನೀವು ದಿಟ್ಟಿಸಿ ನೋಡಿದ್ರೆ ನಿಮ್ಮ ಕಣ್ಣು ಮತ್ತೆ ಸ್ಟ್ರೈನ್ ಆಗೋ ಚಾನ್ಸಸ್ ಇರುತ್ತೆ, ಅವಾಗ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಸೂರ್ಯಗ್ರಹಣದ ಸಮಯದಲ್ಲಿ ಮಾತ್ರ ಅಲ್ಲ, ಸೂರ್ಯನ ಯಾವ ಸಮಯದಲ್ಲೂ ನೀವು ದಿಟ್ಟಿಸಿ ನೋಡೋಕ್ಕಾಗಲ್ಲ. ನೋಡಿದ್ರೆ ಕಣ್ಣಿಗೆ ಹಾನಿ ಆಗೋದಂತೂ ಖಂಡಿತ. ಸೊ ಸೂರ್ಯಗ್ರಹಣದ ಟೈಮಲ್ಲಿ ಏನಾಗುತ್ತೆ ಅಂದರೆ, ಅದರಲ್ಲೂ ಸಂಪೂರ್ಣ ಸೂರ್ಯಗ್ರಹಣ ಆದಾಗ ನಾವು ಕೆಲವು ನಿಮಿಷಗಳ ಕಾಲ ಸೂರ್ಯನ ಚಂದ್ರ ಸಂಪೂರ್ಣವಾಗಿ ಆವರಿಸ್ಕೊಂಡಿರುತ್ತೆ. ಅಂದರೆ ಬೆಳಕು ಸಂಪೂರ್ಣವಾಗಿ ತಡೆದಿಟ್ಟಿರುತ್ತೆ ಚಂದ್ರ, ಆಗ ಸಂಪೂರ್ಣ ಕತ್ತಲು ಆವರಿಸ್ಕೊಂಡಿರುತ್ತೆ. ಸೊ ಯಾವಾಗ ಗ್ರಹಣ ಇನ್ನೇನು ಚಂದ್ರ ಚಲಿಸಕ್ಕೆ ಶುರುವಾಗುತ್ತೋ ಆಗ ತಕ್ಷಣ ಕೆಲವೇ ಸೆಕೆಂಡ್ಗಳಲ್ಲಿ ಅತಿ ಪ್ರಕಾಶಮಾನವಾದ ಸೂರ್ಯನ ಕಿರಣಗಳು ನಿಮ್ಮ ಕಣ್ಮೇಲೆ ಬೀಳುತ್ತೆ. ಸೊ ಯಾವಾಗ ಕೆಲವೇ ಸೆಕೆಂಡ್ ವ್ಯತ್ಯಾಸದಲ್ಲಿ ನಿಮಗೆ ಕತ್ತಲಿಂದ ಬೆಳಕಿಗೆ ಹೋಗುತ್ತೋ ಆಗ ಕಣ್ಣಿಗೆ ಹಾನಿಯಾಗುವಂಥ ಸಾಧ್ಯತೆ ತುಂಬ ಜಾಸ್ತಿ. ಸೊ ಇದ್ದಕ್ಕಿದ್ದಂಗೆ ನಿಮ್ಮ ಕಣ್ಣು ಮುಂದೆ ಒಂದು ಪವರ್ಫುಲ್ ಆಗಿರುವಂಥ ಲೈಟ್ ಸೋರ್ಸ್ನ ಆನ್ ಮಾಡಿದ್ರೆ ಹೇಗೆ ನಿಮ್ಮ ಕಣ್ಣು ಹಾಳಾಗುತ್ತೋ ಅದೇ ರೀತಿ ಹಾಳಾಗುವಂಥ ಚಾನ್ಸಸ್. ಅದಕ್ಕೋಸ್ಕರ ಸೂರ್ಯಗ್ರಹಣದ ಸಮಯದಲ್ಲಿ ಸೂರ್ಯನ ಅಥವಾ ಯಾವುದೇ ಸಮಯದಲ್ಲಿ ಸೂರ್ಯನ ನೋಡಬಾರ್ದು. ಅದು ಇಂಟೆನ್ಸಿಟಿ, ಸೂರ್ಯನ ಇಂಟೆನ್ಸಿಟಿ, ಲೈಟ್ ಇಂಟೆನ್ಸಿಟಿನೇ ಕಾಣುತ್ತೆ. ಆದರೆ ಚಂದ್ರ ಅಷ್ಟೊಂದು ಇಂಟೆನ್ಸ್ ಲೈಟ್ ಕೊಡೋದಿಲ್ಲ. ಸೊ ಇಟ್ ಈಸ್ ಎ ರಿಫ್ಲೆಕ್ಟೆಡ್ ಲೈಟ್ ದಟ್ ವಿ ಗೆಟ್ ಫ್ರಮ್ ದಟ್. That is also a fraction of light that we get. So the intensity is relatively very less compared to sunlight. So you can easily watch and you can easily observe the lunar eclipse. Yes. Tidal waves, lunar eclipse ಮತ್ತೆ full moon ದಿನ ಏನಕ್ಕೆ ಜಾಸ್ತಿ? ಆ ರೀತಿ ಏನಿರಲ್ಲ. ಪ್ರತಿ ಅಮಾವಾಸ್ಯೆ ಪ್ರತಿ ಹುಣ್ಣಿಮೆಗೆ ಟೈಡಲ್ ವೇವ್ಸ್ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ ಹುಣ್ಣಿಮೆ ದಿನಾನು. ಟೈಡಲ್ ವೇವ್ಸ್ ಅಲ್ಲಿ ಅದು ಹುಣ್ಣಿಮೆ ಅಥವಾ ಗ್ರಹಣದ ದಿವಸನೇ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು ಕಾರಣ. ಬಿಕಾಸ್ ಇಟ್ ಹ್ಯಾಪನ್ಸ್ ಆನ್ ದ ನ್ಯೂ ಮೂನ್ ಡೇ or full moon day, right? Naturally, because of the position of the moon and the sun, there will be tides. Okay, so that you can see even in any moon day, any new moon day or any full moon day. Okay, any new moon day tidal waves ಆಗಿರುತ್ತೆ. ಅಷ್ಟೇ ಇರುತ್ತೆ ಟೈಡಲ್ ವೇವ್ಸ್. ರೆಗ್ಯುಲರ್ ಡೇಸ್ಗಿಂತ ಜಾಸ್ತಿ ಇರುತ್ತೆ. ಆ ಥರ ವ್ಯತ್ಯಾಸ ಆಗಿರುತ್ತೆ. ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳಲ್ಲಿ ಅದು ಹೆಚ್ಚಿರುತ್ತೆ. ಯಾಕೆ ಅಂದರೆ ಗ್ರಾವಿಟೇಷನಲ್ ಫೋರ್ಸ್ ಆಫ್ ದ ಮೂನ್, ಬಿಕಾಸ್ ಆಫ್ ದ ಗ್ರಾವಿಟೇಷನಲ್ ಫೋರ್ಸ್ ಆಫ್ ದ ಮೂನ್ ಆ ಟೈಡಲ್ ವೇವ್ಸ್ ಕಾರಣ ಆಗುತ್ತೆ. ಸೊ ಅದು ಗ್ರಹಣ ಇಲ್ಲದೇ ಇದ್ರೂ ಇರುತ್ತೆ. ಅದು ರಿಲಿಜಿಯಸ್ ಆಕ್ಟ್ಗಳನ್ನ ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ಇಲ್ಲ ಮೇಡಮ್, ಸೈಂಟಿಫಿಕ್ ಆಗಿಲ್ಲ. ಸೈಂಟಿಫಿಕ್ meaning I don't say there is no meaning, but there is no scientific reason for it. Yes. How and who discovered that solar eclipse and lunar eclipse is going on? No, this is an observation that is being done from very long time, right? So it is not that somebody just raised their head and they saw that eclipse is happening and they discovered that eclipse happens this way, right? It is from the time unknown. People are observing these kind of things that is happening in the sky, and later when they observed many times they came to know that when the moon is blocking the sun, right? So we don't see the sun for a few seconds. So that event we call it as solar eclipse. And there is another event where the earth comes in between the sun and the moon, and that event is called as a lunar eclipse. So it is an observation that people came to know, and they came to know that why this event is happening.
ಬೇರೆ ಏನಾದರೂ ಪ್ರಶ್ನೆಗಳಿದ್ರೆ ರವಿ ಇದರಲ್ಲಿ ಏನಾಗುತ್ತೆ ಯೂಟ್ಯೂಬಲ್ಲಿ ಆಮೇಲೆ ಆನ್ಸರ್ ಮಾಡ್ಬೋದಲ್ಲ 5 ಗಂಟೆ ಮೇಲೆ ಇದೆಯಾ ಅಲ್ಲೇ ಟೈಪ್ ಮಾಡ್ಕೊಡ್ತೀನಿ ಬಿಡಿ ಆನ್ಸರ್ ಓಕೆ ಬೇರೆ ಏನು ಪ್ರಶ್ನೆಗಳಿಲ್ಲ ಅಂದರೆ ಏನಾದಿದೆಯಾ ಡೂ ಯು ಹ್ಯಾವ್ ಎನಿ ಕ್ವಶನ್ಸ್ there will be no difference. There will be no difference in anything. But the only thing is, during the solar eclipse, you avoid. You should not look at the sun either through a naked eye or through any of the optical telescope. You should not look. So there are methods to observe the solar eclipse. For example, you can reduce the intensity of the sunlight. How you reduce the intensity? Via safe methods. We have, there are materials which they use to make a solar goggles that reduces the intensity to a very minute fraction. So that will make the viewing of the sun more safer. So that you can do. Or you can project the image of the sun on some screen and look at that and see the event, and you can know about the eclipses. So that those are the safest way of watching the solar eclipses. But lunar eclipses you don't need anything, because already the intensity of the moonlight is very less, and your eye is safe in looking at that. So you can directly, through the naked eye, you can watch lunar eclipse. And you don't need a telescope, because it's telescope usually magnifies the objects, right? So usually you may not be able to see the full moon during the eclipse through the telescope. So it is better to look through the naked eye. So you don't need any gadgets to look at the lunar eclipse. How does the moon become red in blood moon day? Yes, that's what I was telling them a few minutes back. So there is, when the lunar eclipse happens, what do you mean by lunar eclipse? The earth comes in between the sun and the moon. So when here the sun is the only light source that we have, the light that is coming from the sun, right? In other days, the light coming from the sun will fall on the moon and it gets reflected, and that's how we see the moon. But during the eclipse, because the earth comes in between, right? The sunlight gets blocked by this earth, right? When something blocks the sunlight, it forms a shadow, right, behind that. So when the earth forms a shadow, in the earth shadow there are two regions. One is darker region, which we call as umbral region, right? You can see that inner circle, right? So the outer region is called as a penumbral region, or where actually the shadow is not so dark, right? It is very light. The shadow is very light. So such a shadow cone forms. When moon enters this shadow, right? First it enters that lighter shadow region, so you don't see any difference, right? That's what you see here, right? That's what you see here. The moon is entering the lighter shadow region, so you don't see any difference with any normal full moon, right? So, but when it enters this inner region where the shadow is darker, or the right, shadow is darker, then you will see that it becomes red. Okay? So when it comes out of this darker region, you will see that it becomes once again the normal. So only in this darker region of the shadow, you will see red. Why? In this darker region, when it is in the darker region, it means that
the light coming from the sun, right, is completely blocked by Earth, but some amount of light will be passed through the Earth, right, Earth atmosphere, because we have an Earth as an atmosphere, a thin layer of atmosphere. So when the light passes through this atmosphere, you know that light consists of many colors, right? Right. So that you can know when you pass a white light through a prism, it disintegrates into many colors. So the light gets scattered, right? And all the colors, which makes the white light, get scattered, but only the red one doesn't get scattered much, but it will pass through the atmosphere and falls on the moon, and the moon reflects that red light back. So those who are looking at the moon from being on the Earth, they will see this red light coming from the moon, so they perceive that it is a red moon. So because of this unscattered light, red light, which falls on the moon and gets reflected back, we see the moon as red in color. And this happens only during that phase where the moon is at the darker part of the Earth, completely blocking the sunlight. Okay, so that's why only when the completely, moon is getting completely eclipsed, the total eclipse is happening, only during that phase you can see the moon in a red color, right? In other phases of the eclipse, you will not see that red color. Any other questions? By studying, what all do you study now during this eclipse? Yes, ma'am. Yeah, what all do you study? Actually, you study more about this celestial object during the solar eclipse is the more active in study in the to know about the sun, about the moon, and so on, right? For example, you can know about the composition of the sun, right? And you can see the outer region of the sun only during the solar eclipse, right? So you can do many studies, right, which can get you information about the sun and even the moon, right? But during the lunar eclipse, it is not much that we study. We will only know more about the motion of these objects, the motion of the Earth and the motion of the of the moon around the Earth and so on. So it is mostly the orbital information that we get about the moon and the Earth during the lunar eclipse. But solar eclipse is much more informative. We used to study, we get more information during the solar eclipse. So people wait for, and also it is more exciting compared to the lunar eclipse. Yes. And that tungsten is at, why is it yellow color, yellow golden color? The moon? So I don't think so. Pink I can tell. It is just a tint of red color, but I don't. It should be white in color. Sir, another sir. Yellow it is maybe because. Filter. It's New filter use. Difficult to say it's with the naked eye we see the moon with the same colors. It depends on the camera color settings. So, Ravi,
Illa, it is maybe because of the camera. So you can tell about that the pink tint, right? So because the red color and pink are relatively, so it maybe we can tell about because of the scattering this one. But the second one, it may not be the natural one that's happening during the eclipse. Hi sir. Yes, thank you for the presentation. We all love it. I just wanted to talk about, this is all scientific, right? And you are also scientific, right? What do you think about the superstitions related to lunar eclipse and that the temples will be shut and then you will not eat stuff like this? I've heard. What do you think about this? No, we don't know why actually these kind of superstitious things have been followed, but we don't see any scientific evidence how actually the food gets spoiled during the eclipse. There is no scientific evidence, and also it is just a light, the radiation that is getting blocked by some other object, right? So because of that, we see the shadow, or the shadow will be formed, and we will be in the shadow region, depending upon where you are, right? So in which part of the shadow region you are, you will see whether it has a total lunar eclipse or partial. So other than that, there is no other radiation that is getting formed, right? So during this, so that's why there is no reason or there is no evidence, right, for believing in that some harmful radiation gets produced during this. So there is no, we should not worry about the food gets spoiled during this time or any other thing. We should not. So the life can be normal during this time also. Life should be normal. My parents this movie for some reason. So it is. Okay, sorry, another question. In what direction can we look here in Bangalore to see at the moon? It's just 20 minutes to be Yes, like a ma'am. partial one. To which direction? So actually, it is already eclipsed, right? Yes. The moon is eclipsed, but we can't see the moon because moon is below the horizon, right? So only when the moon comes above the horizon, we should be able to see the moon and see the eclipse moon. So, and that eclipse moon, because it will be at the end phase of the eclipse, so we will be able to see only 20 minutes. I told you that it will be under partial eclipse, right? So eclipse. So it will be visible only for 23-24 minutes. After that, even though it is eclipse, it will be, that means it will be moving across the lighter shadow region, right? So that eclipse will not be, it is very difficult to identify that phase of the eclipse. So that will end at 7:30. Okay. So even though the eclipse will conclude at 7:30, the partial eclipse will be there till 6:90. So we have only 20 minutes. So in this 20 minutes, because it is near the horizon, right? So and we have many buildings, trees, and tall trees, so on, right? Which is blocking the view of the moon. So we will not be able to see. So from wherever you can see the moonrise, so those places will be suitable for observing this lunar eclipse. So it only depends upon this, for this eclipse, it depends upon the moonrise, right? So thank you. Two questions. Yes. So you did mention that there is some radiation blockage during the eclipse. You really mean it doesn't have any impact on the atmosphere? No, it does not have any evidence that this can be harmful. I'm not talking about harmful or The only, for example, during the solar eclipse,
you can see that that too only during the total solar eclipse, there is a small dip in the temperature, a very small dip in the temperature. Otherwise, there is no change in this. Right? So similarly here, we don't see any changes, right, that we can physically measure, right, in the atmosphere. So it is not seen. We don't see any change that happens because of this blocking of light for that too for a particular period of time. My question is, there are many other subtle radiations which we cannot feel or which we cannot measure. So definitely, if there is something getting blocked, it should have some or the other impact on No, whatever the radiations that we know, right? So we know that none of them get formed during that. For example, we know about the electromagnetic radiation, the entire electromagnetic spectrum, which are called high energy gamma rays to the low energy radio, or even beyond that. So any of this radiation, right? So actually many of the radiation here does not reach the Earth's surface because they get blocked, right? For example, gamma ray, X-ray and UV ray get blocked at the upper atmosphere itself. They don't come. They don't penetrate to the Earth's surface. So we don't get any other harmful radiation during this eclipse. So there is no chance that any of the radiation, even though you may not, of course, we know very surely that what kind of electromagnetic radiations are there, right? And none of these are detected, and we can detect them. So none of these are detected during the eclipse. So even human eyes or human sensory organs may not perceive them, but none of the detector, right, which works beyond the human sensory organ, even they have not detected any such variation in the electromagnetic radiation. So it is unlikely that no such radiations exist during the eclipse. But just a follow-up question, the same thing. During full moon or no moon, the tides and towards the ocean would vary, the intensity would vary. If there is no moon, if there is a brief period, the moon is absent, definitely there should be some impact on the atmosphere, right? How are we concluding that? Are you telling about if there was no moon? Yeah, because for a certain brief period, there is no influence of moon in the atmosphere. Yes. Then it should be there should be some change in the atmosphere, right? Because we do notice that every no moon and full moon day, which happens for every 15 days. Yes. So here there is no moon. There is an absence of moon for a brief period of time. So No, there is no. Moon is there. Moon is physically present. Only moon is blocking the light coming from that. There is no influence as such, is it? I don't see there is no change in that because of the blocking of light. So there is no change in the atmosphere. It means that it remains the same as it was during the full moon day or the new moon day or any other day, right? So it was the same moon. So whatever the tides that you are expecting during the new moon day or full moon day, that is the same tides that you expect during the eclipse also, right? So only the light gets blocked. No other physical difference it brings it to the Earth. So physically they are present, so there is no variation in the tidal. Okay, two questions there. Sir, here two questions from YouTube live. So what happened, Soumya asked that, what happened if there is no light in that moment to the Earth? What happens? If there is no light in that moment to the Earth, eclipse, during the eclipse, okay, what will be happen if the light is not there on the Earth? I could not understand that question. Let me just check once again. At that time, if there is light in that moment.
So sorry, I could not understand exactly what actually you are asking for. If you say that there is no, if Earth did not had an atmosphere, then definitely you would not have seen that red color, right? So that may be the question that you are asking. If completely the sunlight is blocked, even there is no scattered light that falls on the moon, right? So even that is not falling on the moon. So definitely it would not have received any light. It would not have any light to reflect. So we would not have been able to see the moon. The second one. Second one from Nitish. Sir, blue moon or in that lunar eclipse time is possible? Blue moon is possible? If possible, then how? And why? So actually, blue moon is a misnomer. It is nothing to do with the color. A red moon, what you see, or a blood moon that you see during the eclipse, right? That you can see only during the eclipse, and of course that it looks like a red in color. But blue moon, what you talked about, doesn't mean that moon looks as a blue in color, right? So the terminology or the word that is coined as a blue moon is because of the number of full moon that is possible in a month, right? So there can be 2 full moon that is possible, right? So whenever that happens, right? So the second full moon is called as a blue moon, and that is a rare thing that can happen. So that's why it is called as a blue moon. So it is nothing to do with an eclipse or the natural color of a moon at any circumstance. Pregnancy people, they say they should go out. No, nothing bad. There is no bad or some harmful radiation that can come during that time. So there is. So. Like recently I read a book that it says that in a solar system there are 190 moons. Is it true? 180? 190 moons orbiting the solar system. For which planet? For example, you may know that the Jupiter, which is the largest, right, object after the Sun, right, largest object in our solar system, has a large number of moons, right, maybe about more than 50, right. So now actually, because of the better telescopes and the space telescopes that we have, now the number of moons that we have, right, for Saturn is more than Jupiter. Okay, so it also has more than 60, but I don't know. I mean, I don't think it is not that big number as it goes. Right? It's not 120. It may be more, around 60 or 190. But it may be around 60 to 70 years. So Earth doesn't have. Earth has only one moon, right? So the Jupiter has many moons, and Saturn also has more number of moons, but not that number, right? So maybe 60 or 70 or so. No, Pluto is declassified. The entire objects in the solar system has been reclassified, and the regrouping has been done, and the Pluto has been placed in a special category. It is called as a dwarf planet. It is not exactly planet, but it's a smaller planet kind of. So it's a different category that has been allocated for Pluto-like objects, because people have found many such objects just like Pluto. So they thought that it is better to put them under a different group. So that's why they are called as a dwarf planet.
now we say eight planets. 8 planets. Okay, so let me take one more question and we will conclude. So we may. Demonstration. So we have a model demonstration that's happening upstairs. So maybe you can also participate in that. That will actually give you a better idea of how this eclipse happens. And if you have questions, we can take the questions there also. We conclude this special talk during this partial eclipse. Right? So I hope that it has informed you something about the lunar eclipse. So the eclipse, the event that happens in the sky actually are the very fascinating thing which cannot be done in the laboratories, and this provides you an opportunity to know about how the sun moves, how the earth goes around the sun, how the moon goes around its orbit, and so on. So it is a best opportunity that you get to know about them. So make use of this opportunity and let us get more informed about this celestial event, and let us not worry about the many other things that we have, that our mind has cultivated during this long period of time. So I hope that we can see some glimpse of the eclipse moon today. So thank you one and all for coming here. So we can go to the upstairs now. Right? So maybe maybe if you add all the moons, for example, 60 or 70 moons of the Jupiter, again the same number of in Saturn, and maybe few numbers more in Uranus. Totally it will be 190. left. So the eclipse that we are witnessing today is partial lunar eclipse. The eclipse sun will rise around 5:49. So after it rises above the horizon, we can observe the eclipse for about 23-24 minutes till 6:19. After 6:19, at around 6:19, the partial eclipse will take over. So the eclipse will continue, but the penumbral eclipse that we say after 6:19 will not be distributed. So So in India, most of the parts system on the total lunar eclipse that too for only a short period of time because of the visibility of the moon. So in all the other parts, it will be seen only after the sun's moon rise. So the duration of the
eclipse will also be small, and it will be seen only as a partial eclipse moon in most of India. In Bangalore, it is seen only for 23-24 minutes after it rises. So lunar eclipse is more safer, and you can see the lunar eclipse, you can observe the lunar eclipse without any fairing. Right? You can, through the naked eye, you can observe, and you can also observe it. Telescopes are available, you can also look at that. It is very safe to view the lunar eclipse, and also it is good to observe, because you will come to know more about the moon and the earth motion in the sky. And there is no harmful effect that happens during the lunar. So there is no harmful effect that happens during the eclipse. Even we are not seeing any spoilage of the food or anything like that. So it is completely unharmful for any activity during the eclipse. So it is just like any normal day. So you can have all the activities even during the eclipse time. I'm Dr. Anand. I am senior scientist at India at Planetarium. ಇವತ್ತು ಇದು ಭಾರತದ ಬಹುತೇಕ ಭಾಗಗಳಲ್ಲಿ ಮಾರ್ಗ ಗ್ರಹಣ ಆಗಿ ಗೋಚರಿಸುತ್ತದೆ. ಅಂದರೆ ಕೆಲವು ಭಾಗದಲ್ಲಿ ಭಾರತದ ಪೂರ್ವ ಭಾಗದಲ್ಲಿ ಇದು ಕೆಲವು ಕಾಲ ಸಂಪೂರ್ಣ ಸೂರ್ಯಗ್ರಹಣ ಪೂರ್ಣ ಚಂದ್ರಗ್ರಹಣ ಕಾಣಿಸುವಂಥ ಅವಕಾಶ ಇದೆ. ಅದು ಕೆಲವೇ ಸಮಯಗಳು ಮಾತ್ರ ಕಾಣಿಸುತ್ತೆ. ಇಲ್ಲಿ ನಮ್ಮ ಬೆಂಗಳೂರಿನ ಚಂದ್ರೋದಯ ಸುಮಾರು 5:49 ಆಗೋದ್ರಿಂದ ಚಂದ್ರ ದಿಗಂತದ ಮೇಲೆ ಬಂದಾಗ ಚಂದ್ರಗ್ರಹಣ ಗೋಚರಿಸುತ್ತೆ. ಅಲ್ಲಿವರೆಗೂ ಗ್ರಹಣ ಇಲ್ಲೂ ಇರ್ತಾ ಇದೆ, ಆದರೆ ಚಂದ್ರ ದಿಗಂತದಿಂದ ಕೆಳಗಡೆ ಇರೋದ್ರಿಂದ ಅದನ್ನು ನಮಗೆ ಕಾಣಲು ಸಾಧ್ಯ ಇಲ್ಲ. ಚಂದ್ರ ಉದಯ ಆದಮೇಲೆ ಚಂದ್ರದ ಮೇಲೆ ಬಂದಾಗ ಅದು ಗ್ರಹಣನ ಕಾಣುವ ಸಾಧ್ಯ ಇದೆ. ಅದರಿಂದ ಸುಮಾರು 6:50ವರೆಗೂ ಈ ಗ್ರಹಣ ವೀಕ್ಷಣೆ ಮಾಡ್ಬೋದು. ಸೊ ಎಲ್ಲರೂ ಚಂದ್ರಗ್ರಹಣ ಪರಿಗಣಿತ ವೀಕ್ಷಣೆ ಮಾಡೋಕ್ಕೂ ಸಾಧ್ಯ. ಆಮೇಲೆ ವೀಕ್ಷಣೆ ಅನುಕೂಲಕರವಾಗಿರೋದ್ರಿಂದ ಎಲ್ರಿಗೂ ಹುಣ್ಣಿಮೆ ಚಂದ್ರ ಯಾವುದು ಕಾಣಿಸುತ್ತೋ ಆ ಭಾಗದಲ್ಲಿ ಅದನ್ನು ನೋಡಿ ಚಂದ್ರಗ್ರಹಣನ ಆನಂದಿಸ್ಬೋದು. ಆಮೇಲೆ ಈಗಾಗಲೇ ಚಂದ್ರಗ್ರಹಣ ಶುರುವಾಗುತ್ತೆ ಹೇಳಿದಂಗೆ ದಿಗಂತದ ಮೇಲೆ ಬಂದಾಗ ಇದು ನಮಗೆ ಕಾಣಸಿಗುತ್ತೆ. ಸುಮಾರು 6:19ವರೆಗೂ ಗ್ರಹಣ ಗ್ರಸ್ತ ಚಂದ್ರಗ್ರಹಣ ನೋಡ್ಬೋದು. ಅದಾದಮೇಲೆ ಗ್ರಹಣ ಮುಂದುವರೆದ್ರು ಅದು ಭೂಮಿಯ ಸಿಲಿ ನೆರಳಿನ ಭಾಗದಲ್ಲಿ ಸಂಚರಿಸಿರುತ್ತೆ. ಆದ್ದರಿಂದ ಅದು ಸಂತೊಂದು ವ್ಯತ್ಯಾಸ ಇರಬೇಕಾಗುತ್ತಿಲ್ಲ. ಸೊ 6:19ವರೆಗೂ ಗ್ರಹಣಗ್ರಸ್ತ ಚಂದ್ರನ ಶುರುವಾಗಿ ವೀಕ್ಷಣೆ ಮಾಡ್ಬೋದು. ಊಟದಲ್ಲಿ ಅಥವಾ ಆಹಾರದಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಈ ಸಮಯದಲ್ಲಿ ಯಾವುದೂ ಕಂಡು ಬಂದಿಲ್ಲ. ಯಾವುದೇ ರೀತಿಯಾದ ವೈಜ್ಞಾನಿಕ ಪರೀಕ್ಷೆಗಳಿಂದ ಇದುವರೆಗೂ ಯಾವುದೂ ತಿಳಿದು ಬಂದಿಲ್ಲ. ಸೊ ಯಾವುದೇ ರೀತಿಯಾದ ಒಂದು
ವಿಕಿರಣಗಳು ಇಲ್ಲಿನ ಈ ಸಮಯದಲ್ಲಿ ಉಂಟಾಗಲ್ಲ. ಕೇವಲ ಬೆಳಕು ಕೆಲವು ಕಾಲ ತಡೆ ಹಿಡಿಯಲಾಗುತ್ತೆ. ಚಂದ್ರನ ಮೇಲೆ ಬೀಳುವಂಥ ಬೆಳಕು ಭೂಮಿ ಅಡ್ಡ ಆಗುತ್ತೆ. ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಕ್ರಿಯೆ ನಡೆಯೋದಿಲ್ಲ. ಆದ್ದರಿಂದ ಯಾವುದೇ ರೀತಿಯ ತೊಂದರೆಗಳು ಈ ಗ್ರಹಣದಿಂದ ಸಂಭವಿಸ್ತವೆ. ನೋಡ್ಬೋದು ಸರ್, ಅಂದರೆ ಮರಗಿಡಗಳು ಅಡ್ಡ ಬರ್ತದೆ, ಆಮೇಲೆ ಮೋಡ ಆಗಿರೋದು. ಹಾಂ ಓಕೆ ಥ್ಯಾಂಕ್ ಯು ಸರ್. ಇಟ್ಕೊಂಡ್ರೆ ತೊಂದರೆ ಇಲ್ಲಲ್ಲ ಕೈಯಲ್ಲಿ. ಕರೆಕ್ಟ್ ಆಗಿಲ್ಲ. ಸರ್ ಕೂರಿಸಿದ್ವಿ, ಅವ್ರ ನಮಗೆ ಕಾಲ್ ಮಾಡಿ. ಸರ್ ನಿಮ್ಮದು ಡೆಸಿಗ್ನೇಷನ್ ಸೀನಿಯರ್ ಸೈಂಟಿಸ್ಟ್ ಒಂದು ನಿಮಿಷ ಸರ್, ಅವ್ರ ಕೈಲಿ ಕೊಟ್ಟಿದ್ದೆ. ಡಾಕ್ಟರ್ ಆನಂದ್ ಸೀನಿಯರ್ ಸೈಂಟಿಸ್ಟ್ ಸೀನಿಯರ್ ಹಿರಿಯ ವೈಜ್ಞಾನಿಕ ಅಧಿಕಾರಿ ಜವಾಹರ್ಲಾಲ್ ನೆಹರು. ಹೌದು ಓಕೆ ಸರ್, ಆದಷ್ಟು ಬೇಗ ಸಿದ್ರೆ ಒಳ್ಳೆಯದು. ಯಾಕಂದರೆ ಮೇಲೆ ಓಕೆ ಸರ್ ಸರ್ ಇನ್ನೊಂದು ಹಲೋ ಕೇಳಿಸ್ತಿದೆ. ನಿಮ್ಗೆ ಕೇಳಿಸ್ತಿದ್ಯಾ? ಓಕೆ
ಕೇಳಿಸ್ತಿದೆಯಾ ಅವರ? ಹಲೋ ಹಲೋ, ಮೈಕ್ ಚೆಕ್. ಕೇಳಿಸ್ತಿದೆ? ಓಕೆ ಓಕೆ. ಇವಾಗಲ್ಲಿ ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಚಂದ್ರಗ್ರಹಣ ಕಾಣಿಸೋ ಅವಕಾಶ ಇದೆ. ನಮ್ಮ ಇಲ್ಲಿ ಚಂದ್ರ ಉದಯ ಆಗೋದು ಸುಮಾರು 5:49. ಸೊ ಚಂದ್ರ ದಿಗಂತದಿಂದ ಮೇಲೆ ಬರೋಕ್ಕೆ ಮೇಲೆ ಬಂದರೆ ಆಗ ನಾವು ಈ ಗ್ರಹಣನ ವೀಕ್ಷಣೆ ಮಾಡ್ಬೋದು. ಸೊ ನಮಗೆ ಸುಮಾರು 6:19 ಮಾತ್ರ ಅವಕಾಶ ಇರೋದ್ರಿಂದ, ಸುಮಾರು 23-24 ನಿಮಿಷಗಳು ಮಾತ್ರ ಅವಕಾಶ ಇರೋದ್ರಿಂದ ಒಂದೊಂದು ಕ್ಷಣಗಳನ್ನು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆದಷ್ಟು ಯಾವುದೇ ರೀತಿಯ ಅಡೆತಡೆಗಳು ಇಲ್ಲದೆ ಇರೋವಂಥ ಕಡೆ, ಮರಗಳಿಲ್ಲದೆ ಇರೋ ಕಡೆ, ಬಿಲ್ಡಿಂಗ್ಗಳಿಲ್ಲದೆ ಇರೋ ಕಡೆ, ದಿಗಂತದ ಅವಕಾಶ ವೀಕ್ಷಣೆಯ ಅವಕಾಶ ಇರೋ ಕಡೆ ನೋಡೋದು ಈಗ ಸದ್ಯಕ್ಕೆ ಅಗತ್ಯ ಇರುವಂಥ ಒಂದು ಸಂಗತಿ. ಇದು ಗ್ರಹಣ ಆಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಈ ಸುಮಾರು 2:15ಗೆ ಶುರುವಾಗಿದೆ. ಆದರೆ ಗ್ರಹಣ 2:15 ಸಮಯದಲ್ಲಿ ಇಲ್ಲಿ ಚಂದ್ರ ಗೋಚರಿಸೋದಿಲ್ಲ. ಚಂದ್ರ ಕಾಣಿಸಿದ್ರೆ, ಅಂದರೆ ಗ್ರಹಣಗ್ರಸ್ತ ಆಗಿದ್ರೂ ಚಂದ್ರ ಇಲ್ಲಿ ನಮ್ಮ ದಿಗಂತದಲ್ಲಿ ಚಂದ್ರ ಮೂಡಬೇಕು, ಅವಾಗ ಮಾತ್ರನೇ ಕಾಣಿಸೋಕ್ಕೆ ಸಾಧ್ಯ. ಸೊ ಯಾವಾಗ ಕಾಣಿಸೋವಂಥ ಚಂದ್ರನಲ್ಲಿ ಈ ರೀತಿ ಗ್ರಹಣ ಗ್ರಸ್ತ ಆಗಿದ್ದರೆ ಆಗ ಗ್ರಹಣದ ವೀಕ್ಷಣೆಯೂ ಸಾಧ್ಯ ಆಗುತ್ತೆ. ಅಂದರೆ ಚಂದ್ರ ಯಾವುದು ಗ್ರಸ್ತ ಆಗಿದ್ದು, ಗ್ರಹಣಗ್ರಸ್ತ ಅಂತ ಅದರ ವೀಕ್ಷಣೆಯೂ ಸಾಧ್ಯ ಆಗಬೇಕು. ಇದು ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಕಾಲಘಟ್ಟದಲ್ಲಿ ನಡೆಯುವಂಥದ್ದು. ಅದು ಉದಯ, ಯಾವಾಗ ಚಂದ್ರ ಉದಯ ಆಗುತ್ತೋ ಆ ಸಮಯದ ಮೇಲೆ ನಾವು ಈ ವೀಕ್ಷಣೆ ಆಧಾರಿತ ಒಂದು ಘಟನೆನ ನೋಡ್ಬೋದು. ಸೊ ಅದರಿಂದ ಇದು ಚಂದ್ರೋದಯಕ್ಕೆ ಸಂಬಂಧಪಟ್ಟಿದ್ದ ವ್ಯತ್ಯಾಸಗಳೇ ಹೊರತು ಬೇರೆ ಯಾವುದೇ ವ್ಯತ್ಯಾಸಗಳಲ್ಲ.
ಚಂದ್ರೋದಯ ಆಗುತ್ತೆ. ಹಬ್ಬಾಗಿ ಹೌದು. ಈ ಕೆಂಪು ಬಣ್ಣದ ಚಂದ್ರ ಕಾಣಿಸುವಂಥ ಕಾರಣ ಏನಿದೆ ಅಥವಾ ಈ ಘಟನೆ ಏನಿದೆ ಅದು ಕೇವಲ ಸಂಪೂರ್ಣ ಚಂದ್ರಗ್ರಹಣ ಆ ಸಮಯದಲ್ಲಿ ಮಾತ್ರ ಸಾಧ್ಯ. ಯಾವಾಗ ಚಂದ್ರ ಸಂಪೂರ್ಣವಾಗಿ ಭೂಮಿಯ ದಟ್ಟವಾದ ನೆರಳನ್ನು ಆವರಿಸ್ಕೊಳ್ಳುತ್ತೋ ಅಥವಾ ಭೂಮಿಯ ದಟ್ಟ ನೆರಳಿನ ಭಾಗದಲ್ಲಿ ಇರುತ್ತೋ ಆಗ ಈ ಕೆಂಪು ಚಂದ್ರನನ್ನು ನೋಡೋಕ್ಕೆ ಸಾಧ್ಯ. ಈ ಸಮಯದಲ್ಲಿ ಏನಾಗುತ್ತೆ ಅಂದರೆ ಸೂರ್ಯನ ಬೆಳಕು ಸಂಪೂರ್ಣವಾಗಿ ಭೂಮಿ ತಡೆ ಹಿಡಿದಿದ್ರೂ ಕೂಡ ಕೆಲವು ಕಿರಣಗಳು, ಸೂರ್ಯನ ಕಿರಣಗಳು ಆ ಭೂಮಿಯ ವಾತಾವರಣದ ಮೂಲಕ ಹಾದೋಗುತ್ತೆ. ಹಾದೋಗುವಾಗ ಬೇರೆ ಬೆಳಕಿನ ಕಿರಣಗಳೆಲ್ಲ ಚದುರಿ ಕೇವಲ ಕೆಂಪು ಕಿರಣಗಳು ಚಂದ್ರನ ತಲುಪುತ್ತವೆ. ಆ ಚಂದ್ರನ ತಲುಪಿದಂಥ ಈ ಕೆಂಪು ಕಿರಣಗಳು ಪ್ರತಿಫಲನಗೊಂಡು ರಿಫ್ಲೆಕ್ಟ್ ಆಗಿ ಭೂಮಿಗೆ ಮತ್ತೆ ಬಂದಾಗ ಆ ಭೂಮಿಯಿಂದ ನಮಗೆ ಇದು ಕೆಂಪು ಚಂದ್ರನಾಗಿ ಮಾಡುತ್ತೆ. ಸೊ ಆ ಪ್ರತಿಫಲನಗೊಂಡ ಕೆಂಪು ಬೆಳಕು ಏನಿದೆ ಅದು ನಮಗೆ ಚಂದ್ರ ಕೆಂಪು ಬಣ್ಣದ್ದಾಗಿರೋ ಹಂಗೆ ಕಾಣುತ್ತೆ. ಸೊ ಇದು ವೈಜ್ಞಾನಿಕವಾದ ಕಾರಣ. ಸೊ ಅದರಿಂದ ಇದು ಸಾಧ್ಯವಾಗೋದು ಕೇವಲ ಪೂರ್ಣ ಚಂದ್ರಗ್ರಹಣದ ಹಂತದಲ್ಲಿ ಮಾತ್ರ. ಅದಾದಮೇಲೆ ಸಾಕಷ್ಟು ಬೆಳಕು ವಾತಾವರಣದ ಮೂಲಕ ಹಾದುವುದೇ ಇದಿರೋದ್ರಿಂದ ಸೊ ನಮಗೆ ಆ ರೀತಿಯ ಕೆಂಪು ಬಣ್ಣದ ಚಂದ್ರ ಆಮೇಲೆ ಕಾಣಿಸೋದು ಕಷ್ಟ ಆಗುತ್ತೆ. ಅಲ್ಲ, ಸೂರ್ಯನ ಬಿಳಿ ಬಣ್ಣದಲ್ಲಿ ನಮಗೆ ಗೊತ್ತಿರೋ ಹಾಗೆ ಸಾಕಷ್ಟು ಬೇರೆ ಬೇರೆ ಬಣ್ಣಗಳಿರುತ್ತೆ. ಸೊ ಈ ಬಣ್ಣಗಳೆಲ್ಲ ಚದುರಿ ಬಣ್ಣದ ಕಿರಣಗಳೆಲ್ಲ ಬೆಳೆದು ಕೇವಲ ಕೆಂಪು ಬಣ್ಣದ ಕಿರಣಗಳಿದೆ. ಕೆಂಪು ಬಣ್ಣದ ಅದು ಮಾತ್ರ ಚಂದ್ರನನ್ನು ತಲುಪುತ್ತವೆ. ಅದು ಪ್ರತಿಫಲನಗೊಂಡು ನಮಗೆ ಮತ್ತೆ ವಾಪಸ್ ನಾವು ವೀಕ್ಷಣೆ ಮಾಡಿದಾಗ ಆ ಕಾಯ ನಮಗೆ ಅಥವಾ ಚಂದ್ರ ನಮಗೆ ಕೆಂಪು ಬಣ್ಣದ ಕಾಣುತ್ತೆ. ಇದನ್ನು ತೋರಿಸ್ತೀವಿ ಮತ್ತೆ ನಾವು ಅಲ್ಲಿ ತೋರಿಸ್ಬೇಕು. ಏನು ತೋರಿಸಿದೆ ಇಲ್ಲಾಂದ್ರೆ ಇದು ಮಾಡಿ ದೊಡ್ಡದಾಗಿಲ್ಲ. ನೀವು ಯಾಕೆ ಸೂರ್ಯಗ್ರಹಣನ ನೋಡಬಾರ್ದು ಅಂತ ಹೇಳುವಾಗ ನಾವು ಕಾರಣ ಕೊಡೋದೇನು ಅಂದರೆ ಅದು ಅತಿ ಪ್ರಕಾಶಮಾನವಾದ ಕಾಯ ಆಗಿರುತ್ತೆ. ಅಷ್ಟು ಪ್ರಕಾಶಮಾನವಾದ ಕಾಯನ ನೋಡಿದ್ರೆ ನಿಮಗೆ ಕಣ್ಣಿಗೆ ಹಾನಿಯಾಗುವಂಥ ಸಾಧ್ಯತೆ ಇರುತ್ತೆ. ಅದರಿಂದ ಸೂರ್ಯಗ್ರಹಣವನ್ನು ನೋಡಬಾರ್ದು ಅಂತ ಹೇಳ್ತೀವಿ, ಅಥವಾ ಸೂರ್ಯಗ್ರಹಣವನ್ನಾಗಲಿ ನೋಡಬಾರ್ದು ಅಂತ. ಆದರೆ ಚಂದ್ರಗ್ರಹಣದ ಸಮಯದಲ್ಲಿ ಚಂದ್ರ ನಮ್ಮ ಬೇರೆ ಹುಣ್ಣಿಮೆಗಳಲ್ಲಿ ನಾವು ಪ್ರತಿ ಹುಣ್ಣಿಮೆಯಲ್ಲೂ ಚಂದ್ರನ ನೋಡ್ತೀವಿ, ಆನಂದಿಸ್ತೀವಿ. ಸೊ ಅದು ನಮಗೆ ಒಂದು ಉಲ್ಲಾಸವಾದ ಒಂದು ಕಾರಣ ಚಂದ್ರನ ನೋಡೋದೆ. ಸೊ ಯಾಕೆ ಅಂದರೆ ಆ ಚಂದ್ರನ ಬೆಳಕು ಅಷ್ಟೊಂದು ತೀಕ್ಷ್ಣವಾಗಿರೋದಿಲ್ಲ, ಅಷ್ಟೊಂದು ಅತಿ ಪ್ರಕಾಶಮಾನವಾಗಿರೋದಿಲ್ಲ. ಕಣ್ಣಿಗೆ ತಂಪು ಅನ್ನುವಷ್ಟು ಮಟ್ಟದಲ್ಲಿ ಅದರ ಕಾಂತಿ ಇರುತ್ತೆ. ಅದರಿಂದ ಚಂದ್ರಗ್ರಹಣನ ಯಾವುದೇ ರೀತಿಯ ಸುರಕ್ಷಿತ ಸಾಧನಗಳ ಅಗತ್ಯ ಇರೋದಿಲ್ಲ. ಬರೀ ಕಣ್ಣಿನಿಂದ ನೇರವಾಗಿ ನೋಡ್ಬೋದು. ಚಂದ್ರಗ್ರಹಣ ಯಾವುದೇ ರೀತಿಯ ತೊಂದರೆಯನ್ನು ಉಂಟು ಮಾಡೋದಿಲ್ಲ. ಇದು ಕೇವಲ ಹುಣ್ಣಿಮೆ ಚಂದ್ರನ ಹೇಗೆ ನೋಡ್ತೀರೋ ಅದೇ ರೀತಿ ನೋಡ್ಬೋದು. ಸಾರಿ, ಗೊತ್ತಾಗಲಿಲ್ಲ. ಇಲ್ಲ ಇಲ್ಲ, ನಿಮ್ಮ ವಾತಾವರಣದಲ್ಲಿ ಮೋಡಗಳಿಲ್ಲದೆ ಹೋದರೆ, ತಿಳಿಯಾದ ಆಕಾಶ ಇದ್ದರೆ ಅದಕ್ಕಿಂತ ಅವಶ್ಯಕವಾಗಿರುವಂಥ ಏನೋ ಒಂದು ಸಿಚುವೇಶನು ಬೇರೆ ಯಾವುದೂ ಇಲ್ಲ. ಸೊ ಬೇರೆ ಯಾವುದೇ ಉಪಕರಣಗಳ ಅಗತ್ಯ ಇರೋದಿಲ್ಲ.
ಇಲ್ಲಿ ಗ್ರಹಣದ ಸಮಯದಲ್ಲಿ ನಾವು ವೈಜ್ಞಾನಿಕವಾಗಿ ನೋಡೋದಾದರೆ ನಿಮಗೆ ಎವಿಡೆನ್ಸ್ಗಳು ಬೇಕಾಗುತ್ತೆ. ಅಂದರೆ ಈ ರೀತಿ ಆಗಿರುವಂಥ ಘಟನೆಗಳು ಅಥವಾ ಅದಕ್ಕೆ ಪೂರಕವಾಗಿರುವಂಥ ಒಂದಷ್ಟು ಮಾಹಿತಿಗಳು ಬೇಕಾಗುತ್ತೆ. ಸೊ ಈ ರೀತಿ ಮನೋವಿಕಾರ ಉಂಟು ಮಾಡುವಂಥ ಸನ್ನಿವೇಶಗಳು ಈ ಸಮಯದಲ್ಲಿ ಆಗುತ್ತೆ ಅನ್ನೋದಕ್ಕೆ ಯಾವುದೇ ರೀತಿಯ ವೈಜ್ಞಾನಿಕವಾದ ಮಾಹಿತಿಗಳ ದಾಖಲೆ ಆಗಿಲ್ಲ. ಆದ್ದರಿಂದ ನಾವು ಇದನ್ನು ಒಪ್ಪಕ್ಕಾಗಲ್ಲ, ವೈಜ್ಞಾನಿಕವಾಗಿ ಇದನ್ನು ಸಾಧ್ಯ ಅಂತ ಹೇಳೋಕ್ಕೆ ಕಷ್ಟ.
ಇಲ್ಲ, ಇದಕ್ಕೆ ಕೇಸ್ ಸ್ಟಡಿಗಳನ್ನ ನಾನು ಹೀಗೆ ಅಂತ ಉಲ್ಲೇಖ ಮಾಡೋಕ್ಕೆ ಕಷ್ಟ ಆಗುತ್ತೆ ಯಾವುದೇ ರೀತಿ. ಬಟ್ ಜನರಲ್ ಆಗಿ ಮಾಹಿತಿ ಇರೋ ಪ್ರಕಾರ ಯಾವುದೇ ರೀತಿಯಲ್ಲಿ ಈ ರೀತಿಯಾದ ಅಧ್ಯಯನವನ್ನು ಇದಾಗಿ ಕೂಲಂಕುಷವಾಗಿ ನಡೆಸಿ ಅದರಿಂದ ಈ ರೀತಿ ಇದು ಕಾರಣ ಇದೆ, ಇಲ್ಲಿ ಈ ರೀತಿಯ ಒಂದು ಪರಿಣಾಮಗಳು ಉಂಟಾಗ್ತಿದೆ ಅಂತ ಯಾವುದೇ ರೀತಿಯಾದ ಅಧ್ಯಯನಗಳಲ್ಲೂ ಕಂಡು ಬಂದಿಲ್ಲ. ಸೊ ಬಹುಶಃ ಈ ರೀತಿಯಾದ ಯಾವುದೇ ಪ್ರಯೋಗಗಳ ಬಗ್ಗೆ ನನಗೆ ಇದು ಇನ್ಫಾರ್ಮೇಷನ್ ಇಲ್ಲ. ಬಟ್ ಆದರೆ ಹಲವಾರು ಜನರ ಈ ಭಾಗದಲ್ಲಿ ಈ ರೀತಿಯ ವಿಚಾರಗಳನ್ನ ಯಾರು ಅಧ್ಯಯನ ಮಾಡ್ತಾರೋ ಅವರೆಲ್ಲರ ಒಮ್ಮತಗಳು ಏನಿದೆ ಅಂದರೆ ಈ ರೀತಿ ಯಾವುದೇ ರೀತಿಯ ಪರಿಣಾಮಗಳು ಆಗೋಕ್ಕೆ ಸಾಧ್ಯ ಇಲ್ಲ ಅಂತ. ಆಮೇಲೆ ನಾವು ಈ ಘಟನೆಯಲ್ಲಿ, ಈ ಗ್ರಹಣ ಅನ್ನೋ ಘಟನೆ ಏನು ನಡೀತದೆ ಅಲ್ಲಿ ನಾವು ಬೆಳಕಿನಲ್ಲಿ ಅಥವಾ ಕಿರಣಗಳಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಆಗುವಂಥ ಕಾರಣಗಳು ಯಾವುದೂ ಕಂಡು ಬರಲ್ಲ. ಯಾಕೆ ವಿಕಿರಣಗಳು ಉಂಟಾಗುತ್ತೆ ಅಥವಾ ಉಂಟಾಗ್ಬೋದು ಅನ್ನೋದಕ್ಕೂ ನಮಗೆ ಯಾವುದೇ ರೀತಿಯ ಒಂದು ಕಾರಣಗಳಿಲ್ಲ. ಆಮೇಲೆ ಯಾವುದು ಸೂರ್ಯನಿಂದ ಅಥವಾ ಚಂದ್ರನಿಂದ ಬರ್ತಿದ್ದ ಬೆಳಕಲ್ಲಿ ಯಾವ ರೀತಿ ವ್ಯತ್ಯಾಸ ಆಗುತ್ತೆ ಅನ್ನೋದಕ್ಕೂ ನಮ್ಮಲ್ಲಿ ಕಾರಣಗಳಿಲ್ಲ. ಸೊ ಆದ್ದರಿಂದ ಇವೆಲ್ಲ ಕಾರಣಗಳ ಮೂಲಕ ನಮಗೆ ಯಾವುದೇ ಒಂದು ಎವಿಡೆನ್ಸ್ ಅಥವಾ ಸಪೋರ್ಟಿವ್ ಎವಿಡೆನ್ಸ್ಗಳು ನಮ್ಗೆ ಸಿಗೋದಿಲ್ಲ. ನಾವು ಗಮನಿಸೋ ಹಾಗೆ ನಮಗೆ ಕಣ್ಣಿಗೆ ಗೋಚರ ಆಗುವಂಗೆ ಅಥವಾ ನೀವು ಯಾವುದೇ ಲೈಟ್ ಮೀಟರ್ಗಳನ್ನ ಉಪಯೋಗಿಸ್ಕೊಂಡ್ರೆ ಅದರಲ್ಲಿ ನೀವು ಬೆಳಕಿನ ವ್ಯತ್ಯಾಸನ ನೀವೇ ಗಮನಿಸಿ ಎಷ್ಟು ವ್ಯತ್ಯಾಸ ಆಗುತ್ತೆ ಅನ್ನೋದನ್ನು ನೀವು ಗಮನಿಸ್ಬೋದು. ಇದರಲ್ಲಿ ಸಾಕಷ್ಟು ಅದರಲ್ಲೇನು ಅತಿ ಹೆಚ್ಚಿನ ಬದಲಾವಣೆ ಏನೂ ಆಗೋದಿಲ್ಲ. ಸೊ ಈ ಸೂಕ್ಷ್ಮವಾಗಿ ಇಂಥ ಸೂಕ್ಷ್ಮಗಳನ್ನ ಗಮನಿಸಿದ್ರೆ ನಮಗೆ ಯಾವುದೇ ರೀತಿ ಬದಲಾವಣೆಗಳು ಆಗೋದಿಲ್ಲ ಅನ್ನೋದನ್ನು ಕಂಡುಕೋಬೋದು. ಅಲ್ಲ, ಇದು ನಿಮಗೆ ಆಕಾಶದಲ್ಲಿ ಚಂದ್ರ ಎಷ್ಟು ಭಾಗ ಕಾಣ್ತಿದೆ, ಆಮೇಲೆ ಎಷ್ಟು ವಾತಾವರಣ ತಿಳಿಯಾಗಿದೆ ಅನ್ನೋದ್ರ ಮೇಲೆ ನಿಮ್ಗೆ ಎಷ್ಟು ಹೊತ್ತು ಕಾಣಿಸುತ್ತೆ. ಆಮೇಲೆ ಅದೇ ರೀತಿ ಚಂದ್ರ ಎಷ್ಟು ಹೊತ್ತು ಈ ಗ್ರಹಣಗ್ರಸ್ತ ಚಂದ್ರ ಎಷ್ಟು ಹೊತ್ತು ದಿಗಂತದ ಮೇಲೆ ಇರ್ತಾನೆ ಅನ್ನೋದ್ರ ಮೇಲೆ ನಿಮಗೆ ಎಷ್ಟು ದೀರ್ಘಾವಧಿ ಈ ಗ್ರಹಣ ಕಾಣಿಸುತ್ತೆ ಅನ್ನೋದು ಇದಾಗುತ್ತೆ ಹೊರತು ಬೇರೆ ಯಾವುದೇ ಇದ್ರ ಮೇಲೂ ಡಿಪೆಂಡ್ ಆಗಲ್ಲ. ಸೊ ಇದು ಭೂಮಿಯ ಚಲನೆ ಮತ್ತು ಚಂದ್ರನ ಚಲನೆ ಮೇಲೆ ಮಾತ್ರ ಆಧಾರಿತವಾಗಿರುವಂಥದ್ದು. ಬೇರೆ ಯಾವುದೇ ರೀತಿಯಾದ ಬೇರೆ ಯಾವುದೇ ರೀತಿ ಪ್ರಭಾವನೂ ಇದ್ರ ಮೇಲೆ ಇರೋದಿಲ್ಲ. ಕೇವಲ ಚಂದ್ರನ ಚಲನೆ ಮತ್ತು ಭೂಮಿಯ ಚಲನೆ ಮೇಲೆ ಉಂಟಾಗುವಂಥ ಒಂದು ಕ್ರಿಯೆ. ಸತ್ಯ ಇಲ್ಲ, ಅವರು ಬೇರೆ ಮೊದಲು ಏನೋ ಮಾತಾಡ್ತಿದ್ದಾರೆ, ಅವ್ರಿಗೆ ಹೇಳ್ಬಿಡ್ತೀರಾ? ಆಯ್ತಿರ್ತಾರೆ
ಸರ್ ಇಲ್ಲಿ ನೋಡ್ಕೊಂಡು ಮಾತಾಡಿ ಸರ್. ಒಂದು ಸೆಕೆಂಡ್ ಸರ್, ಇಷ್ಟಲ್ಲಿ ಕೊಡ್ತೀರಾ ಅದು ಇದು ಅದೆಲ್ಲಿ ಮೈಕ್ ಬೇಕು ಸರ್, ಮೈಕಲ್ಲಿ ಅಲ್ಲ ಮೈಕ್ ಸರ್, ಇಲ್ಲಿ ನೋಡ್ಕೊಂಡು ಮಾತಾಡಿ ಲೆನ್ಸ್ ಇದೆ ಸರ್. ಅದೇ ನೀವು ಹೇಳಿ ಎಲ್ಲೆಲ್ಲಿ ಏನಾಯಿತು ಅಂತ ಹೇಳಿ ಸರ್. ಗ್ರಹಣ ಸರ್, ಗ್ರಹಣ ಇವತ್ತಿನ ಚಂದ್ರಗ್ರಹಣ ಹಲವಾರು ಭಾಗಗಳಲ್ಲಿ ಇದು ಪೂರ್ಣ ಚಂದ್ರಗ್ರಹಣ ಆಗಿ ಗೋಚರಿಸಿದೆ. ನಮ್ಮ ಭಾರತದಲ್ಲಿ ಇದು ಪಾರ್ಶ್ವ ಚಂದ್ರಗ್ರಹಣ ಆಗಿ ಗೋಚರಿಸಿದೆ. ಆದ್ದರಿಂದ ಬೇರೆ ಬೇರೆ ಭಾಗದಲ್ಲಿ ಅಲ್ಲಿಯ ಚಂದ್ರೋದಯ ಸಮಯದ ಆಧಾರಿತವಾಗಿ ಈ ಚಂದ್ರಗ್ರಹಣದ ವೀಕ್ಷಣೆಯನ್ನು ಮಾಡ್ಬೋದಾಗಿದೆ. ಸುಮಾರು ಕೆಲವೇ ನಿಮಿಷ ಚಂದ್ರಗ್ರಹಣ ಆದಮೇಲೆ ಕೆಲವೇ ನಿಮಿಷಗಳು ಮಾತ್ರ ವೀಕ್ಷಣೆಗೆ ಅವಕಾಶ ಇರುವಂಥ ಈ ಚಂದ್ರಗ್ರಹಣನ ಎಲ್ಲರೂ ನೋಡಿ ವೀಕ್ಷಿಸ್ಬೋದು. ಬರಿಗಣ್ಣಿಂದ ವೀಕ್ಷಿಸೋದು ಕೂಡ ಸೂಕ್ತ. ಯಾಕಂದರೆ ಇದಕ್ಕೆ ಈ ಚಂದ್ರಗ್ರಹಣ ಅಂಥ ಕಾಂತಿಯುಕ್ತ ಯಾವುದೇ ಚಂದ್ರಗ್ರಹಣ ಆಗಲಿ ಇದರಿಂದ ಕಾಂತಿಯುಕ್ತ ಕಿರಣಗಳು ಅಥವಾ ಅತ್ಯಂತ ಪ್ರಕಾಶಮಾನವಾದ ಆಯಾನ ಆಗಿರೋದ್ರಿಂದ ಖಂಡಿತ ಎಲ್ಲರೂ ಬರಿಗಣ್ಣಿಂದ ವೀಕ್ಷಣೆ ಮಾಡ್ಬೋದು. ಯಾವುದೇ ರೀತಿಯ ತೊಂದರೆಗಳಿರೋದಿಲ್ಲ. ಇದು ಸುಮಾರು 6:19ಕ್ಕೆ ಗ್ರಹಣ ಮುಕ್ತಾಯಗೊಳ್ಳುತ್ತೆ. ಅದಾದಮೇಲೆ ಚಂದ್ರಗ್ರಹಣದ ಇನ್ನೊಂದು ಹಂತ ಅಂದರೆ ಪೆನಂಬ್ರಲ್ ಎಕ್ಲಿಪ್ಸ್ ಅಂತ ಏನು ಹೇಳ್ತೀವಿ ಅದು ಮುಂದುವರಿಯುತ್ತೆ. ಆದರೆ ಅದು ವೀಕ್ಷಣೆಗೆ ಕಾಣಿಸೋದಿಲ್ಲ. ಅಷ್ಟೊಂದು ವ್ಯತ್ಯಾಸಗಳು ಪೂರ್ಣಚಂದ್ರನಲ್ಲಿ ಗಮನಿಸೋದು ಕಷ್ಟ. ಅದಾದಮೇಲೆ ಸುಮಾರು 7:27-23 ಅಷ್ಟೊತ್ತಿಗೆ ಸಂಪೂರ್ಣವಾಗಿ ಚಂದ್ರಗ್ರಹಣ ಮುಕ್ತಾಯ ಆಗುತ್ತೆ. ಸೊ ಅದಾದಮೇಲೆ ಪೂರ್ಣ ಚಂದ್ರನ ಮಾಮೂಲಿ ಆಗಿ ನೋಡ್ತೀವೋ ಹಾಗೆ ಗೋಚರಿಸೋದು ಶುರು ಆಗುತ್ತೆ. ಸೊ ಇದು ಸುಮಾರು 2:30 ಹೊತ್ತಿಗೆ ಸಂಪೂರ್ಣ ಸೂರ್ಯಗ್ರಹಣ ಶುರುವಾಗಿದೆ. ಇದು 4 ಗಂಟೆವರೆಗೂ ಚಂದ್ರಗ್ರಹಣ ಸಂಪೂರ್ಣ ಚಂದ್ರಗ್ರಹಣ ಉಂಟಾಗಿತ್ತು. ಅದಾದಮೇಲೆ ಪಾರ್ಶ್ವ ಚಂದ್ರಗ್ರಹಣ ಉಂಟಾಗಿದೆ. ಸೊ ಅದರದ್ದು ಕೊನೆಯ ಭಾಗ ನಾವು ಇಲ್ಲಿ ನಮ್ಮ ಬೆಂಗಳೂರಿನಲ್ಲಿ ನೋಡ್ತೀವಿ. ಸೊ ಒಂದು 20-22 ನಿಮಿಷಗಳ ಕಾಲ ಈ ಅಂತಿಮ ಭಾಗದ ಚರಣವನ್ನು ನೋಡ್ಬೋದು. ಸೊ ಅದಾದಮೇಲೆ ಇದು ಪಾರ್ಶ್ವ ಚಂದ್ರಗ್ರಹಣ ಮುಕ್ತಾಯ ಆಗುತ್ತೆ. ಅದು ಬೇರೆ ಪ್ರೋಗ್ರಾಮ್ ಇದೆ. ಆಮೇಲೆ ಅದು ಬೇರೆಯವ್ರು ಮಾತಾಡ್ಸ್ತಿರ್ತಾರಲ್ವಾ, ಬರ್ತೀನಿ. ಯಾರು ಟ್ರಾನ್ಸ್ಫರ್ ಅಲ್ಲ ಮಾಡಿಲ್ಲ, ನಾನು ಎತ್ತದೆ ಮತ್ತೆ ಹೋಗಿ ಹಾಕಿಲ್ಲ. ಸುಮ್ಮನೆ ತಲೆ ಕೆಡಿಸ್ಕೊಂಡು ಇನ್ಯಾರು ಗಂಟೆ ಹಾಕಕ್ಕೆ ನಿಂತ್ಕೊಂಡು ಇನ್ನು ಅಷ್ಟೇ ಮುಗೀತು. ಕಾಯ್ಕೊಂಡು ನೋಡು ಮಾಡ್ತೀನಿ ನೋಡು. ಸೈಲೆಂಟಾಗಿ ಇಳಿಸ್ಬಿಟ್ಟು ಫೋನ್ ಮಾಡಲ್ಲ, ಏನು ಮಾಡಲ್ಲ. ಅದಕ್ಕೆ ಅವನು ಒಳಗೆ ಹೋಗಲ್ಲ ಗುರು, ಗೇಟಲ್ಲೇ ಕಾಯ್ಕೊಂಡು ನಿಂತಿರ್ತಾನೆ. ಸೋಮ ಮಾತ್ರ ಹಂಗೆ ಮಾಡೋದು. ಯಾಕೆ ಹೇಳೋ ಬಂದರು ಎಲ್ಲರೂ ಆ ಕಡೆ ಈ ಕಡೆ ನಿಲ್ಸ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು ಅವ್ನು ಇಲ್ದೋಗಿರೋ ನಾನು ಹೊಂಟ್ಬಿಟ್ಟಿದ್ದೀನಿ. ಇಳಿಸ್ಬಿಟ್ಟಿದ್ನ ಆರಾಮಾಗಿ ಕಿಟ್ ಹಾಕೊಂಡು ಹೊರಟ್ಬಿಡ್ತಿದ್ದೆ. ಎಷ್ಟೊಂದು ಮನೆಗಿರಲಿ ಜೋಡ್ಸ್ಕೊ ಬೇಗ. ಆಮೇಲೆ ಇನ್ನೆಲ್ಲರೂ ಓಡಿಸ್ತವ್ರು ಇಲ್ಲಿಂದ. ನಾನು ತಾಣಾಗ ಆಫೀಸಿಗೆ ಬಿಟ್ಬಿಟ್ಟು ಆಮೇಲೆ ಏನಾರು ಮಾಡ್ಕೊಳ್ಳಿ ಅಂತೀನಿ, ಇಲ್ಲ ಡ್ರಾಪ್ ಮಾಡಿ ಹೋಗ್ತೀನಿ, ಪಿಕಪ್ ಮಾಡಿಸಿ ಇರ್ತೀನಿ. ಬೆಳಗ್ಗೆ 5 ಗಂಟೆ 4 ಗಂಟೆ ನಾನು ಇರ್ತಿರೋದು. ಏನೋ ಹಂಗೆ ಎಕ್ಸ್ಟ್ರಾ ಗಿಟಿ ಕೊಡ್ತಾರೆ, ಏನು ಕೊಡಲ್ಲ. ನೀವು ಮಾತಾಡ್ಬೇಕಪ್ಪ. ಏನು ಮಾತಾಡೋದು ಅಷ್ಟೇ. ಇಷ್ಟ ಇದ್ರೆ ಮಾಡಿ, ಕಷ್ಟ ಆದರೆ ಬಿಟ್ಟು ಹೋಗಿ ಅಂತಾರೆ. ಎರಡೇ ಮಾತು. ನಡಿ ಫೋನ್ ಮಾಡಿದ್ರೆ ಇನ್ನೂ ಮುಗ್ದಿಲ್ಲ ಅವನು.
ಹಂಗೇನು ತಲೆ ಕೆಡ್ಸ್ಕೊಬೇಡ. ನಮ್ಮ ಮಕ್ಕಳು ಏನು ಬೆಳಗನ ಬೇಕಾದ್ರೆ ದುಡಿಸ್ಕೊತಾರೆ. ಸುಮ್ಮನೆ ₹1 ಯೂಸ್ ಇಲ್ಲ. ಹಿಂಗೆ ನಡಿ, ಹಿಂಗೆ ಹೋಗ್ಬೋದಾ? ಹಿಂಗೆ ಹೋದ್ರಲ್ಲ ಈಗ ಹಿಂಗೆ ಹೋಗೋಣ ಸರ್.
ಹಲೋ, ನಾನು ಇದು ಮಾಡಬೇಕಷ್ಟೇ, ಇದು ಆ್ಯಡ್ ಮಾಡಿಲ್ಲ, ಜಾಯಿನ್ ಆಗಿಲ್ಲ. ಕನೆಕ್ಟ್ ಮಾಡಿದ್ರಾ? ಮಾಡಿದ್ರಾ? ಅವರೇನು ಫೋಟೋ ತೆಗಿತಾ ಇದ್ದಾರಾ? ಇಲ್ಲ, ಆಫ್ ಆಗ್ತಾ ಇದೆ ಅದು. ಸರಿ, ಓಕೆ. ಸರ್, ಅವರು ಫೋಟೋ ಅಷ್ಟೊಂದು ತೆಗಿತಾ ಇದ್ದಾರೆ, ಆಫ್ ಆಗ್ತಾ ಇದೆ ಇಲ್ಲಿ. ಅವರು ದೇವ್ ಅವರು. ಓಕೆ ಸರ್. ಓಕೆ ಓಕೆ ಸರ್, ಓಕೆ.
ಹಲೋ ಹಾಂ ಇಲ್ಲ ಬರ್ತಾ ಇಲ್ಲ. ಹೋಗ್ತಾ ಇದೆಯಾ? ಲಾಗಿನ್ ಬರ್ತಾ ಇತ್ತು, ಒಂದೇ ನಿಮಿಷ. ಅದು ಆವಾಗ ಕ್ಲಾರಿಟಿ ಇತ್ತು ಸರ್, ಇವಾಗೇನು ಒಂದು ಟೈಪ್ ಬರ್ತಾ ಇದೆ. ಹೌದಾ, ಸರಿ ಸರಿ, ಓಕೆ.
ಹಲೋ ಹೌದಾ ಓಕೆ 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 ಹಾಂ ಸರಿ ಸರಿ ನಾನು ಇವಾಗ ಬೇಸ್ಮೆಂಟಲ್ಲಿದ್ದೀನಿ ಹಾಂ ಓಕೆ ಹಲೋ ಹಾಂ ತಿಂಡಿ ಮಾಡ್ತೀನಿ ನಾನು ಕೆಳಗಡೆ ಇದ್ದೀನಿ ಹಾಂ ಬರ್ತೀನಿ